ನಮಸ್ತೆ ಸ್ಟೂಡೆಂಟ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ್ದು ರಿಲೇಟೆಡ್ ಅಂತಂದ್ರೆ ಸೈನ್ಸ್ ಟಾಪಿಕ್ ಗೆ ಸಂಬಂಧಪಟ್ಟದ್ದು. SSLC ಎಕ್ಸಾಮ್ ನಡೆದಿವಲ್ಲ, ಇವಾಗ ಬೋರ್ಡ್ ಎಕ್ಸಾಮ್ ನಡೆದಿವೆ. ಅದ್ರಲ್ಲೂ ನೀವು 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಆಲ್ರೆಡಿ ನೀವು ಯಾವ್ದನ್ನ ಕನ್ನಡ ಪೇಪರ್ನ ಮುಗಿಸಿದಿರಿ. ಈಗ ಸೈನ್ಸ್ ಓದ್ತಾ ಇದ್ದೀರಿ. ನಿಮ್ಗೆ ಮಂಡೇ ಸೈನ್ಸ್ ಪೇಪರ್ ಇದೆ. ಅದ್ರ ರಿಲೇಟೆಡ್ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ, ಟಾಪಿಕ್ಸ್ ಇವೆ, ಆಸ್ ಪರ್ ಮೈ ನಾಲೆಜ್ ನಾನೇನ್ ಮಾಡಿದೀನಿ, ರಿಪೀಟೆಡ್ ಇದ್ದದ್ದು, ಆಮೇಲೆ ಯಾವ್ದು ನಿಮಗೆ ಪ್ರಿಪ್ರೇಟರಿ, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ಇಂಪಾರ್ಟೆಂಟ್ಸ್ ಇದಾವಲ್ಲ ಆ ಪಾಯಿಂಟ್ಸ್ ನ ತಗೊಂಡ್ ಬಂದು ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗ್ ಬೇಕು. ಮುಂದೆ ಕಂಟಿನ್ಯೂ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ನೋಡಿ, ಫಸ್ಟ್ ಗೆ ನಾನು ಈ ಸ್ಲೈಡ್ ಅಲ್ಲಿ ಎಷ್ಟರೀಕರಣ ಎಂದರೇನು ಎಂಬ ಒಂದು ಪ್ರಕ್ರಿಯೆ ಬಗ್ಗೆ ಇಲ್ಲಿ ಕ್ವಶನ್ ಬಂದಿದೆ. ಏನಿದೆ, ಎಷ್ಟರೀಕರಣ ಎಂದರೇನು? ಆಮ್ಲ ಮತ್ತು ಆಲ್ಕೋಹಾಲ್ ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ನಾವೇನಂತ ಕರಿತೀವಿ? ಎಸ್ಟರೀಕರಣ ಅಂತ ಕರಿತೀವಿ, ಅಂದ್ರೆ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ನೋಡಿ, ನಾನು ಬಹಳ ಫಾಸ್ಟ್ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬಹುದು. ಈ ಟೈಮ್ ಕವರ್ ಆಗ್ಬೇಕಲ್ಲ, ಮತ್ತೆ ತುಂಬಾ ಲೆಂದಿ ಅನ್ಸುತ್ತೆ ವಿಡಿಯೋ ಅಂತ ಹೇಳಿ, ಟಾಪಿಕ್ಸ್ ಎಲ್ಲ ಕವರ್ ಆಗ್ಲಿ ಅಂತ ಹೇಳಿ ನಾನು ಫಾಸ್ಟ್ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಪಾಸ್ ಮಾಡಿ ಆದ್ರೆ ಇದನ್ನ ಏನ್ ಮಾಡ್ಬೋದು, ನಾನು ಹಾಕಿರೋ ಸ್ಲೈಡ್ ನ ಸ್ಕ್ರೀನ್ ಶಾಟ್ ತಗೋಬಹುದು. ಎಸ್ಟರೀಕರಣ ಅಂದ್ರೆ ನೋಡಿ, ಈಗ ಎಥನಾಯಿಕ್ ಆಮ್ಲ, ಇದ್ರ ಬಗ್ಗೆ ಕೇಳಿದ್ರಿ ನೀವು. ಎಥನಾಯಿಕ್ ಆಮ್ಲ ಯಾವ ಪಾಠದಲ್ಲಿ ಬರುತ್ತೆ? ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಎಸ್ಟರೀಕರಣ ಕ್ರಿಯೆ ಬರುತ್ತೆ. ಹೌದಾ? ಎಥನಾಯಿಕ್ ಆಮ್ಲ ಅಂದ್ರೆ ಏನು? ಈ ಒಂದು ಕಾರ್ಬನ್, ಹೈಡ್ರೋಕಾರ್ಬನ್ಗೆ ಓಯಿಕ್ ಆಸಿಡ್ ಏನಾದ್ರೆ ಜಾಯಿಂಟ್ ಆದ್ರೆ ಇದು ಎಥನಾಯಿಕ್ ಆಮ್ಲ ಆಗ್ತಿತ್ತು. ಹೌದಲ್ಲ? ಅದೇ ರೀತಿ ಎಥೆನಾಲ್ ಯಾವ ರೀತಿ? ಆಲ್ಕೋಹಾಲ್ ಗ್ರೂಪ್ ಏನೇ ಇದಕ್ಕೆ ಆಲ್ಕೋಹಾಲ್ ಗ್ರೂಪ್ ಇದ್ರೆ ಇದನ್ನ ಎಥನಾಲ್ ಅಂತ ಕರಿತೀವಿ. ಹೌದು? ಈ ಆಮ್ಲ ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಆದ್ರೆ ಒಂದು ಸ್ವೀಟ್ ಸ್ಮೆಲ್ಲಿಂಗ್, ಅಂದ್ರೆ ಪರಿಮಳ ಉಳ್ಳ ಒಂದು ವಸ್ತು ಬಿಡುಗಡೆ ಆಗ್ತೈತಿ. ಅದನ್ನ ನಾವೇನಂತ ಕರಿತೀವಿ? ಎಸ್ಟರ್ ಅಂತ ಕರಿತೀವಿ. ಇದನ್ನ ಎಲ್ಲಿ ಬಳಸ್ತಾರೆ ಅಂತಾನು ಕೇಳಬಹುದು. ಸುವಾಸಿಕಗಳಲ್ಲಿ ಬಳಸ್ತಾರೆ, ಆಮೇಲೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಕ್ಲಿಯರ್ ಆಯ್ತಾ? ಎಸ್ಟರೀಕರಣ ಅಂದ್ರೆ ಏನು? ಆಮ್ಲ ಮತ್ತು ಆಲ್ಕೋಹಾಲ್ ನ ನಡುವಿನ ಕ್ರಿಯೆಯಿಂದ ಉಂಟಾಗುವಂತಹ ಒಂದು ಉತ್ಪನ್ನಕ್ಕೆ ನಾವೇನಂತ ಕರಿಬಹುದು? ಎಸ್ಟರ್ಗಳು ಎನ್ನಬಹುದು. ಇದನ್ನ ಆ ಎಸ್ಟರ್ ಅಂದ್ರೆ ಏನು ಅಂತ ಕೇಳಿದ್ರೆ ಹಂಗ್ ಬರಿಬೇಕು. ಎಸ್ಟರೀಕರಣ ಅಂದ್ರೆ ಎಸ್ಟರ್ಗಳು ಬಿಡುಗಡೆ ಆಗುವ ಒಂದು ಪ್ರಕ್ರಿಯೆಗೆ ಎಸ್ಟರೀಕರಣ ಅಂತೀವಿ. ಆಮ್ಲ ಮತ್ತು ಆಲ್ಕೋಹಾಲ್ ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಏನ್ ಬಿಡುಗಡೆ ಆಗ್ತಾವಲ್ಲ, ಉಂಟಾಗ್ತಾವಲ್ಲ, ಆ ಕ್ರಿಯೆಗೆ ಏನಂತ ಕರಿತೀವಿ? ಎಸ್ಟರೀಕರಣ ಎನ್ನುತ್ತೇವೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನೀವು ಎಥನಾಯಿಕ್ ಆಮ್ಲ ಪ್ಲಸ್ ಎಥನಾಲ್ ಏನಾಗತ್ತ, ಎಸ್ಟರ್ ಆಗಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇದನ್ನ ಬರಿಬಹುದು. ಓಕೆ, ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ನೋಡ್ರಿ, ರಚನಾ ಸಮಾಂಗಿಗಳು. ರಚನಾ ಸಮಾಂಗಿ ಅಂದ್ರೆ ರಚನೆ ನೋಡ್ರಿ. ರಚನಾ ವಿನ್ಯಾಸ ಇವುಗಳು ಏನದಾವ? ಅನುಸೂತ್ರ ಒಂದೇ ಆಗಿರ್ತೈತಿ. ಅನುಸೂತ್ರಗಳು ಒಂದೇ ಆಗಿದ್ದು ರಚನೆಯ ವಿನ್ಯಾಸ ಏನಾಗಿರ್ತದ? ಡಿಫ್ರೆಂಟ್ ಆಗಿ ಕಾಣ್ತಾವ. ಇಲ್ಲಿ ನೋಡ್ರಿ, ನೋಡಾಕ ಇವು ಡಿಫ್ರೆಂಟ್ ಕಾಣಕತ್ತವ. ಇದ್ರ ಸ್ಟ್ರಕ್ಚರ್ ಬೇರೆ ಐತಿ, ಇದ್ರ ಸ್ಟ್ರಕ್ಚರ್ ಬೇರೆ ಐತಿ ಅಂತ ಅನಿಸ್ತದ. ಬಟ್ ಅದ್ರ ಫಾರ್ಮುಲಾ ಏನದ? ಇಲ್ಲಿನೂ 4 ಕಾರ್ಬನ್ ಅದಾವ, 10 ಹೈಡ್ರೋಜನ್ ಅದಾವ. ಇಲ್ಲಿನೂ 4 ಕಾರ್ಬನ್, 10 ಹೈಡ್ರೋಜನ್. ಈ ರೀತಿ ರಚನೆ ಬೇರೆ ಬೇರೆ ಆಗಿದ್ದು ಒಂದೇ ಅನುಸೂತ್ರವನ್ನು ಹೊಂದಿರುವಂತ ಒಂದು ಏನು ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ? ರಚನಾ ಸಮಾಂಗಿಗಳಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಏನ್ ಕೇಳಾರಪ್ಪ ಅಂದ್ರೆ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ. ಎನ್ ಬ್ಯೂಟೇನ್ ಹೆಂಗಿರ್ತೈತಿ, ಐಸೋಬ್ಯೂಟೇನ್ ಹೆಂಗಿರ್ತೈತಿ? ಬ್ಯೂಟ್ ಅಂದ್ರೆ 4 ಕಾರ್ಬನ್ಸ್, ಇದು ನೆನಪಿರ್ಬೇಕು. 4 ಕಾರ್ಬನ್ಸ್. ಏನಂದ್ರ ಸಿಂಗಲ್ ಬಾಂಡ್. ಹೌದಲ್ಲ? ಸಿಂಗಲ್ ಬಾಂಡ್ ಜೊತೆ ಕಾರ್ಬನ್, 4 ಕಾರ್ಬನ್ ಯಾವ ರೀತಿ ಹೈಡ್ರೋಜನ್ ಜೊತೆಗೆ ಬಾಂಡಿಂಗ್ ಮಾಡ್ಕೋತೈತಿ ಅದನ್ನ ತೋರಿಸ್ಬೇಕು ನೀವು. ಇಲ್ಲಿ ಎನ್ ಬ್ಯೂಟೇನ್, ಆಮೇಲೆ ಐಸೋಬ್ಯೂಟೇನ್. ಸ್ಟ್ರಕ್ಚರ್ ಚೇಂಜ್ ಅದ, ಏನದ? ಸೂತ್ರ ಏನದ? ಸೇಮ್. ಹೌದಾ? ಇದು ರಚನಾ ಸಮಾಂಗಿಗಳು. ಇದ್ರದ್ದು ಪಾಯಿಂಟ್ ಔಟ್ ಮಾಡ್ಕೊರಿ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಚಿತ್ರ. ಈ ಚಿತ್ರನೂ ಇಂಪಾರ್ಟೆಂಟ್ ಅದ, ಆಮೇಲೆ ಇದು ವಿಧಾನವನ್ನಾದ್ರೂ ಕೇಳಬಹುದು. ಇದ್ರದ್ದು ಹೆಂಗ್ ಪ್ರೊಸೆಸ್ ಹೆಂಗದ, ತಾಮ್ರವನ್ನ ಯಾವ ರೀತಿ ಶುದ್ಧೀಕರಣ ಮಾಡ್ತಾರ, ವಿದ್ಯುತ್ತಿನ ಸಹಾಯದಿಂದ ಯಾವ ರೀತಿ ಶುದ್ಧೀಕರಣ ಮಾಡ್ತಾರ. ಇಲ್ಲಿ ನೋಡ್ರಿ, ಒಂದೇನ್ ಮಾಡ್ತಾರ, ಟ್ಯಾಂಕ್ ತಗೋತಾರ. ಅಂದ್ರೆ ಇದು ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನಡೆಯುವಂಥದ್ದು. ನಾವು ಚಿಕ್ಕ ಮಟ್ಟದಲ್ಲೂ ಮಾಡಿ ನೋಡ್ಬೋದು, ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡ್ಬೋದು. ಬಟ್ ಇಲ್ಲಿ ನೋಡ್ರಿ, ಓರನ್ನ ತೆಗಿತಾರ. ನಿಮ್ಗೆ ಗೊತ್ತೈತಿ,
ಯಾವುದ್ರಲ್ಲಿ ಒಂದು ನಮ್ಮ ಭೂಮಿ ಒಳಗಡೆ ಸಿಗುವಂತ ಒಂದು ಕಾಪರ್ನ ತಾಮ್ರವನ್ನ ತೆಗೆದು ಅದನ್ನ ಯಾವ ರೀತಿ ಮಣ್ಣಿನಿಂದ ಅಥವಾ ಅಶುದ್ಧ ಕಾರಕಗಳಿಂದ ಶುದ್ಧ ಮಾಡ್ತಾರ ಅನ್ನೋದ್ರ ಬಗ್ಗೆ ಐತಿದು. ಇದನ್ನೇನ್ ಮಾಡ್ತಾರ, ಅಶುದ್ಧ ತಾಮ್ರವನ್ನ ಒಂದು ದೊಡ್ಡ ಪಟ್ಟಿ ಮಾಡ್ತಾರ. ಅದ್ರ ಆ ಒಂದು ಕಂಬದ ಟೈಪ್ ಮಾಡಿ ಎಲೆಕ್ಟ್ರೋಡ್ ಅಲ್ಲಿ ಎಲ್ಲಿ ಧನಾಗ್ರಕ್ಕೆ ಜೋಡಣೆ ಮಾಡ್ತಾರೆ. ಯಾವುದು ಅಶುದ್ಧ ತಾಮ್ರವನ್ನ ಧನಾಗ್ರಕ್ಕೆ ಜೋಡಣೆ ಮಾಡ್ತಾರ. ಅದೇ ರೀತಿ ಶುದ್ಧ ತಾಮ್ರದ ಪಟ್ಟಿಯನ್ನ ತೆಗೆದುಕೊಳ್ತಾರ, ತೆಳುವಾದ ಪಟ್ಟಿಯನ್ನ. ಅದನ್ನ ಋಣಾಗ್ರ ಅಥವಾ ಕ್ಯಾಥೋಡ್ ಅಂತ ಏನ್ ಕರಿತೀವಿ ಅದಕ್ಕ ಏನ್ ಮಾಡ್ತಾರ, ಕನೆಕ್ಟ್ ಮಾಡ್ತಾರ. ಹೌದಾ? ಈ ಕನೆಕ್ಟ್ ಮಾಡಿ ಇಲ್ಲಿ ನಾವು ವಿದ್ಯುತ್ತನ್ನ ಪ್ರವಹಿಸಿದಾಗ ಏನಾಗ್ತದ, ಇಲ್ಲಿ ಮತ್ತೇನ್ ತಗೋತಾರಪ್ಪ ಅಂತಂದ್ರ ತಾಮ್ರದ ಸಲ್ಫೇಟ್ ದ್ರಾವಣವನ್ನ, ತಾಮ್ರ ಇರ್ತೈತಿ ಅದ್ರ ಜೊತೆ ಸಲ್ಫೇಟ್ ದ್ರಾವಣ, ತಾಮ್ರದ ಸಲ್ಫೇಟ್ದ ಸಂಯುಕ್ತವನ್ನ ಕರಗಿಸಿರ್ತಾರ ಒಂದು ದ್ರಾವಣದ. ಆ ದ್ರಾವಣ ತೆಗೆದುಕೊಂಡಾಗ ಅಲ್ಲಿ ಸಿಯು ಮತ್ತ SO4 ಅದೇನಾಗ್ತೈತಿ, ವಿಭಜನೆ ಹೊಂತೈತಿ. ಸಿಯು ಪ್ಲಸ್ ಆಗ್ತದ, SO4 ಮೈನಸ್ ಆಗ್ತೈತಿ. ಸಿಯು ಪ್ಲಸ್ ಏನಾಗ್ತದ, ಈ ಒಂದು ಆನೋಡ್ ದಲ್ಲಿರುವಂತ ಎಲ್ಲ ತಾಮ್ರ, ಶುದ್ಧ ತಾಮ್ರ ಕರಗಿ ಎದ್ರಾಗ CuSO4 ದಾಗ ಕರಗಿ ಯಾವ ಕಡೆ ಹೋಗ್ತೈತಿ, ಕ್ಯಾಥೋಡ್ ಕಡೆ ಹೋಗಿ ಅದ್ರ ಮೇಲೆ ಏನಾಗತ್ತ, ಸಂಗ್ರಹಣೆಗೊಳ್ತೈತಿ. ಅವಾಗ ನಮ್ಗೆ ಶುದ್ಧ ಕಾಪರ್ ಸಿಗ್ತೈತಿ. ಕಾರ್ಬನ್ ಅಲ್ಲ, ಕಾಪರ್ ಸಿಗ್ತೈತಿ. ಇಲ್ಲಿ ಉಳಿದಿದ್ದೇನು ಉಳಿತದಲ್ಲ ಅಶುದ್ಧ ಕಶ್ಮಲ, ಧನಾಗ್ರ ಮಡ್ಡಿ ಅಂತ ಕರಿತೀವಿ. ಯಾಕ ಧನಾಗ್ರ ಮಡ್ಡಿ ಅಂತ ಕರಿತೀವಿ ಅಂದ್ರ ಧನ ಒಂದು ಎಲೆಕ್ಟ್ರೋಡ್ ಕೆಳಗಡೆನೆ ಏನಾಗಿರ್ತದ ಅದು ಮಡ್ಡಿ ಸಂಗ್ರಹಣೆ ಆಗಿರ್ತೈತಿ. ಅದಕ್ಕ ಆನೋಡ್ ಮಡ್ಡಿ ಅಥವಾ ಧನಾಗ್ರ ಮಡ್ಡಿ ಅಂತ ಕರಿತೀವಿ. ಧನಾಗ್ರ ಮಡ್ಡಿ ಅಂದರೇನು ಅಂತಾನು ಕೇಳ್ಯಾರ. ಅದನ್ನು ಕೂಡ ನೀವೇನ್ ಮಾಡ್ಬೋದು, ಬರಿಬಹುದು. ಇಲ್ಲದ ನೋಡ್ರಿ, ಕರಗುವ ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡರೆ ಕರಗದೇ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುತ್ತವೆ. ಇದನ್ನೇನಂತ ಕರಿತೀವಿ, ಧನಾಗ್ರ ಮಡ್ಡಿ ಅಂತ ಕರಿತೀವಿ. ಹೌದಿಲ್ಲ? ಈಗ ನೋಡ್ರಿ, ಇದ್ರದ್ದು ಪ್ರೊಸೆಸ್ ಹೆಂಗ್ ಬರೀತೀರಿ, ಈ ವಿಧಾನದಲ್ಲಿ ಅಶುದ್ಧ ಲೋಹವನ್ನ ಧನಾಗ್ರಕ್ಕೆ, ಶುದ್ಧ ಲೋಹದ ತೆಳು ತಗಡನ್ನ ಋಣಾಗ್ರಕ್ಕೆ ಜೋಡಿಸಿರುತ್ತಾರೆ. ಹೌದಾ? ಲೋಹೀಯ ಲವಣದ ದ್ರಾವಣವನ್ನು, ಲೋಹೀಯ ಲವಣದ ದ್ರಾವಣ, ಲೋಹ ಯಾವ ಲೋಹ ತಗೊಂಡಿವಿ ಇಲ್ಲಿ, ಕಾಪರ್ ಲೋಹನ, ಅದರದೇ ಒಂದು ದ್ರಾವಣವನ್ನ ವಿದ್ಯುತ್ ವಿಭಜನೀಯವಾಗಿ ಬಳಸ್ತಾರೆ. ವಿದ್ಯುತ್ ವಿಭಜನೀಯ ಅಂದ್ರ ವಿದ್ಯುತ್ತನ್ನ ಅದು ಏನ್ ಮಾಡ್ಬೇಕು, ವಾಹಕ ಮಾಡ್ಕೋಬೇಕು. ವಿದ್ಯುತ್ತನ್ನ ಹಾಯಿಸಿದಾಗ ಅದರಲ್ಲಿರುವಂತ ಅಯಾನುಗಳು ಸಪರೇಟ್ ಆಗ್ಬೇಕು. ಅಂತ ಒಂದು ದ್ರಾವಣವನ್ನ ತೆಗೆದುಕೊಂಡು ಆ ದ್ರಾವಣದಲ್ಲಿ ನಾವು ವಿದ್ಯುತ್ತನ್ನ ಹಾಯಿಸಿದಾಗ ಧನಾಗ್ರದ ಅಶುದ್ಧ ಲೋಹವು ವಿದ್ಯುತ್ ವಿಭಜನೀಯ ದ್ರಾವಣದಲ್ಲಿ ಕರಗುವುದು. ಧನಾಗ್ರದ ಈ ಅಶುದ್ಧ ಲೋಹ ಏನೈತಪ್ಪ, ಯಾವುದು ಕಾಪರ್, ಅದೇನಾಗ್ತದ, ಕರಗಿ ಯಾವ ಕಡೆ ಹೋಗ್ತೈತಿ, ಶುದ್ಧ ಲೋಹವು ಅಷ್ಟೇ ಪ್ರಮಾಣದ ಶುದ್ಧ ಲೋಹ ಏನಾಗ್ತದ, ವಿದ್ಯುತ್ ವಿಭಜನೀಯ ದ್ರಾವಣದಿಂದ ಋಣಾಗ್ರದ ಮೇಲೆ ಸಂಗ್ರಹಗೊಳ್ತೈತಿ. ಈ ಋಣಾಗ್ರದ ಮೇಲೆ ಏನಾಗ್ತದದು, ಸಂಗ್ರಹಗೊಳ್ತೈತಿ. ಈ ಋಣಾಗ್ರದ ಮೇಲೆ ಸಂಗ್ರಹಗೊಳ್ತೈತಿ. ಕರಗುವ ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡರೆ, ಈ ಕರಗುವ ಕಶ್ಮಲಗಳು ಏನದಾವಲ್ಲ ಅವೆಲ್ಲ ದ್ರಾವಣಕ್ಕೆ ಸೇರ್ಕೊಂಡ್ರೆ ಕರಗದೇ ಇರುವ ಕಶ್ಮಲಗಳು ಏನಾಗ್ತಾವಪ್ಪ ಅಂದ್ರೆ ಅದ್ರ ಕೆಳಗಡೆನೆ ಬೀಳ್ತಾವ, ಸಂಗ್ರಹಣೆ ಆಗ್ತಾವ. ಅದಕ್ಕೆ ಏನಂತ ಕರಿತೀವಿ ನಾವು, ಧನಾಗ್ರ ಮಡ್ಡಿ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇದನ್ನ ನೀವು ಏನ್ ಮಾಡ್ಬೋದು, ಬರ್ಕೋಬಹುದು, ಪಾಯಿಂಟ್ ಮಾಡ್ಕೊರಿ, ಪಾಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗುವಿಕೆ. ಇದನ್ನ ರಿಪೀಟೆಡ್ ಅದ, ಇಲ್ಲಿ ನಿಮ್ಮ ಒಂದು ಪ್ರಿಪರೇಟರಿಯಲ್ಲಿ 2 ಟೈಮ್ಸ್ ಕೇಳ್ಯಾರ ಇದನ್ನ. ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಅನ್ಸುತ್ತ ಕೇಳ್ಯಾರ ನೋಡ್ರಿ. ಚುಕ್ಕೆ ಚಿತ್ರ, ನೀವು ಚುಕ್ಕೆ ರಚನೆ ಬರೆಯಕ್ ಬರ್ತಿತ್ತು ನಿಮ್ಗೆಲ್ಲ, ಹೌದಿಲ್ಲ? ವೆಲೆನ್ಸಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯಕ್ ಬರ್ತೈತೆ, ಎಲೆಕ್ಟ್ರಾನಿಕ್ ವಿನ್ಯಾಸ, KLMN ಶೆಲ್ ಗೊತ್ತದವಲ್ಲ, ಒಂದು ಪರಮಾಣುವಿನ ಸುತ್ತ ಇರುವಂತ ಒಂದು ಎಲೆಕ್ಟ್ರಾನ್ ಶೆಲ್ಸ್, ಹೌದಲ್ಲ? ಕೆ, ಸ್ವಲ್ಪ ಇರ್ರಿ, ವೇಟ್ ಮಿನಿಟ್, ಇಲ್ಲಿ ನೋಡ್ರಿ, KLMN. ಹಾ, ಇದು ಕಾಣಿಸ್ತಾ ಇಲ್ವಾ? ಸಾರಿ, ಇಲ್ಲಿ ಈ ಕಡೆ ಬರೀತೀನಿ ನೋಡ್ರಿ, ಈಗ ಬರೆದಿರ್ತೇನೆ. KLMN. ಈ KLMN ಶೆಲ್ಸ್ ಬಗ್ಗೆ, ಆಮೇಲೆ ಹೊರಕವಚಗಳಿವು. ಇದರಲ್ಲಿ SPDF ಅಂತ ಶೆಲ್ಸ್ ಇರ್ತಾವ, ಸಬ್ ಶೆಲ್ಸ್. ಈ KLMN ಶೆಲ್ಸ್ ಅಲ್ಲಿ ಏನಿರ್ತದ, ಕೆ ಅಲ್ಲಿ ಎಷ್ಟು ಕೆಪಾಸಿಟಿ ಇರ್ತದ, ಎಲೆಕ್ಟ್ರಾನಿಕ್ ಹೋಲ್ಡಿಂಗ್ ಕೆಪಾಸಿಟಿ 2 ಇರ್ತದ, ಇಲ್ಲಿ 8 ಇರ್ತದ, 18 ಇರ್ತದ, 32 ಈ ರೀತಿ ಇರ್ತೈತಿ KLMN ಅಲ್ಲಿ. ಹೌದಾ? ಈಗ ನಿಮ್ಗ ಏನ್ ಗೊತ್ತಿರ್ಬೇಕು, ಒಂದು ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟು ಮಾಡ್ಬೇಕು ಅಂದ್ರೆ ಇದು ಅಯಾನಿಕ್ ಬಾಂಡ್. ಹೌದಿಲ್ಲ? ಈ ಅಯಾನಿಕ್ ಸಂಯುಕ್ತಗಳನ್ನ ಉಂಟು ಮಾಡ್ಬೇಕಂತಂದ್ರ ಆ ಅಯಾನದ ಏನ್ ಗೊತ್ತಿರ್ಬೇಕು ನಿಮ್ಗ, ಪರಮಾಣು ಸಂಖ್ಯೆ ಗೊತ್ತಿರ್ಬೇಕು. ಈಗ ಸೋಡಿಯಂದ ಪರಮಾಣು ಸಂಖ್ಯೆ 11 ಐತಿ. ಕ್ಲೋರೈಡ್ ಅಂದ್ರ ಕ್ಲೋರಿನ್,
ಸೋಡಿಯಂ ಸೋಡಿಯಂ ಮತ್ತು ಕ್ಲೋರಿನ್ ಕೂಡಿ ಕ್ಲೋರೈಡ್ ಆಗುತ್ತದು. ಈ ಕ್ಲೋರಿನ್ ಪರಮಾಣು ಸಂಖ್ಯೆ 17 ಇದು ಗೊತ್ತಿರ್ಬೇಕು ನಿಮ್ಗೆ. ಈಗ ಸೋಡಿಯಂನ ಪರಮಾಣು ಸಂಖ್ಯೆ 11 ಐತಲ್ಲ, ಇದ್ರದ್ದು ಎಲೆಕ್ಟ್ರಾನಿಕ್ ವಿನ್ಯಾಸ ಹೆಂಗ್ ಬರಿಬೇಕು? ಎಷ್ಟದ 11 ಐತಪ್ಪ ಅಂದ್ರೆ ಕೆ ದಲ್ಲಿ ಕೆಪಾಸಿಟಿ 2 ಹಾಕ್ಬೇಕು, 2 ಹಾಕ್ಬೇಕು. ಎಲ್ ಅಲ್ಲಿ ಎಷ್ಟದ 8, ಅದ್ರ ಎಷ್ಟು ಹೋಲ್ಡಿಂಗ್ ಕೆಪಾಸಿಟಿ ಇದಾವ ಅಷ್ಟು ಹಾಕ್ಬೇಕು, ಉಳ್ದಿದ್ದು ನೆಕ್ಸ್ಟ್ ಹಾಕೊಂತ ಹೋಗ್ಬೇಕು. ಈಗ ಎಂ ಅಲ್ಲಿ ಎಷ್ಟು ಹಾಕ್ತಿರಿ, ಎಷ್ಟು ಉಳಿದು 2 8 ಹಾಕಿದ್ರೆ 10 ಆಯ್ತು, ಇದೊಂದು 11 ಆಯ್ತು, ಎಂ ಅಲ್ಲಿ 1 ಆಯ್ತು. ಹೌದಾ? ಕ್ಲೋರಿನ್ ಪರಮಾಣು ಸಂಖ್ಯೆ 17 ಅದ. ಅದೇ ರೀತಿ ಹಾಕೊಂತ ಹೋದ್ರ 2 8 7 ಆಗತ್ತೆ. ಈಗ ಲಾಸ್ಟ್ ಅಲ್ಲಿ ಎಷ್ಟೆಷ್ಟು ಉಳ್ದಪ್ಪ? ಇಲ್ಲಿ 1, ಇದು 7. ಹೊರಕವಚದಲ್ಲಿ ಅತ್ಯಂತ ಹೊರಕವಚದಲ್ಲಿ ಸೋಡಿಯಂನ ಅತ್ಯಂತ ಹೊರಕವಚದಲ್ಲಿ ಎಷ್ಟದ ಎಲೆಕ್ಟ್ರಾನ್? 1 ಅದ. ಇಲ್ಲಿ ಎಷ್ಟದ? ಕ್ಲೋರಿನ್ ಅಲ್ಲಿ 7 ಅದ. ಹೌದಾ? ಈಗ ಅಷ್ಟಕ ಅಂತ ಕರಿತೀವಿ ನಾವು. ಅಷ್ಟಕ ಅಂದ್ರೆ ಏನು? ಆಕ್ಟೇಟ್ ಕಂಪ್ಲೀಟ್ ಆಗ್ಬೇಕಂತ ಹೇಳ್ತಾರ. ಅಷ್ಟಕ ಪೂರ್ಣಗೊಳ್ಬೇಕು. ಈಗ ಒಂದು ಧಾತು ಸ್ಟೆಬಿಲಿಟಿ ಅಂದ್ರ ಅದು ಮತ್ತೊಂದ್ರ ಜೊತೆ ರಿಯಾಕ್ಟ್ ಆಗ್ಬಾರ್ದಪ್ಪ ಅಂತಂದ್ರ ಅದಕ್ಕೆ ಏನಿರ್ಬೇಕು? ಸ್ಟೇಬಲ್ ಆಗಿರ್ಬೇಕು. ಅದು ಸ್ಟೇಬಲ್ ಆಗ್ಬೇಕಂದ್ರೆ ಏನಾಗ್ಬೇಕು? ಈ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಬೇಕು, ಅಥವಾ ಇದು 7 ತಗೊಂಡು 8 ಆಗ್ಬೇಕು, ಆಕ್ಟೇಟ್ ಆಗ್ಬೇಕು. ಇದು 7ನ ಕಳ್ಕೋಬೇಕು, ಅಥವಾ ಇನ್ನೊಂದ್ ತಗೊಂಡು 8 ಆಗ್ಬೇಕು. 7ನ ಕಳ್ಕೊಳಕ್ ಸಾಧ್ಯ ಐತೆ? ಇಲ್ಲ. 1ನ ಕಳ್ಕೊಳಕ್ ಸಾಧ್ಯ ಐತಿ. 7ನ ಪಡ್ಕೊಳಕ್ಕೆ ಯಾವ ಕೊಡ್ತಾವ? ಕೊಡಲ್ಲ. ಶೇರಿಂಗ್ ಅದ ಇಲ್ಲಿ. ಇದೇನ್ ಮಾಡ್ಬೇಕು? ಟ್ರಾನ್ಸ್ಫರ್, ಶೇರಿಂಗ್ ಅಲ್ಲ, ಇದು ಟ್ರಾನ್ಸ್ಫರ್ ಮಾಡ್ಬೇಕು, ಕೊಡ್ಬೇಕು, ಬಿಟ್ಟು ಕೊಡ್ಬೇಕು. ಈಗ ಸೋಡಿಯಂ ಯಾವ್ದು ಬಿಡ್ತದ? ಸೋಡಿಯಂ ಬಿಟ್ಟು ಕೊಡ್ತೈತಿ. ಹೌದಿಲ್ಲ? ಬಿಟ್ಟು ಕೊಡ್ತೈತಿ ಇಲ್ಲ? ಯಾಕಂದ್ರೆ ಲೀಸ್ಟ್ ಅದಾವ ಅದ್ರಲ್ಲಿ ಎಲೆಕ್ಟ್ರಾನ್ಸ್ 1 ಅದ. ಯಾವ್ದ್ರಲ್ಲಿ? ಕ್ಲೋರಿನ್ ಅಲ್ಲಿ 7 ಅದಾವ. 7 ಬಿಟ್ಟು ಕೊಡೋದಾಗಲ್ಲ, ಅದು 1ನ ಪಡ್ಕೋತೈತಿ. ಹಿಂಗಾಗಿ ಇಲ್ಲಿ ಏನ್ ಮಾಡ್ತದ? ಬಾಂಡ್ ಆಗ್ತದ, ಸಂಯುಕ್ತಗಳ ರಚನೆ ಆಗ್ತಾವ. ಯಾವ ರೀತಿ ನೋಡ್ರಿ, ಸೋಡಿಯಂ ಏನ್ ಮಾಡ್ತದ? 1 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡ್ತೈತಿ, ತನ್ನಲ್ಲಿರುವ 1 ಎಲೆಕ್ಟ್ರಾನ್ ಅನ್ನ. ಈಗ ಹೆಂಗ್ ಬರಿಬೇಕು ಇದನ್ನ? ಎನ್ ಬರೀತೀರಿ. ಸೋಡಿಯಂದು ಒಂದು ಸಂಕೇತ ಎನ್, ಕ್ಲೋರಿನ್ ಸಂಕೇತ Cl. ಹೌದಾ? ಸೋಡಿಯಂ ಮೇಲೆ 1 ಚುಕ್ಕೆ ಇಡ್ತೀರಿ. ಚುಕ್ಕೆ ರಚನೆ ಅಂದ್ರೆ ಇದೆ, ಎಲೆಕ್ಟ್ರಾನ್ಗಳನ್ನ ಚುಕ್ಕೆ ರೂಪದಲ್ಲಿ ತೋರಿಸೋದು. ಲಾಸ್ಟ್ ಲಾಸ್ಟ್ ಸೆಲ್ ಅಲ್ಲಿರುವಂತ 1 ಎಲೆಕ್ಟ್ರಾನ್ ಅನ್ನ 1 ಚುಕ್ಕೆಯಲ್ಲಿ ಇಡ್ತೀವಿ ನಾವು. ಅದೇ ರೀತಿ Cl ಲಾಸ್ಟ್ ಅಲ್ಲಿ ಎಷ್ಟದಾವ? 7 ಚುಕ್ಕೆ. ಎಲ್ಲಾ ಚುಕ್ಕೆ ಇಟ್ರೆ ಕನ್ಫ್ಯೂಸ್ ಆಗ್ತಿತ್ತು ಅಂತ ಕ್ರಾಸ್ ಹಾಕ್ಯಾರ. ಅದನ್ನು ಚುಕ್ಕೆನೆ, ಕ್ರಾಸ್ ಹಾಕ್ಯಾರ ಅಷ್ಟೇ. ಈ ಕ್ರಾಸ್ ಎಷ್ಟು ಕ್ರಾಸ್ ಅದಾವ? 7 ಕ್ರಾಸ್ ಅದಾವ ನೋಡ್ರಿ. ಇಲ್ಲಿ 7 ಕ್ರಾಸ್ ಅದಾವ, ಇಲ್ಲಿ 1 ಕ್ರಾಸ್ ಐತಿ. ಹೌದಾ? ಈ 1 ಏನಾಗ್ತೈತಿ? ಈ ಕಡೆ ಹೋಗಿ ಇದು 8 ಆಗ್ತದ, ಇದು ಸ್ಟೇಬಲ್ ಆಗ್ತದ. ಇಲ್ಲಿ ಮತ್ತ ಎನ್ ಏನಾಗುತ್ತ? ಲಾಸ್ಟ್ ಅಲ್ಲಿ 8 ಬಂತಿಲ್ಲ? ಲಾಸ್ಟ್ ಅಲ್ಲಿ 8 ಬಂದ್ರ ಅದು ಆಕ್ಟೇಟ್ ಅಂತ ಕಂಪ್ಲೀಟ್ ಆಯ್ತಂತ. ಅದಕ್ಕೆ ಅದೇನ್ ಮಾಡ್ತೈತಿ? 1ನ ಬಿಟ್ಟು ಕೊಡ್ತೈತಿ. ಇಲ್ಲಿ 1 ಬಿಟ್ಟು ಕೊಡ್ತು, ಟ್ರಾನ್ಸ್ಫರ್ ಆಯ್ತು. ಇದು Na+ ಆಯ್ತು, ಇದು Cl- ಆಯ್ತು. ಈ ರೀತಿ ಏನಾಯ್ತು? NaCl ರಚನೆ ಆಯ್ತು. ಅದೇ ಒಂದು ವೇ ಅಲ್ಲೇ ಮೆಗ್ನೀಷಿಯಂ ಕ್ಲೋರೈಡ್ ನಾವ್ ಯಾವ ರೀತಿ ರಚನೆ ಮಾಡ್ಬೋದು? ಮೆಗ್ನೀಷಿಯಂದು ನಿಮ್ಗೆ ಗೊತ್ತೈತಿ, ಏನದಪ್ಪ ಅಂತಂದ್ರ 12 ಅದ. ಪರಮಾಣು ಸಂಖ್ಯೆ ಏನದ? 12 ಅದ. ಹೌದಾ? ಕ್ಲೋರಿನ್ ಆಲ್ರೆಡಿ ಗೊತ್ತದ ನಿಮ್ಗೆ, ಎಷ್ಟದ? 17 ಅದ. ಹೌದಾ? ಈಗ 12 ಐತಂದ್ರ ಇದೇ ಏನ್ ಮಾಡ್ಬೇಕು? Mg 2ನ ಬಿಟ್ಕೊಡ್ಬೇಕು. ಈ ಕ್ಲೋರಿನ್ ಏನ್ ಮಾಡ್ತದ? 1ನ ಪಡೆದ್ಕೊಳ್ತೈತಿ. ಈಗ Mg ಅಲ್ಲಿ 2 ಅದಾವ ಕೊಡಾಕ, ಅದು ಏನದ? ಒಂದೇ ತಗೋತೈತಿ. ಯಾವ್ದು? ಕ್ಲೋರಿನ್ ಒಂದೇ ತಗೋತೈತಿ. ಅದಕ್ಕ ಇನ್ನೊಂದನ್ನ ಯಾರಿಗ್ ಕೊಡ್ಬೇಕು? ಇನ್ನೊಂದನ್ನ ಕ್ಲೋರಿನೇ ತಗೋಬೇಕು. ಇನ್ನೊಂದು ಪರಮಾಣುವನ್ನ, ಯಾವ ಪರಮಾಣುವನ್ನ ತಗೋಬೇಕು? ಕ್ಲೋರಿನ್ ಪರಮಾಣುವನ್ನ ತಗೊಂಡಿವಿ ಅಂದ್ರ 1 ಎಲೆಕ್ಟ್ರಾನ್ ಇದಕ್ಕ, ಈ ಕ್ಲೋರಿನ್ಗೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ. ಎಷ್ಟು ಈಸಿ ಅದ ನೋಡ್ರಿ. Mg ಬರಿಬೇಕ, 2 ಡಾಟ್ ಹಾಕ್ಬೇಕು. ಯಾಕೆ 2 ಡಾಟ್ ಹಾಕ್ಬೇಕು? ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಲಾಸ್ಟ್ ಎಷ್ಟದ? 2 ಅದ, 2 ಡಾಟ್ ಹಾಕ್ಬೇಕು. Cl ತಗೋಬೇಕು, ಎಷ್ಟು ಡಾಟ್ ಹಾಕ್ಬೇಕು? 7 ಡಾಟ್ ಹಾಕ್ಬೇಕು. ಈಗ ಇಲ್ಲಿ 1 ಹೋಯ್ತು, ಇನ್ನೊಂದನ್ನ ಎಲ್ಲಿ ಕೊಡ್ಬೇಕದ? 8 ತಗೊಂಡದ, 9 ತಗೊಳಂಗಿಲ್ಲ, ಅದು 8 ಇಡ್ಬೇಕ. ಅಲ್ಲಿ 8 ಆಯ್ತಾ? ಇನ್ನೊಂದಕ್ಕೆ ತಗೊಂಡು ಅದಕ್ಕೊಂದು 8 ಕೊಡ್ಬೇಕು. 8 ಮಾಡ್ಬೇಕು. ಏನು? 1ನ ಬಿಟ್ಕೊಟ್ಟು. ಅವಾಗ ಇದು Mg ಏನಾಗತ್ತೆ? 2+ ಆಗತ್ತೆ. ಯಾಕಂದ್ರೆ 2 ಬಿಟ್ಕೊಟ್ಟೈತಿ, ಪ್ಲಸ್ ಆಗತ್ತೆ. ಇದು ಧನ ಯಾವನ ಆಗುತ್ತೆ, ಯಾವ್ದು ಪಡ್ಕೊಂಡಿರ್ತೈತಿ ಅದು ಋಣ ಯಾವನ ಆಗ್ತೈತಿ. ಅದಕ್ಕೆ ಇದೇನಾಗತ್ತ? MgCl2. Cl2 ಯಾಕಂದ್ರ ಇಲ್ಲಿ ನೋಡ್ರಿ, ನೀವು ವೇಲೆನ್ಸಿ ಬರೆಯುವಾಗ Mg ಮೇಲೆ 2 ಬರಿತೀರಿ, Cl ಮೇಲೆ 1 ಬರಿಬೇಕು. ಈ Mgದು 2 ಏನಾಗ್ತದ? Cl ಗೆ ಹೋಗ್ತದ. ಅವಾಗ ಅದು MgCl2 ಆಗತ್ತೆ. ಹೌದಾ? ಅವನ್ನೆಲ್ಲ ಮತ್ತ ಬೇರೆ ಕ್ಲಾಸ್ ಮಾಡಿ ನಾನು ನಿಮ್ಗೆಲ್ಲ ಏನ್ ಮಾಡ್ತೀನಿ? ಹೇಳ್ಕೊಡ್ತೀನಿ. ಈಗ 10th ಇದ್ದವ್ರಿಗೆ ಇಂಪಾರ್ಟೆಂಟ್, 9th ಇದ್ದವ್ರು ಬರ್ತಿರಲ್ಲ ನೆಕ್ಸ್ಟ್, ಯಾರಾದ್ರೂ ನೋಡ್ತಾ ಇದ್ರ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೋಡ್ರಿ, ಈ ರೀತಿ ಅಯಾನಿಕ್ ಸಂಯುಕ್ತಗಳು ರಚನೆ ಆಗ್ತಾವೆ. ಇವೆರಡೂ ರಿಪೀಟೆಡ್ಲಿ ಕೇಳ್ಯಾರ, ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್
ಅಯಾನಿಕ್ ಸಂಯುಕ್ತಗಳ ಗುಣಗಳು ನೋಡ್ರಿ. ಅಯಾನಿಕ್ ಸಂಯುಕ್ತಗಳು ಯಾವ ರೀತಿ ರಚನೆ ಆಗ್ಯಾವ ಅಂತ ಗೊತ್ತಾಯ್ತ. ಆ ಗುಣಗಳು ಯಾವ ರೀತಿ ಇರ್ತಾವ ನೋಡ್ರಿ. ಅದ್ರದ್ದು ಘನ ವಸ್ತುಗಳಾಗಿರ್ತಾವ ಇವು. ಏನಾಗಿರ್ತಾವ? ಮೋಸ್ಟ್ಲಿ ಘನ ವಸ್ತುಗಳಾಗಿರ್ತಾವ. ಅದಾದ್ಮೇಲೆ ಕಠಿಣವಾಗಿರ್ತಾವ. ಸ್ವಲ್ಪ ಮಟ್ಟಿಗೆ ಏನಾಗಿರ್ತಾವ? ಕಠಿಣವಾಗಿರ್ತವೆ. ಬಿದುರವಾಗಿದ್ದು ಸಾಮಾನ್ಯವಾಗಿ ಏನಾಗಿರ್ತಾವ ಅಂದ್ರೆ ಕಾಮನ್ಲಿ ಬಿದುರ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನೀವು ಕಲ್ಲುಪ್ಪು ನೋಡಿರಿ. ಕಲ್ಲುಪ್ಪನ ಹಿಂಗ ಕಲ್ಲೆ ಅರಿತಾರ ನೋಡ್ರಿ. ಮ್ಯಾಲ ಕಲ್ಲು ಕುಟ್ಟಿದ್ರೆ ಏನಾಗ್ಬಿಡ್ತಾವ? ಒಡದ್ ಬಿಡ್ತಾವ. ನೀವು ಪ್ರೆಷರ್ ನೀವು ಕೈಲೇ ಭಾರ ಹಾಕಿದ್ರು ಏನಾಗತ್ತದು? ಒಡೆದ್ ಹೋಗುತ್ತೆ. ಅಂದ್ರೆ ಪದರ ಇರ್ತೈತಿ ನೋಡ್ರಿ. ಬಿದುರವಾಗಿದ್ದು ಏನು ಒತ್ತಡವನ್ನ ಹಾಕಿದಾಗ ಪುಡಿ ಆಗುತ್ತದೆ. ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತದ ಅಥವಾ ಕುದಿ ಬಿಂದುವನ್ನು ಕೂಡ ಹೊಂದಿರ್ತೈತಿ. ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತೈತಿ. ಈಗ ಉಪ್ಪು, ಸೋಡಿಯಂ ಕ್ಲೋರೈಡ್ ಉಪ್ಪು ಏನಾಗ್ತದೆ? ನೀರಿನಲ್ಲಿ ಕರಗ್ತದಿಲ್ಲ. ಅದೇ ಸೀಮೆಯಲ್ಲಿ ಪೆಟ್ರೋಲ್ ಅಲ್ಲಿ ಏನಾಗುದಿಲ್ಲ, ಅದು ವಿಲೀನವಾಗುವುದಿಲ್ಲ. ಅದಾದ್ಮೇಲೆ ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ವಿದ್ಯುತ್ ವಾಹಕವಾಗಿರುತ್ತದೆ. ನೀವು ಉಪ್ಪಿನ ನೀರಿನಲ್ಲಿ ಏನಾದ್ರೂ ಒಂದು ವಿದ್ಯುತ್ತನ್ನ ಹಾಯಿಸಿದ್ರಂದ್ರ ವಿದ್ಯುತ್ ಏನಾಗ್ತದ? ಅಲ್ಲಿ ಪ್ರವಹಿಸ್ತೈತಿ. ಅಂದ್ರ ಆ ಅಯಾನಿಕ್ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳಾಗಿರ್ತಾವಲ್ಲ, ಈಗ MgCl2 ಆಗ್ಲಿ NaCl ಆಗ್ಲಿ ಏನ್ ಮಾಡ್ತಪ್ಪ ಅಂದ್ರ ತಮ್ಮ ಮೂಲಕ ವಿದ್ಯುತ್ತನ್ನ ಹಾಯಿಸಿಕೊಳ್ತಾವ. ಹಿಂಗ್ ಕೇಳಿದ್ರಂದ್ರ ಅಯಾನಿಕ್ ಸಂಯುಕ್ತಗಳು ಜಲೀಯ ದ್ರಾವಣವು ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಂದ್ರ ಅದು ನೀರ್ನಾಗ ಕರಗಿಸಿದಾಗ, ಜಲೀಯ ಅಂತಂದ್ರೆ ನೀರಿನಲ್ಲಿ ಕರಗಿಸಿದಾಗ ಆ ವಸ್ತುಗಳನ್ನ ಅದು ವಿದ್ಯುತ್ ವಾಹಕವಾಗಿರುತ್ತದೆ. ಹೌದು, ವಿದ್ಯುತ್ ವಾಹಕವಾಗಿರುತ್ತದೆ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡ್ರಿ, ಮೀಥೇನ್ ಅಣು. ಏನಿದು ಮೀಥೇನ್ ಅಣು? ಮೀಥೇನ್ ಅಂದ್ರೆ ಏನು? ಅಲ್ಕೇನ್ ಗ್ರೂಪ್ ಇದು. ಏನ್ ಗ್ರೂಪ್? ಅಲ್ಕೇನ್. ಅಲ್ಕೇನ್ ಅಂದ್ರೆ ಏನು? ಪರ್ಯಾಪ್ತ ಹೈಡ್ರೋಕಾರ್ಬನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಒಂದೇ ಬಾಂಡ್ ಇರ್ಬೇಕು. ಒಂದೇ ಬಾಂಡ್ ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಬಾಂಡ್ ಅಂದ್ರೆ ಹೆಂಗ? ಈ ಯಾವ ಬಾಂಡ್ ಇದು? ಯಾವ ರೀತಿ ಅಂತಂದ್ರ ಇವೇನ್ ಮಾಡ್ತಾವಪ್ಪ ಅಂತಂದ್ರ ತಮ್ಮ ಒಂದು ಎಲೆಕ್ಟ್ರಾನ್ಗಳನ್ನ ಶೇರಿಂಗ್ ಮಾಡ್ಕೋತಾವೆ. ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋವಲೆಂಟ್ ಬಾಂಡ್. ಈಗ ಈ ಕೋವಲೆಂಟ್ ಬಾಂಡ್ ಯಾವ ರೀತಿ ಅಂತಂದ್ರ ತನ್ನಲ್ಲಿ, ಈಗ ನಾನು ಏನ್ ಹೇಳಿದೆ? NaCl ಏನ್ ಹೇಳಿದೆ ನಾನು? NaCl ಹೆಂಗಪ್ಪ ಅಂತಂದ್ರ ನಾ ಬಿಟ್ಕೊಡ್ತೈತ. ಎನೆ ಬಿಟ್ಕೊಡ್ತು, Cl ತಗೋತ, ಹೌದಿಲ್ಲ? ಆದ್ರೆ ಇಲ್ಲಿ ಈ ಸಿಗೂ ಬೇಕಾಗ್ಯದ, Hಗೂ ಬೇಕಾಗಿರ್ತದೆ. ಸಿಗೂ ಬೇಕಾಗಿರ್ತೈತಿ, ಒಂದ್ ಬಿಟ್ಕೊಡ್ಬಹುದು ಅಥವಾ ತಗೋಬಹುದು, ಹೌದಲ್ಲ? Hಗೂ ಬೇಕಾಗಿರ್ತೈತಿ, ಬಿಟ್ಕೊಡ್ಬಹುದು, ತಗೋಬಹುದು. ಆದ್ರ ಸಿ ಹೆಂಗೈತಪ್ಪ ಅಂದ್ರ ಚತುರ್ವೇಲೆನ್ಸಿ ಹೊಂದೈತಿ. ಚತುರ್ವೇಲೆನ್ಸಿ ಅಂತಂದ್ರೆ ಏನು? 4 ವೇಲೆನ್ಸಿ. ಅದ್ರದ್ದು ಲಾಸ್ಟ್ ಅಲ್ಲಿ ಏನದಪ್ಪ ಅಂದ್ರ 4 ಅದಾವ ನೋಡ್ರಿ. 4 ಅದಾವ. ಈ 4ದಾಗ ಹೆಂಗ್ ಮಾಡ್ಬೇಕದು? KLMN ಶೆಲ್ ಐತಿಲ್ಲ, ಇದ್ರಿ KLMN. ಈ KLMN ಶೆಲ್ ಅಲ್ಲಿ ಇದ್ರದ್ದು ಪರಮಾಣು ರಾಶಿ ಏನು? ಕಾರ್ಬನ್ದು ಪರಮಾಣು ಸಂಖ್ಯೆ 4. ಇದು 6 ಅಂದ್ರ Kದಾಗ 2 ಹಾಕ್ತಿರಿ, L ಒಳಗೆ ಎಷ್ಟಾಗ್ಬೇಕು? 4 ಹಾಕ್ಬೇಕು. 2 4 6 ಐತಿಲ್ಲ. ಅಂದ್ರೆ ಲಾಸ್ಟ್ ಅಲ್ಲಿ 4 ಐತಾ? 4 ಇದ್ದಾಗ 4 ಎಲೆಕ್ಟ್ರಾನ್ಸ್ ಬಿಡ್ಬೇಕು ಅಥವಾ 4 ಎಲೆಕ್ಟ್ರಾನ್ಸ್ ತಗೋಬೇಕು. ಅದು ಸಾಧ್ಯನೇ ಇಲ್ಲ. ಯಾಕಂತಂದ್ರ ಏನಾಗ್ತೈತಿ? 4 ಎಲೆಕ್ಟ್ರಾನ್ಸ್ ತಗೊಂಡ್ರ 6 ಎಲೆಕ್ಟ್ರಾನ್ ಇರುವಂತ ಒಂದು ನ್ಯೂಕ್ಲಿಯಸ್ಗೆ ಹೆವಿ ಆಗ್ತದ 4 ಎಲೆಕ್ಟ್ರಾನ್ಸ್. ಇನ್ನೊಂದು 4 ಎಲೆಕ್ಟ್ರಾನ್ಸ್ ತಗೊಂಡ್ರೆ 10 ಎಲೆಕ್ಟ್ರಾನ್ಸ್ ಆಗ್ತವ. ಆ 10 ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡೋದು ಅದಕ್ಕೆ ಕಷ್ಟ ಆಗ್ತೈತಿ. ಆಮೇಲೆ 4 ಎಲೆಕ್ಟ್ರಾನ್ಸ್ ಬಿಟ್ಕೊಡೋದು ಕಷ್ಟ. ಅದಕ್ಕೆ ಏನ್ ಮಾಡ್ತೈತಿಪ್ಪ ಅಂದ್ರೆ ಇದು ಹೊಸದೊಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೈತಿ? ತನ್ನ ಒಂದು ಏಕಪರಮಾಣುವನ್ನು ಹೊಂದಿರುವಂತ ಏಕಪರಮಾಣಿ ಅಲ್ಲ, ದ್ವಿಪರಮಾಣಿ ಇರುವಂತ ಒಂದು ಅಣುಗಳ ಜೊತೆಗೆ ಬಾಂಡಿಂಗ್ ಅನ್ನ ಮಾಡ್ಕೋತೈತಿ. ಮತ್ತು ತನ್ನದೇ ಆದ ಒಂದು ತನ್ನದೇ ಆದ ಒಂದು ಅಣುಗಳು ಅಂದ್ರೆ ಕಾರ್ಬನ್ನಿನ ಬೇರೆ ಅಣುಗಳು ತನ್ನದೇ ಸ್ವಂತ ಕಾರ್ಬನ್ ಏನಿರ್ತಾವಲ್ಲ ಆ ಬೇರೆ ಕಾರ್ಬನ್ಗಳ ಜೊತೆಗೇನು ಏನ್ ಮಾಡ್ತೈತಿ? ಶೇರ್ ಮಾಡ್ಕೋತೈತಿ. ಶೇರ್ ಅಂತಂದ್ರ ಈಗ ನೀನು ಯೂಸ್ ಮಾಡು, ನಾನು ಯೂಸ್ ಮಾಡ್ತೀನಿ ಅಂದಾಗ, ನೀನು ಯೂಸ್ ಮಾಡು, ನಾನು ಯೂಸ್ ಮಾಡ್ತೀನಿ ಅಂತ. ಆ ರೀತಿ ಏನ್ ಮಾಡ್ತೈತದು? ಕಾರ್ಬನ್ ನೋಡ್ರಿ. ಈಗ ಮೀಥೇನ್ ಅಂತ ಹೇಳ್ಯಾರ. ಮೀಥೇನ್ ಸ್ಟ್ರಕ್ಚರ್ ಹೆಂಗ್ ಬರೀತೀರಿ ನೀವು? ಮೀಥೇನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಅಲ್ಕೇನ್ ಅಂತಪ್ಪ. ಮೀಥೇನ್ ಏನ್ ಬಂದದಂದ್ರ ಅಲ್ಕೇನ್. ಇದು ಅಲ್ಕೇನ್ ಅಂತಂದ್ರ ನಿಮಗ್ ಸೂತ್ರ ಗೊತ್ತಿರ್ಬೇಕು. ಏನು? CnH2n+2 ಅಂತ ಗೊತ್ತಿರ್ಬೇಕು, ಹೌದಾ? ಈಗ ಸಿ ಜಾಗದಾಗ 1 ಹಾಕ್ರಿ. ಮಿತ್ ಅಂದ್ರ 1, ಇವು ಗೊತ್ತಿರ್ಬೇಕು ಮೊದಲು. ಮಿತ್ ಅಂದ್ರ 1, ಇತ್ ಅಂದ್ರ
ಮಿತ್ ಅಂದ್ರ 1, ಇತ್ ಅಂದ್ರ 2, ಇತ್ತಾಗ್ಲಿಲ್ಲ ಅದು ಈ ಆಗ್ಲಿಲ್ಲ. ಈ ಮಾಡ್ತೀನಿ ತಡ್ರಿ. ನಿಂದ್ರ ಹಿಂಗ್ ಬರ್ತಿರ್ತಾವ ನೋಡ್ರಿ. ಈಥೀನ್ ಕೇಳಿರಿ ನೀವು ಆಲ್ರೆಡಿ ಎಲ್ಲಾ ಕ್ಲಾಸ್ ಕೇಳಿರ್ತೀರಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಇರ್ತೈತಿ, ಇಷ್ಟು ಡೀಪ್ ಹೇಳಂಗಿಲ್ಲ. ಬಟ್ ಜಸ್ಟ್ ನಿಮ್ಗ ಇದು ಚುಕ್ಕೆ ರಚನೆ ಒಬ್ಬೊಬ್ರು ಬಾಳ ಕನ್ಫ್ಯೂಸ್ ಮಾಡ್ಕೋತಿರ್ತಾರ. ಹೆಂಗ್ ಮಾಡಿರಪ್ಪ ಅಂದ್ರೆ ಇದಕ್ಕೊಂದ್ ಟ್ರಿಕ್ ಏನಪ್ಪಾ ಅಂದ್ರ, ಈಗ ನಿಮ್ಗ್ ಮೀಥೇನ್ ಅಂದ್ರ ಮಿತ್ ಅಂದ್ರ ಗೊತ್ತಾಗ್ಬಿಡ್ತೈತಿ. ಮಿತ್ ಅಂದ್ರ ಒಂದ ಕಾರ್ಬನ್ ಐತಿ ಅಂತ ಹೇಳಿ. ಇವಾಗ ಇದು ಸೂತ್ರದಾಗ ಹಾಕಿದ್ರ ಅಂದ್ರೆ ನಿಮ್ಗೆ ಏನಾಗ್ಬಿಡ್ತೈತಿ, ಮಿತ್, ಇತ್, ಪ್ರಾಪ್, ಬ್ಯೂಟ್, ಪೆಂಟ್, ಹೆಕ್ಸ್, ಹೆಪ್ಟ್, ಆಕ್ಟ್, ನಾನ್ ಇವೆಲ್ಲ ಗೊತ್ತಿರ್ಬೇಕು. ಹೌದಾ? ಈಗ C1 ಇತ್ತಂದ್ರ ಅದಕ್ ಮಿತ್ ಅಂತಾರ, C2 ಇತ್ತಂದ್ರ ಅದಕ್ ಇತ್ ಅಂತಾರ, C3 ಇತ್ತಂದ್ರ ಅದಕ್ ಪ್ರಾಪ್ ಅಂತಾರ, ಬ್ಯೂಟ್ ಅಂದ್ರ C4. ಇಟ್ ಗೊತ್ತಿತ್ತಂದ್ರ ನೀವು ಯಾವ್ದ ಕೊಡ್ಲಿ ಅವರು ಏನ್ ಮಾಡ್ಬೋದು, ನಾವು ರಚನೆಯನ್ನ ಬರಿಬಹುದು. ಈಗ C1 ಹಾಕಿದ್ರಿ H 2 ಇರ್ತೈತೆ. ಇಲ್ಲಿ n ಜಾಗದಾಗ ಏನ್ ಹಾಕ್ಬೇಕು, 1 ಹಾಕ್ಬೇಕು. 2 1s 2 ಪ್ಲಸ್ 2 ಅಂದ್ರ 4 ಆಯ್ತು. ಹೌದಿಲ್ಲ? C1H4 ಅಂತಂದ್ರ CH4 ಆಯ್ತದು. ಅವ್ರ ಕೊಟ್ಟಾರ CH4 ಅಂತ. ಈಗ C ಗೆ ಎಷ್ಟು ಬಾಂಡಿಂಗ್ಸ್ ಆಗ್ಬೇಕು, ಎಷ್ಟು ಬಾಂಡಿಂಗ್ಸ್ ಆಗ್ಬೇಕು, 4 ಬಾಂಡಿಂಗ್ಸ್. ಇದೊಂದು ನೆನಪಿಟ್ಕೊಬಿಡ್ರಿ. ಸಿ ಎಷ್ಟು ಬಾಂಡ್ ಮಾಡ್ಕೋತೈತಿ, ಪ್ರತಿಯೊಂದು ಅಣುಗಳ ಜೊತೆ 4 ಬಾಂಡ್ ಮಾಡ್ಕೋತೈತಿ. ಆ ಸಿ ಏನ್ ಮಾಡ್ತೈತಿ, 4 ಬಾಂಡ್ ಕಿಂತ ಕಡಿಮೆನು ಮಾಡ್ಕೋಲ್ಲ, 4 ಬಾಂಡ್ ಕಿಂತ ಹೆಚ್ಚು ಮಾಡ್ಕೋಲ್ಲ, ಒಟ್ 4 ಬಾಂಡ್ ಇರ್ತಾವ. ಇದ್ರ ಜೊತೆ ತನ್ನದೇ ಆದ ಪರಮಾಣುಗಳು ಯಾವುವು, ಸಿ ಜೊತೆಗೆರೆ ಮಾಡ್ಕೋಬಹುದು ಅಥವಾ ಎಚ್ ಜೊತೆಗೆರೆ ಮಾಡ್ಕೋಬಹುದು. ಅವ್ರ ಏನ್ ಹೇಳಾರ, CH4 ಮಾಡ್ರಿ ಅಂತ ಹೇಳಾರ. ಎಚ್ ಜೊತೆಗೆ ಆಗತೈತಿ. ಎಚ್ ಅಂದ್ರ ದ್ವಿಪರಮಾಣೀಯ. ಎಚ್ ಏನಾಗಿರ್ತೈತಿ ಅಂದ್ರೆ 2 ಬೇಕು ಅದಕ್ಕ. ಎಚ್ ಗೆ ಏನ್ ಬೇಕು, ಕಂಪ್ಲೀಟ್ ಆಗಬೇಕಂದ್ರ ಅದ್ರದ್ದು ಶೆಲ್ 2 ಬೇಕು. ನಿಮ್ಗ ಹೈಡ್ರೋಜನ್ ಫಸ್ಟ್ ಬರ್ತದ ಪೀರಿಯಾಡಿಕ್ ಟೇಬಲ್ ಅಲ್ಲಿ, ಅದ್ರ ಪರಮಾಣು ಸಂಖ್ಯೆ 1 ಐತಿ. ಈಗ ಕೆ ಶೆಲ್ ದೊಳಗ ಬರೀ ಒಂದೇ ಹಾಕಿದ್ರ ಇನ್ನ 2 ಬೇಕು, ಇನ್ನ 1 ಬೇಕಲ್ಲ ಅದಕ್ಕ ಕಂಪ್ಲೀಟ್ ಆಗಕ್. ಹೌದಿಲ್ಲ? K2 ಆದ್ರೆ ಕಂಪ್ಲೀಟ್ ಅಂದಂಗ. ಅದಕ್ಕೆ ಏನ್ ಬೇಕು, 2 ಬೇಕು. ಅದು ಏನ್ ಮಾಡ್ತೈತಿಪ್ಪ ಅಂದ್ರ, ಈಗ ನೋಡ್ರಿ, ಎಚ್ ತನ್ನ 1 ಡಾಟ್ ಅನ್ನ ಹೊಂದಿತ್ತು, ಸಿ 4 ಡಾಟ್ ಹೊಂದಿತ್ತು. ತನ್ನ ಬಾಜು ಸಿ 4 ಡಾಟ್ ಇರ್ತಾವ. ಸಿಗೆ ಇವು ಕ್ರಾಸ್ ಅಂದ್ರೆ ಇವನು ಡಾಟೆ. ಸಿಗೆ 4 ಡಾಟ್ ಅದಾವ, ಎಚ್ ಗೆ ಒಂದೊಂದ್ ಡಾಟ್, ಎಚ್ 1 ಡಾಟ್, ಎಚ್ 1 ಡಾಟ್, ಎಚ್ 1 ಡಾಟ್. ಹೌದಾ? ಈ 1 ಡಾಟ್ ಜೊತೆಗೆ ಏನ್ ಮಾಡ್ತೈತದ, ಇನ್ನೊಂದನ್ನ ತಗೋತೈತಿ. ಅಂದ್ರ ತಂದ ಕೆ ಶೆಲ್ ನ ಕಂಪ್ಲೀಟ್ ಮಾಡ್ಕೋತೈತಿ. ಹೌದಾ? ಅದಕ್ಕೆ ಹಿಂಗ್ 1 ರೌಂಡ್ ಹಾಕ್ಯಾರ. ಹಿಂಗ ನೀವು ವೆನ್ ಅಂಡ್ ಡಯಾಗ್ರಾಮ್ಸ್ ಅಂತ ಬರ್ತಿದ್ವು ನೋಡ್ರಿ, ವೆನ್ ಡಯಾಗ್ರಾಮ್ಸ್. ಆ ವೆನ್ ಡಯಾಗ್ರಾಮ್ಸ್ ಅಲ್ಲಿ ಹಿಂಗ್ ಹಾಕಿದ್ರಂದ್ರ ಈ ಸಿಗೆನು ಸಂಬಂಧಪಟ್ಟೈತಿ, ಎಚ್ಗುನು ಸಂಬಂಧಪಟ್ಟೈತಿ ಅಂದಂಗ ಶೇರ್ ಮಾಡ್ಕೊಳತೈತಿ. ಈಗ ನೋಡ್ರಿ, ಸಿ ಏನ್ ಮಾಡ್ಬೇಕು, 8 ಎಲೆಕ್ಟ್ರಾನ್ಸ್ ತಗೋತೈತ ತನ್ನೊಳಗ. ತನ್ನೂ 4, ಈ ಎಚ್ದು ಈ ಎಚ್ ಏನ್ 4 ಅದವಲ್ಲ ಅದ್ರದ್ದು ಒಂದೊಂದು, ಅಂದ್ರೆ ಇದಕ್ 4 ಅದು. ಅಂದ್ರ ನೀವು ಈ ಜಸ್ಟ್ ಸಿಂಪಲ್ ಆಗಿ ಇದೇನ್ ಡ್ರಾ ಮಾಡಿರಲ್ಲ, ಹಿಂಗ CH4 ಹಿಂಗ್ 1 ಬಾಂಡ್ ಅಂದ್ರ 2 ಡಾಟ್ ಹಾಕ್ರಿ. 1 ಬಾಂಡ್ ಅಂದ್ರ 2 ಡಾಟ್. ಎಲ್ಲಾ ಕಡೆ ಎಂತದೇ ಕೇಳೋದು, ಮೀಥೇನೆ ಕೇಳಿ, ಈಥೇನ್ ಕೇಳಿ, ಇಥೈನ್ ಕೇಳಿ, ಯಾವುದೇ ಕೇಳಿದ್ರು ನೀವೇನ್ ಮಾಡ್ಬೇಕು, ಎಚ್ ಗೆ 1 ಡಾಟ, ಸಿ ಗೆ 4 ಡಾಟ್ ಇರ್ತಾವ. ಹೆಂಗ ಅದು 1 ಬಾಂಡ್ ಅಂದ್ರ 2 ಡಾಟ್ ಸೇರಿದ್ರ 1 ಬಾಂಡ್, 2 ಡಾಟ್ ಸೇರಿದ್ರ 1 ಬಾಂಡ್. ಆ ಬಾಂಡ್ ತೆಗಿರಿ, ಇದು ಬಾಂಡ್ ತೆಗಿರಿ, 2 ಡಾಟ್ ಹಾಕ್ರಿ. ಆ ಡಾಟ್ ಹಾಕಿ ಇದಕ್ಕೆ ಕಂಪ್ಲೀಟ್ ಏನ್ ಹಾಕ್ಬೇಕು, ವೃತ್ತ ಹಾಕ್ಬೇಕು. ಎಚ್ ಗೆ 2 ಬರಂಗ್ ವೃತ್ತ ಹಾಕ್ಬೇಕು. ಅಂದ್ರೆ ನಿಮ್ಗೆ ಮೀಥೇನ್ ಸ್ಟ್ರಕ್ಚರ್ ಆಗತ್ ನೋಡ್ರಿ. ಇದು ಜಸ್ಟ್ 1 ಮಾರ್ಕ್ಸ್ ಗೆ ಅದ, ಇಷ್ಟ ಡಿಸ್ಕಷನ್ ಬೇಡ. ಬಟ್ ಬೇರೆದೇನಾದ್ರು ಕೇಳಿದ್ರು ಬರ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ, ಅದಕ್ಕೆ ಹೇಳ್ತೇನೆ. ಮೀಥೇನ್ ಒಂದೇ ಅಲ್ಲ, ಮತ್ ಬೇರೆ ಕೇಳಾರ ನಿಮಗ, ನೋಡ್ಕೋಬೇಕಾಗತ್ತ. ನೋಡ್ರಿ, ಕಾರ್ಬನ್ನಿನ ಅನನ್ಯ ಗುಣಗಳು. ಕಾರ್ಬನ್ನಿನ ಏನ್ ಗುಣಗಳದವಪ್ಪ, ಚತುರ್ವೆಲೆನ್ಸಿಯ ಗುಣ. ಈಗ ಹೇಳಿದೆ ನಾನು, ಅದಕ್ಕೆ ಟೆಟ್ರಾವೆಲೆಂಟ್ ಅದ, ಟೆಟ್ರಾವೆಲೆಂಟ್ ಯಾಕದ ಅಂತಾನು ಎಕ್ಸ್ಪ್ಲೇನ್ ಮಾಡಿದೆ. 4 2 ಮತ್ತ ಏನ್ ಬಂತು 6 ಅದ. ಅದ್ರ ಪರಮಾಣು ಸಂಖ್ಯೆ 2 4, ಲಾಸ್ಟ್ ಅಲ್ಲಿ ವೆಲೆನ್ಸಿ 4 ಅದ. ಹೌದು? ಕಾರ್ಬನ್ನಿನ ವೆಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ, ಇತರೆ 4 ಕಾರ್ಬನ್ಗಳೊಂದಿಗೆ ಅಥವಾ ಏಕವೆಲೆನ್ಸಿಯ ಧಾತುಗಳೊಂದಿಗೆ, ಏಕವೆಲೆನ್ಸಿ ಅಂದ್ರೆ ಹೈಡ್ರೋಜನ್ ಇತ್ತಿಲ್ಲ, ಅದು ಏಕವೆಲೆನ್ಸಿ. ಆ ಏಕವೆಲೆನ್ಸಿಯ ಧಾತುಗಳೊಂದಿಗೆ ಏನಾಗೋದು, ಜೋಡಣೆಗೊಳ್ಳುವ ಸಾಮರ್ಥ್ಯ ನಾವೇನಂತ ಕರಿತೀವಿ, ಚತುರ್ವೆಲೆನ್ಸಿ ಗುಣ ಅಂತ ಕರಿತೀವಿ. ಹೌದಾ? ಈಗ ಕೆಟನೀಕರಣ ಲಾಸ್ಟ್ ಅಲ್ಲಿ ನೋಡ್ರಿ. ಕೆಟನೀಕರಣ ಅಂದ್ರೆ ಏನು, ಯಾವ ಒಂದು ಕಾರ್ಬನಿನ 2 ಗುಣಗಳು ಅದನ್ನ ಅನನ್ಯವಾಗಿಸಿವೆ ಅಂತ ಕ್ವಶನ್ ಕೇಳಿದ್ರ, ಅಂದ್ರೆ ಚತುರ್ವೆಲೆನ್ಸಿಯ ಗುಣ ಒಂದು, ಇನ್ನೊಂದ್ ಯಾವ್ದು, ಕೆಟನೀಕರಣ ಗುಣ. ಈ ಕೆಟನೀಕರಣ ಗುಣ ಅಂದ್ರೆ ಏನು, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ತಣುಗಳನ್ನ ಕೊಡುತ್ತದೆ. ಕಾರ್ಬನ್ನಿನ ಈ ಗುಣವನ್ನ ನಾವೇನಂತ ಕರಿತೀವಿ, ಕೆಟನೀಕರಣ ಅಂತೀವಿ. ಕಾರ್ಬನ್ ಏನ್ ಮಾಡ್ತೈತಿಪ್ಪ ಅಂದ್ರೆ ಚೈನ್ ಮಾಡ್ಕೊತೈತಿ. ತನ್ನ ಒಂದು ಕಾರ್ಬನ್ನಿನ ಹಲವು ಚೈನ್ಗಳನ್ನ, ಉದ್ದವಾದ ಸರಪಳಿಗಳನ್ನ ಉಂಟು ಮಾಡ್ಕೊತೈತಿ.
ಈ ರೀತಿ ಸರಪಳಿಗಳನ್ನ ಅಥವಾ ಈ ರೀತಿ ಕವಲುಗಳನ್ನ ಉಂಟು ಮಾಡ್ಕೋಬಹುದು. ಅಥವಾ ಈ ಬೆಂಜಿನ್ ಸ್ಟ್ರಕ್ಚರ್ ಐತ್ ನೋಡ್ರಿ, ಹಿಂಗ್ ಸೈಕಲ್ ಸ್ಟ್ರಕ್ಚರ್, ಈ ರೀತಿ ಸೈಕಲ್ ಟೈಪ್ ಏನ್ ಮಾಡ್ಬೋದು, ಅದು ರಚನೆಗಳನ್ನ ಉಂಟು ಮಾಡ್ತೈತಲ್ಲ, ಈ ಒಂದು ಗುಣಕ್ಕೆ ನಾವೇನಂತ ಕರಿತೀವಿ, ಕ್ಯಾಟಿನೇಷನ್ ಅಥವಾ ಕೆಟನೀಕರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಲೋಹದ ಮೇಲೆ ಹಬೆಯ ವರ್ತನೆ. ಲೋಹ ಅಂದ್ರೇನು? ಲೋಹವು ಯಾವುದು? ಲೋಹ ಮತ್ತು ಅಲೋಹಗಳ ಪಾಠದಲ್ಲಿ ನೀವು ಕಲ್ತಿರಿ. ಲೋಹದ ಜೊತೆಗೆ ನೀರಿನ ವರ್ತನೆ, ಆಮೇಲೆ ಬಿಸಿ ನೀರಿನ ವರ್ತನೆ, ತಣ್ಣೀರ್ನ ವರ್ತನೆ, ತಣ್ಣೀರ್ ಜೊತೆ ಅದು ರಿಯಾಕ್ಟ್ ಆಗ್ತೈತೋ ಇಲ್ಲೋ, ಬಿಸಿ ನೀರ್ ಜೊತೆ ರಿಯಾಕ್ಟ್ ಮಾಡ್ತೈತಿಲ್ಲೋ. ಈಗ ಸೋಡಿಯಂ ಇವೆಲ್ಲ ಪೊಟ್ಯಾಷಿಯಂ ಜಲ್ದಿ ರಿಯಾಕ್ಟ್ ಆಗ್ತಾವ, ಹೌದಿಲ್ಲ? ಅತ್ಯಂತ ಕ್ರಿಯಾಶೀಲ ವಸ್ತುಗಳು, ಏನಂತ ಕರಿಬಹುದು ಅವಕ್ಕ? ಕ್ರಿಯಾಶೀಲ ಲೋಹಗಳು, ಹೌದಿಲ್ಲ? ಇವು ಒಂದು ಲೋಹಗಳು ಎಂತಾವ್ದವಪ್ಪ ಅಂದ್ರ, ಒಂದೊಂದು ಲೋಹಗಳು ಯಾವ್ದ್ರ ಜೊತೆ ಲೋಹವು ನೀರಿನೊಂದಿಗೆ ವರ್ತನೆ ಮಾಡೋದಿಲ್ಲ. ಅಂದ್ರ ಫಾರ್ ಎಕ್ಸಾಂಪಲ್ ತಣ್ಣೀರ್ನೊಂದಿಗೂ ಮಾಡೋದಿಲ್ಲ, ಬಿಸಿನೀರ್ನೊಂದಿಗೂ ಮಾಡೋದಿಲ್ಲ. ಅಂತವೇನಾದ್ರೂ ಹಬೆಯೊಂದಿಗೆ ವರ್ತನೆ ಮಾಡ್ತಾವ ಅನ್ನೋದನ್ನ ತೋರ್ಸಾಕಿರುವಂತ ಒಂದು ಆಕ್ಟಿವಿಟಿ ಇದು. ಇದನ್ನ ಏನ್ ಮಾಡ್ಬೇಕು, ಜಸ್ಟ್ ಚಿತ್ರವನ್ನ ನೆನಪಿಟ್ಕೊಂಡ್ರೆ ಸಾಕು. ಇಲ್ಲೇನದ ಒಂದು ಏನಿರ್ತದ, ಸ್ತಂಭ ಐತಿ, ಆಮೇಲೆ ಒಂದು ಗಾಜಿನ ಏನ್ ತಗೊಂಡಾರ, ನೂಲನ್ನ ತಗೊಂಡ್ರ ನೋಡ್ರಲ್ಲಿ, ಆಮೇಲೆ ಬರ್ನರ್ ತಗೊಂಡಾರ, ಲೋಹದ ಒಂದು ಚೂರನ್ನ ಹಾಕ್ಯಾರ. ಇಲ್ಲಿ ಏನಾಗ್ತದ, ಇಲ್ಲಿ ಒಂದು ಈ ನೀರು ಏನಾಗ್ತಾವ, ಇಲ್ಲಿ ಆವಿಯಾಗಿ ಇಲ್ಲಿ ಹೋಗ್ತೈತಿ ಹಬೆ. ಆ ಹಬೆ ಹೆಂಗ್ ರಿಯಾಕ್ಟ್ ಮಾಡ್ತೈತಿ ಇದ್ರ ಮೇಲೆ ಅನ್ನೋದನ್ನೇ ಈ ಒಂದು ಚಿತ್ರ ತೋರಿಸ್ತೈತಿ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಇದನ್ನ ಕೇಳಾರ ನೋಡ್ರಿ, ಪ್ರಿಪರೇಟರಿ ಒಳಗೂ ಕೇಳ್ಯಾರ. ನೆಕ್ಸ್ಟ್ ಉಭಯಧರ್ಮಿ ಅಥವಾ ಉಭಯವರ್ತಿ ಆಕ್ಸೈಡ್ಗಳು, ಆಂಫೋಟರಿಕ್ ಆಕ್ಸೈಡ್ಸ್. ಏನು ಆಂಫೋಟರಿಕ್ ಆಕ್ಸೈಡ್ ಯಾವುದಂತ ಕೇಳ್ಯಾರ. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಅಥವಾ ಉಭಯಧರ್ಮಿ ಆಕ್ಸೈಡ್ ಯಾವುದು ಅಂತ ಕೇಳ್ಯಾರ. ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಕೊಟ್ಟಿದ್ರೆ ಅದಕ್ಕೆ ಹಾಕ್ಬೇಕು, ಸತುವಿನ ಆಕ್ಸೈಡ್ ಕೊಟ್ಟಿದ್ರೆ ಅದಕ್ಕೂ ಹಾಕ್ಬೇಕು. ಇಲ್ಲ ಎರಡೂ ಕೂಡಿಸಿ AB ಒಳಗೆ ಕೊಟ್ಟಿದ್ರೆ AB ಸರಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿರ್ತಾರ, ಅದನ್ನ ಹಾಕ್ಬೇಕು. ಹೌದಾ? ಅಲ್ಯೂಮಿನಿಯಂ ಆಕ್ಸೈಡ್ ಏನದ, ಉಭಯವರ್ತಿ ಆಕ್ಸೈಡ್. ಯಾಕೆ ಉಭಯವರ್ತಿ ಅಂತ ಕರೀತಾರಪ್ಪ? ಉಭಯವರ್ತಿ ಅಂದ್ರೆ ಎರಡರ ಜೊತೆ ವರ್ತನೆ ಮಾಡುದು. ಯಾವ ಎರಡರ ಜೊತೆ? ಆಮ್ಲದ ಜೊತೆನೆ ವರ್ತನೆ ಮಾಡುದು, ಪ್ರತ್ಯಾಮ್ಲದ ಜೊತೆನೆ ವರ್ತನೆ ಮಾಡುದು. ಅಲ್ಯೂಮಿನಿಯಂ ಆಕ್ಸೈಡ್ ಏನಿರ್ತೈತಲ್ಲ, ಅದು ಆಮ್ಲದ ಜೊತೆಗೇನು ವರ್ತನೆ ಮಾಡ್ತದ, ಪ್ರತ್ಯಾಮ್ಲದ ಜೊತೆಗೇನು ವರ್ತನೆ ಮಾಡ್ತದ. ಹಂಗೆ ಸತುವಿನ ಆಕ್ಸೈಡ್ ಕೂಡ ಯಾವ್ದ್ರ ಜೊತೆ? ಆಮ್ಲದ ಜೊತೆ, ಪ್ರತ್ಯಾಮ್ಲದ ಜೊತೆ, ಎರಡರ ಜೊತೆನೂ ವರ್ತನೆ ಮಾಡಿ ಮತ್ ಏನ್ ಬಿಡುಗಡೆ ಮಾಡ್ತವಪ್ಪ ಅಂದ್ರ, ಲವಣ ಮತ್ತು ನೀರನ್ನ ಎರಡನ್ನು ಬಿಡುಗಡೆ ಮಾಡ್ತೇವೆ. ಈ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುವಂತಹ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತನೆ ಮಾಡುವಂತಹ ಒಂದು ಆಕ್ಸೈಡ್ಗಳಿಗೆ, ಲೋಹೀಯ ಆಕ್ಸೈಡ್ಗಳಿಗೆ ಏನಂತ ಕರಿತೀವಿ ನಾವು? ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವಪ್ಪ? ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಸತುವಿನ ಆಕ್ಸೈಡ್. ಇಲ್ಲಿ ಕೊಟ್ಟಿ ನೋಡ್ರಿ. ಈ ಅಲ್ಯೂಮಿನಿಯಂ ಆಕ್ಸೈಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆನೂ ರಿಯಾಕ್ಟ್ ಮಾಡಿ ಸಾಲ್ಟ್ ಪ್ಲಸ್ ವಾಟರ್ ಕೊಡಾಕತೈತಿ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ಕೂಡ ಯಾವ್ದಿದು, ಸೋಡಿಯಂ ಅಲ್ಯೂಮಿನೇಟ್ ಪ್ಲಸ್ ವಾಟರ್ ಏನ್ ಮಾಡ್ತದ, ಬಿಡುಗಡೆ ಮಾಡ್ತೈತಿ ನೋಡ್ರಿ. ಇದನ್ನ ಸ್ವಲ್ಪ ನೋಡ್ರಿ, ಕಣ್ಣಾಯಿಸ್ರಿ. ಅದಾದ್ಮೇಲೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳು, ವಿದ್ಯುತ್ ವಾಹಕಗಳು. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳು ವಿದ್ಯುತ್ ವಾಹಕಗಳಾಗಿಲ್ಲ ಏಕೆ ಅಂತ ಕೊಟ್ರಂದ್ರೆ, ಕೆಳಗಿನ ಒಂದು ದ್ರಾವಣಗಳು ವಿದ್ಯುತ್ ವಾಹಕಗಳಾಗಿಲ್ಲ ಏಕೆ ಅಂತ ಒಂದು ಕ್ವಶನ್ ಅದ. ಏನಪ್ಪಾ ಹಂಗಂದ್ರ, ಆ ಆಮ್ಲೀಯ ದ್ರಾವಣಗಳು ಆಮ್ಲವನ್ನ ನೀರ್ನಾಗ ಕರಗಿಸ್ತಿರ್ತಾರ, ಅದಕ್ಕೆ ಆಮ್ಲೀಯ ದ್ರಾವಣ ಅಂತ ಕರೀತಾರೆ. ಪ್ರತ್ಯಾಮ್ಲವನ್ನ ನೀರ್ನಾಗ ಕರಗಿಸಿದ್ರ ಅದಕ್ಕೆ ಪ್ರತ್ಯಾಮ್ಲೀಯ ದ್ರಾವಣ ಅಂತ ಕರೀತಾರೆ. ಹೌದಾ? ಆ ದ್ರಾವಣಗಳಲ್ಲಿ ಆ ಆಮ್ಲ ಏನ್ ಮಾಡ್ಬೇಕಂದ್ರ, ಈಗ ಫಾರ್ ಎಕ್ಸಾಂಪಲ್ HCl ನ ಕರಗಿಸ್ತಿರ್ತಾರ ಅನ್ಕೋರಿ ನೀರ್ನಾಗ, ಆ H+ ಆಗ್ಬೇಕದು, Cl- ಆಗಿ ಅದೇನಾಗ್ಬೇಕು, ಹೊಡಿಬೇಕು, ಅಂದ್ರೆ ವಿಭಜನೆ ಹೊಂದಬೇಕು. H+ ಏನ್ ಮಾಡ್ತದ, ಯಾವ ಕಡೆ ಯಾವ್ದು ಮೈನಸ್ ಋಣಾಗ್ರ ಇರ್ತೈತಲ್ಲ ಆ ಕಡೆ ಹೋಗಿ ಏನ್ ಮಾಡ್ತದ, ಆ ಕಡೆ ಆಕರ್ಷಣೆಗೊಳ್ತೈತಿ, ಅಲ್ಲಿ ಹೋಗ್ತೈತಿ. ಅಂದ್ರ ಆ ಕಡೆ ಆ ಒಂದು ಋಣಾಗ್ರಕ್ಕೆ ಹೋಗಿ ಮುಟ್ತದ. ಹಂಗ Cl- ಏನ್ ಮಾಡ್ತೈತಿ, ಯಾವ ಕಡೆ ಆಕರ್ಷಣೆಗೊಳ್ತೈತಿ, ಯಾವ್ದು ಧನಾಗ್ರ ಐತಲ್ಲ ಆ ಕಡೆ ಹೋಗ್ತದೆ. ಈ ರೀತಿ ಅಯಾನ್ಗಳು ಬಿಡುಗಡೆ ಆದ್ರೆ ಮಾತ್ರ ಅಲ್ಲಿ ಏನಾಗ್ತಾವ, ವಿದ್ಯುತ್ ವಾಹಕ ತೋರಿಸ್ತಾವ. ಅದನ್ನ ತೋರ್ಸಾಕಿರುವಂತ ಒಂದು ಏನಿದು ಡಯಾಗ್ರಾಮ್, ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಹುದು. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಬೀಕರ್ ಅಲ್ಲಿ ಒಂದು ಸಾರರಿಕ್ತ HCl ದ್ರಾವಣವನ್ನು ತಗೊಂಡಾರ. ಸಾರರಿಕ್ತ ಅಂದ್ರೆ ಏನು? ಡೈಲ್ಯೂಟೆಡ್, ನೀರ್ನಾಗ ಕರಗಿಸಿರ್ತಾರ ಈ HCl ಅನ್ನ, ಅದಕ್ಕೆ ಸಾರರಿಕ್ತ ಅಂತ ಕರಿತೀವಿ. ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ, ವೀಕ್ ಆಸಿಡ್ ಅಂತ ಹೇಳ್ಬೋದು. ಈ ವೀಕ್ ಆಸಿಡ್ ದ್ರಾವಣವನ್ನ ಇಲ್ಲಿ ತಗೊಂಡಿರ್ತಾರ, ಅದ್ರ ಕೆಳಗಡೆ ಏನ್ ಮಾಡ್ಯಾರ, ರಬ್ಬರ್ ಕಾರ್ಕ್ ಅನ್ನ ಫಿಕ್ಸ್ ಮಾಡ್ಯಾರ. ಅದಕ್ಕೆ 2 ಮೊಳೆಗಳನ್ನ ಹಾಕಿರ್ತಾರ. 2 ಮೊಳೆಗಳಿಗೆ ಏನ್ ಮಾಡ್ಯಾರ, ಬ್ಯಾಟ್ರಿ ಕನೆಕ್ಟ್ ಕೊಟ್ಟು ಒಂದು ವಿದ್ಯುನ್ ಮಂಡಲವನ್ನ ರಚನೆ ಮಾಡ್ಯಾರ. ಈ ವಿದ್ಯುನ್ ಮಂಡಲ ರಚನೆ ಮಾಡ್ಯಾರ ಅಂತಂದ್ರ ಅರ್ಥ ಏನು, ಇಲ್ಲಿ ವಿದ್ಯುತ್ತನ್ನ ಹಾಯಿಸಕತ್ತಾರ ಅಂತ ಅರ್ಥ. ಈ ವಿದ್ಯುತ್ತನ್ನ ಹಾಯಿಸಿದಾಗ ಈ ಮೊಳೆಗಳ ಎರಡರ ನಡುವೆ ಏನಿಲ್ಲ, ವೈರ್ ಇಲ್ಲ, ಯಾವುದೇ ಕನೆಕ್ಷನ್ ಇಲ್ಲ. ಇಲ್ಲೇನದ
ಬಟ್ ಏನದ ಇಲ್ಲಿ HCl ದ್ರಾವಣ ಐತಿ. ಈ HCl ದ್ರಾವಣ ಏನಾಗ್ತದ, H+ ಆಗಿ ಹೊಡಿತದ, Cl- ಆಗಿ ಹೊಡಿತದ. H+ ಏನ್ ಮಾಡ್ತದ, ಯಾವ್ದು ಋಣಾಗ್ರಹಿತ ಆ ಕಡೆ ಹೋಗ್ತದ, Cl- ಯಾವ್ದು ಧನಾಗ್ರಹಿತ ಆ ಕಡೆ ಹೋಗ್ತೈತಿ. ಅಂದ್ರ ಇವೇನ್ ಮಾಡ್ತಾವ, ತಾವ್ ಹೋಗುವಾಗ ಯಾವ್ದನ್ನ ಕ್ಯಾರಿ ಮಾಡ್ತಾವ, ಕರೆಂಟ್ ಅನ್ನ ಕ್ಯಾರಿ ಮಾಡ್ತಾವ. ಈ ಕರೆಂಟ್ ಏನಾಗ್ತದ, ಕರೆಂಟ್ ಐತಿ ಅಂತ ಹೆಂಗ್ ಗೊತ್ತಾಗ್ತೈತಿ, ಬಲ್ಬ್ ಗ್ಲೋ ಆಗ್ತದ. ಈ ಬಲ್ಬ್ ಹತ್ತಿತು ಅಂದ್ರ ಈ HCl ಏನ್ ಮಾಡತೈತಿ, ವಿದ್ಯುತ್ತನ್ನ ವಾಹಕತೆ ಮಾಡತೈತಿ ಅಂತ ಅರ್ಥ. ಇದನ್ನ ತೋರ್ಸಾಕಿರುವಂತ ಒಂದು ಎಕ್ಸ್ಪೆರಿಮೆಂಟ್ ಚಿತ್ರ ಇದು. ಇದನ್ನ ಕೇಳಬಹುದು, ನೆನಪಿಟ್ಟುಕೊಳ್ರಿ. ನೆಕ್ಸ್ಟ್, ಈಗ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಇಂಪಾರ್ಟೆಂಟ್ಲಿ ನಿಮಗೆ ಸೂಚಕಗಳು ಅಂತ ಬರ್ತಾವ. ಯಾಕಪ್ಪ ಸೂಚಕಗಳನ್ನ ಏಕೆ ಬಳಸುತ್ತಾರೆ, ಸೂಚಕಗಳನ್ನ ಬಳಸುವಂತ ಒಂದು ಇದನ್ನ ಅವಶ್ಯಕತೆ ಯಾಕೈತಪ್ಪ ಅಂತಂದ್ರ, ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಇರ್ತಾವ. ನಿಮ್ಗೆ ಗೊತ್ತದ ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು, ಅವುಗಳ ನಡುವಿನ ವ್ಯತ್ಯಾಸ ಕೂಡ ಕೇಳ್ತಾರ. ಈಗ ಆಮ್ಲ ಹುಳಿ ರುಚಿಯನ್ನ ಹೊಂದಿರ್ತೈತಿ. ಎಲ್ಲಾನು ರುಚಿ ನೋಡೇ ಇದು ಆಮ್ಲ ಐತಿ ಪ್ರತ್ಯಾಮ್ಲ ಐತಿ ಅಂತ ಹೇಳಿ ನಾವು ಅಂದ್ರೆ ವ್ಯತ್ಯಾಸ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಅವು ಬಹಳ ಸ್ಟ್ರಾಂಗ್ ಇರ್ತಾವ. ನಮ್ಗ ಏನಾಗ್ಬೋದು, ಅಪಘಾತಗಳು ಸಂಭವಿಸ್ಬೋದು. ಆಮ್ಲದ ಒಂದಿಗೆ ನಾವು ಏನ್ ಕ್ರಿಯೆ ನಡೆಸ್ತೀವಲ್ಲ, ಅವು ಬಹಳ ಡೇಂಜರಸ್ ಇರ್ತಾವ, ಪ್ರತ್ಯಾಮ್ಲಗಳು ಕೂಡ. ಹೌದಲ್ಲ, ಅದಕ್ಕೆ ನಾವು ಎಲ್ಲವನ್ನ ರುಚಿ ನೋಡಿ ಅಥವಾ ವಾಸನೆಯಿಂದ ಗ್ರಹಿಸಕ್ ಆಗಲ್ಲ, ಅವುಗಳನ್ನ ಗುರುತಿಸಕ್ ಆಗಲ್ಲ, ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಅದಕ್ಕೆ ಬಳಸುವಂತ ಒಂದು ವಸ್ತುಗಳೇ ಯಾವಪ್ಪ ಅಂದ್ರೆ ಸೂಚಕಗಳು. ಈ ಸೂಚಕಗಳಲ್ಲಿ ಮೇನ್ಲಿ ನಾವು ಯಾವ್ದನ್ನ ಬಳಸ್ತೀವಿ, ಲಿಟ್ಮಸ್ ಕಾಗದ, ಲಿಟ್ಮಸ್ ಕಾಗದ ಅಂತ ಹೇಳಿ ಬಳಸ್ತೀವಿ. ಈ ಲಿಟ್ಮಸ್ ಕಾಗದವನ್ನ ನಾವು ಯೂನಿವರ್ಸಲ್ ಇಂಡಿಕೇಟರ್ ಅಂತಾನು ಕರೀತಾರೆ ಇದಕ್ಕ. ಹೌದಾ, ಎಲ್ಲಾ ಕಡೆ ಇದನ್ನ ಯೂಸ್ ಮಾಡ್ತಾರ ಜಾಸ್ತಿ. ನೋಡ್ರಿ, ಲಿಟ್ಮಸ್ ಕಾಗದ ಯಾವ 2 ಕಲರ್ದಾಗ ಬಳಸ್ತೀವಿ ನಾವು, 2 ಕಲರ್ದಾಗ ತಗೋತೀವಿ. ಯಾವ್ದು, ಒಂದು ಬ್ಲೂ, ಒಂದು ರೆಡ್. ಅಂದ್ರೆ ಒಂದು ನೀಲಿ ಲಿಟ್ಮಸ್ ಕಾಗದ, ಇನ್ನೊಂದು ಕೆಂಪು ಲಿಟ್ಮಸ್ ಕಾಗದ. ನೀವು ಆಮ್ಲ ಅಂದ್ರೆ ನೆನಪಿಟ್ಕೋರಿ, ಯಾವ್ದದು ನೀಲೇರೇ ಇರ್ಲಿ ಕೆಂಪರೇ ಇರ್ಲಿ, ಆಮ್ಲದಲ್ಲಿ ಅದನ್ನ ಎದ್ದಾಗ ಅದು ರೆಡ್ ಆಗೇ ಇರ್ತದೆ. ಆಮ್ಲ ಅಂದ್ರೆ ಡೇಂಜರ್, ಡೇಂಜರ್ ಅಂದ್ರೆ ಕೆಂಪು, ಅಷ್ಟ್ ನೆನಪಿಟ್ಕೊಂಡ್ಬಿಟ್ರಿ. ರೆಡ್ ಏನ್ ಮಾಡ್ತೈತಿ, ನೀಲಿಯನ್ನು ರೆಡ್ ಮಾಡ್ತದ, ರೆಡ್ ಅನ್ನು ರೆಡ್ ಆಗಿ ಇರಿಸ್ತದ. ಹೌದಾ, ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಮಾಡ್ತದ, ಕೆಂಪು ಲಿಟ್ಮಸ್ ಕಾಗದವನ್ನ ಕೆಂಪಾಗಿ ಇರಿಸ್ತದ. ಈಗ ಪ್ರತ್ಯಾಮ್ಲಕ್ ಬಂದ್ರೆ ಅದು ನೀಲಿ ಅಂತ ನೆನಪಿಟ್ಕೊಂಡ್ಬಿಟ್ರಿ. ಪ್ರತ್ಯಾಮ್ಲ ಅಂದ್ರೆ ನೀಲಿ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಆಗಿರಿಸ್ತದ, ನೀಲಿ ಲಿಟ್ಮಸ್ ಅನ್ನ ನೀಲಿ ಆಗಿರಿಸ್ತದ. ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತದ, ನೀಲಿ ಲಿಟ್ಮಸ್ ಅನ್ನ ನೀಲಿಯಾಗೆ ಇರಿಸ್ತದ. ಹೌದಾ, ಈ ಲಿಟ್ಮಸ್ ಕಾಗದದ ಬಗ್ಗೆ ಸ್ವಲ್ಪ ನೆನಪಿಟ್ಕೋರಿ, ಮತ್ತೆ ಇವೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ಇವುಗಳ ಎರಡರ ನಡುವೆ ವ್ಯತ್ಯಾಸ ಹೇಳಿದೆ ನಾನು, ಕೇಳ್ತಾರಂತೆ. ಹುಳಿ ರುಚಿಯನ್ನ ಹೊಂದಿರ್ತದ ಆಮ್ಲ, ಇದು ಪ್ರತ್ಯಾಮ್ಲ ಕಹಿ ರುಚಿಯನ್ನ ಹೊಂದಿರ್ತದ. ನೀರಿನಲ್ಲಿ ವಿಲೀನಗೊಂಡ H+ ಅಯಾನುಗಳನ್ನ ಉಂಟು ಮಾಡ್ತೈತಿ. ಇದು H+ ಅಯಾನುಗಳನ್ನ ಹೊಂದಿರುತ್ತದೆ ಅಂತ ಬರಿಬಹುದು. OH- ಅಯಾನುಗಳನ್ನ ಹೊಂದಿರ್ತದೆ ಪ್ರತ್ಯಾಮ್ಲ. OH- ಆಮ್ಲ ಅಂದ್ರೆ H+. ಫಾರ್ ಎಕ್ಸಾಂಪಲ್ HCl, ಹೌದಲ್ಲ, H2SO4, H ಇರ್ತದಲ್ಲಿ, H+ ಇರ್ತದ. ಇದು NaOH, OH ಇರ್ತದಿ ಲಾಸ್ಟ್. OH ಅಂದ್ರ ಪ್ರತ್ಯಾಮ್ಲ, H ಅಂದ್ರ ಆಮ್ಲ. H+ ಜಾಸ್ತಿ ಆಯ್ತಂದ್ರ ಅದಕ್ಕ ಪ್ರಬಲ ಆಮ್ಲ ಅಂತ ಕರೀತಾರ. OH- ಜಾಸ್ತಿ ಇದ್ದು ಅಂದ್ರ ಅದಕ್ಕ ಪ್ರಬಲ ಪ್ರತ್ಯಾಮ್ಲ ಅಂತ ಕರೀತಾರ. ಈಗ pH ಸ್ಕೇಲ್ ಬಗ್ಗೆನೂ ಕೇಳ್ತಾರ. pH ಸ್ಕೇಲ್ ಬಗ್ಗೆ 7 ಇದ್ರ ತಟಸ್ಥ, 7ಕ್ಕಿಂತ ಈ ಕಡೆ ಕೆಳಗಿದ್ರ ಆಮ್ಲ. ಹೌದಿಲ್ಲ, 7ಕ್ಕಿಂತ ಕೆಳಗಂತಂದ್ರ 1 to 6, 1 to 6 ಅಲ್ಲಿ 1 2 3 ಏನಿರ್ತದಂದ್ರ ಪ್ರಬಲ ಆಮ್ಲ. ಇಲ್ಲಿ 4 5 6 ಅಂತಂದ್ರ ದುರ್ಬಲ ಆಮ್ಲ. ಇದು ಪ್ರಬಲ ಆಮ್ಲ, ಇದು ದುರ್ಬಲ ಆಮ್ಲ. ಈ ಕಡೆ ನೆಕ್ಸ್ಟ್ ಎಲ್ತನ ಇರ್ತದ, 13 ತನ ಇರ್ತೈತಿಲ್ಲ. ಈಗ 8 6 7 ಸಾರಿಪ್ಪ 8 9 10 11 12. ಹೌದಾ, ಇಲ್ಲಿ ನೋಡ್ರಿ 8 9 7 ಅಂತಂದ್ರ ದುರ್ಬಲ ಪ್ರತ್ಯಾಮ್ಲ, ಈ ಕಡೆ ಪ್ರಬಲ ಪ್ರತ್ಯಾಮ್ಲ. 11 12 13 ಅಂದ್ರೆ ಇದು ಪ್ರಬಲ. 8 9 10, 8 9 10 ಅಂದ್ರ ದುರ್ಬಲ ಪ್ರತ್ಯಾಮ್ಲ. ಇದು 7 ಏನಿದು ತಟಸ್ಥ. ಹಿಂಗ ಅಪ್ಲೈಡ್ ಕ್ವಶನ್ ಕೇಳ್ಯಾರ. ಏನ್ ಅಪ್ಲೈಡ್ ಕ್ವಶನ್ ಕೇಳ್ಯಾರಪ್ಪ ಅಂದ್ರೆ ABCD ಸೊಲ್ಯೂಷನ್ಸ್ ಅದಾವ. ABCD ಸೊಲ್ಯೂಷನ್ಸ್ ಅಲ್ಲಿ ಏದ್ pH 7 ಅದ, ಏದ್ pH 7 ಅದ. ಬಿದ್ pH 3 ಅದ. ಸಿದ್ pH 8 ಅದ. ಇದರಲ್ಲಿ ಯಾವ್ದು ಆಮ್ಲ, ಯಾವ್ದು ಪ್ರತ್ಯಾಮ್ಲ ಹಿಂಗ್ ಕೇಳ್ತಾರ. ಯಾವ್ದು ತಟಸ್ಥ ಅಂತ, A ತಟಸ್ಥ, B ಆಮ್ಲ, C ಪ್ರತ್ಯಾಮ್ಲ. ಗೊತ್ತಾಯ್ತಾ, ಈ ರೀತಿ ಕ್ವಶನ್ಸ್ ಕೇಳ್ಯಾರ.
ಬಹಳ ಮೆಸ್ಸಿ ಆಯ್ತಿದು. ಐ ಆಮ್ ಯೂಸಿಂಗ್ ದಿಸ್ ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೀನಿ, ಫಸ್ಟ್ ಟೈಮ್ ಇದೆಲ್ಲ ಯೂಸ್ ಮಾಡಕತ್ತೀನಿ. ಅದಕ್ಕೆ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆದ್ರೆ ಕ್ಷಮೆ ಇರ್ಲಿ. ನೋಡ್ರಿ ನೆಕ್ಸ್ಟ್ ಹೋಗಮ್. ಓಕೆ, ಇದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊರಿ. ಆಮ್ಲ ಪ್ರತ್ಯಾಮ್ಲಗಳ ವ್ಯತ್ಯಾಸ. ಓಕೆ, ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆಗಳೆಂದರೇನು ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳೆಂದರೇನು? ರೆಡಾಕ್ಸ್ ಕ್ರಿಯೆಗಳಂದ್ರೇನು? ಯಾವ ಒಂದು ರಾಸಾಯನಿಕ ಕ್ರಿಯೆ ನಡೀತಿರ್ತೈತಲ್ಲ, ಆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳೇನಾಗ್ಬೇಕು, ಉತ್ಕರ್ಷಣಗೊಂಡು ಮತ್ತೊಂದು ಅಪಕರ್ಷಣಗೊಂಡ್ರೆ ಅಂತ ಕ್ರಿಯೆಗಳಿಗೆ ಏನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆಗಳು ಅಂತೀವಿ. ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಇಲ್ಲಿ ಒಂದು ಕ್ರಿಯೆ ನಡೆಯತೈತಿ, ರಾಸಾಯನಿಕ ಕ್ರಿಯೆ ನಡೆಯತೈತೆ. ಏನಿದು? ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಏನಾಗಿದೆ? ಕಾಪರ್ ಪ್ಲಸ್ ವಾಟರ್ ಆಗ್ಯದ, ಹೌದಾ? ಇಲ್ಲಿ ಏನಾಗತೈತಿ, ಒಂದು ಪ್ರತಿವರ್ತಕಗಳಂತಾವೆ. ಈ ಕಡೆ ಇರುವಕ್ಕ ಪ್ರತಿವರ್ತಕಗಳು, ಈ ಕಡೆ ಇರುವಂತವಕ್ಕ ಉತ್ಪನ್ನಗಳು ಅಂತ ಕರಿತೀವಿ, ಹೌದಲ್ಲ? ಈಗ ಇದು ಪ್ರತಿವರ್ತಕ ಐತಲ್ಲ, ಈ ಪ್ರತಿವರ್ತಕದಲ್ಲಿ ಆಕ್ಸಿಜನ್ ಏನಾಗ್ಯದ ನೋಡ್ರಿ, ಉತ್ಪನ್ನದಲ್ಲಿ ಆಕ್ಸಿಜನ್ ಹೋಗ್ಯದ. ಇಲ್ಲಿ ಏನ್ H2 ಐತಲ್ಲ ಪ್ರತಿವರ್ತಕ, ಅಲ್ಲಿ ಉತ್ಪನ್ನದಲ್ಲಿ ನೋಡಿದಾಗ ಆಕ್ಸಿಜನ್ ಇದಕ್ ಬಂದೈತಿ. ಅಂದ್ರ ಆಕ್ಸಿಜನ್ ರಿಮೂವ್ ಆಯ್ತು, ಆಕ್ಸಿಜನ್ ಕಳ್ಕೊಂತು ಅಂದ್ರ ಅದಕ್ಕೆ ಏನಂತ ಕರಿತೀವಿ? ಅಪಕರ್ಷಣಗೊಂಡಿದೆ. ಆಕ್ಸಿಜನ್ ಪಡ್ಕೋತಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಉತ್ಕರ್ಷಣಗೊಂಡಿದೆ. ಇಲ್ಲಿ ನೋಡ್ರಿ, ಯಾವುದು? ಕಾಪರ್ ಅಪಕರ್ಷಣಗೊಂಡಿದೆ, ಹೈಡ್ರೋಜನ್ ಉತ್ಕರ್ಷಣಗೊಂಡಿದೆ. ಈ ರೀತಿ ಎರಡೂ ಕ್ರಿಯೆಗಳು ನಡೆದಪ್ಪ ಅಂದ್ರೆ ಅದಕ್ಕೆ ಎಂತ ಕ್ರಿಯೆ ಅಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ನೋಡ್ರಿ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಿಮ್ಗೆ ಗೊತ್ತೈತದ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನಂತೇಳಿ, ಕ್ರಿಯಾಶೀಲ ಲೋಹವು ತನಗಿಂತ ಕಡಿಮೆ ಕ್ರಿಯಾಶೀಲ ಇರುವಂತ ಲೋಹವನ್ನ, ಅದರ ದ್ರಾವಣದಲ್ಲಿರುವಂತ ಲೋಹವನ್ನ ಏನ್ ಮಾಡ್ತದ, ಅದರ ಸ್ಥಾನವನ್ನ ಬದಲಾಯಿಸ್ತಾ ಹೋಗಿ ಆ ಸ್ಥಾನದಲ್ಲಿ ಕೂಡ್ತೈತಿ. ಫಾರ್ ಎಕ್ಸಾಂಪಲ್, ಕಬ್ಬಿನ ಏನ್ ಮಾಡ್ತೈತಿ, ತನಗಿಂತ ಕಡಿಮೆ ಕ್ರಿಯಾಶೀಲ ಇರುವಂತ ಕಾಪರ್ ಅನ್ನ ಅದರ ದ್ರಾವಣದಲ್ಲಿ, ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿರುವಂತ ಕಾಪರ್ ಅನ್ನ ಅದ್ರ ಪ್ಲೇಸ್ ಅಲ್ಲಿ ತಾ ಹೋಗಿ ಏನ್ ಮಾಡ್ತೈತಿ? ಅಕ್ಯುಪೈ ಮಾಡ್ಕೊತೈತಿ ಅದ್ರ ಪ್ಲೇಸ್ ಅನ್ನ, ಹೌದಲ್ಲ? ಆಕ್ರಮಿಸ್ಕೊಳ್ತೈತಿ, ಅದ್ರ ಪ್ಲೇಸ್ ಅನ್ನ ಆಕ್ರಮಿಸ್ಕೊಳ್ತೈತಿ. ಮತ್ ಬಣ್ಣ ಬದಲಾವಣೆ ಆಗ್ತೈತಿ. ಈ ಬಣ್ಣ ಬದಲಾವಣೆ ಆದ ಬಳಕ ನಾವ್ ಏನ್ ಅನ್ಕೋತೀವಿ? ಇಲ್ಲಿ ಏನಾಗ್ಯದ, ಒಂದ್ ರಿಯಾಕ್ಷನ್ ನಡೆದೈತಿ ಅಂತ ಹೇಳಿ, ಹೌದಾ? ಈಗ ಸ್ಥಾನಪಲ್ಲಟ ಕ್ರಿಯೆ ನಾವು ಬೈ ಐಸ್ ಅಂದ್ರೆ ನೆಕೆಡ್ ಐಸ್ ನಾವು ನೋಡಕ್ ಆಗಂಗಿಲ್ಲ. ಯಾವ್ದೋ ಒಂದು ರಿಯಾಕ್ಷನ್ ಅಲ್ಲಿ ಏನ್ ನಡೆದೈತಿ ಅಂತ ಹೇಳಿ ನಾವು ಅದನ್ನ ಹೆಂಗ್ ಗುರುತಿಸ್ತೀವಿ ಅನ್ನೋದು ಫಸ್ಟ್ ಪಾಠದಲ್ಲಿ ನಿಮ್ಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ಏನೈತಿ, ಫಸ್ಟ್ ಟಾಪಿಕ್ ಏನ್ ಬರ್ತೈತೆ ಅಂದ್ರೆ, ನೀವು ರಾಸಾಯನಿಕ ಕ್ರಿಯೆಗಳು ನಡೆದಿದೆ ಅಂತ ಹೇಳಿ ಹೇಗೆ ಗುರುತಿಸುತ್ತೀರಿ ಅಂತ ಕ್ವಶನ್, ಹೌದಲ್ಲ? ಹೆಂಗ್ ಗುರುತಿಸ್ತೀರಿ? ಬಣ್ಣದಲ್ಲಿ ಬದಲಾವಣೆ ಆಗಿರ್ಬೇಕು. ಬಣ್ಣದಲ್ಲಿ ಕಲರ್ ಚೇಂಜ್ ಆಗಿರ್ಬೇಕಾ? ಆಮೇಲೆ ಟೆಂಪರೇಚರ್ ಅಂದ್ರೆ ಹೀಟ್ ರಿಲೀಸ್ ಆಗ್ಬೇಕು. ಆಮೇಲೆ ಗ್ಯಾಸ್ ಬಿಡುಗಡೆ ಆಗ್ಬೇಕು. ಗ್ಯಾಸ್ ಅಂದ್ರೆ ಅನಿಲದ ಬಿಡುಗಡೆ ಆಗಿರ್ಬೇಕು. ಸ್ಥಿತಿಯಲ್ಲಿ ಬದಲಾವಣೆ ಅಂದ್ರೆ ಘನ, ಇದು ದ್ರವ ಅಥವಾ ಅನಿಲವಾಗಿ ಬಿಡುಗಡೆ ಆಗ್ತೈತಲ್ಲ, ಈ ರೀತಿ ಒಂದು 4 ಪಾಯಿಂಟ್ಸ್ ನೋಡಿ ನಾವ್ ಏನ್ ಮಾಡ್ಬೋದು? ಇಲ್ಲೊಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಾವು ಹೇಳ್ಬೋದು. ಈ ರೀತಿ ರಾಸಾಯನಿಕ ಸ್ಥಾನಪಲ್ಲಟ ಹೆಂಗ್ ನಡೀತೈತಿ ನೋಡ್ರಿ, ದ್ವಿಸ್ಥಾನ ಪಲ್ಲಟನೂ ನಡೀತೈತಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೆಂಗ್ ನಡೀತೈತಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ಕೂಡ ಇದೇ ಸೇಮ. ಬಟ್ ಇಲ್ಲಿ ಏನಿರ್ತದ, ಇಲ್ಲಿ ಹಂಗ ತಾಮ್ರದ ಸಲ್ಫೇಟ್ ಐತಲ್ಲ, ಹಂಗ ಇಲ್ಲಿ ಜಿಂಕ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್, ಈ ರೀತಿ ಫೆರಸ್ ಸಲ್ಫೇಟ್ ಇತ್ತಂದ್ರೆ ಈ ಫೆರಸ್ ಹೋಗಿ ಕಾಪರ್ ಪ್ಲೇಸ್ ಅಲ್ಲಿ ಕಾಪರ್ ಹೋಗಿ ಫೆರಸ್ ಪ್ಲೇಸ್ ಅಲ್ಲಿ ಹೋಗಿ ಏನ್ ಮಾಡ್ಬೋದು? ಆಕ್ಯುಪೈ ಮಾಡ್ಕೋಬಹುದು. ಇದಕ್ಕೆ ಎಕ್ಸ್ಚೇಂಜ್ ಆಗೋದು, ಅವುಗಳ ಪ್ಲೇಸ್ ನಾವ್ ಏನ್ ಮಾಡ್ತಾವ ಅಂದ್ರೆ ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೋತಾವ. ಅದಕ್ಕೆ ಏನಂತ ಕರಿತೀವಿ ನಾವು? ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ. ಈಗ ನೀರಿನ ವಿದ್ಯುತ್ ವಿಭಜನೆಯ ಪ್ರಕ್ರಿಯೆ, ನೀರು ಈಗ H2O ನ ಹೆಚ್ಚಾಗಿ ಮತ್ತು O ಆಗಿ ವಿಭಜನೆ ಹೊಂದಬೇಕು. ಆ ರೀತಿ ಒಂದು ಮಾಡುವಂತ ಕ್ರಿಯೆ ಇದು. ಎಲೆಕ್ಟ್ರಿಸಿಟಿ ಸಹಾಯದಿಂದ ನಾವ್ ಏನ್ ಮಾಡ್ತೀವಿ? H2O ದಲ್ಲಿರುವಂತ H+ ನ ಆಮೇಲೆ O- ಆಗಿ ಏನ್ ಮಾಡ್ತೀವಿ? ಸಾರಿ, H2O ದಲ್ಲಿ H+, HO- ಆ ರೀತಿ ಏನ್ ಮಾಡ್ತೀವಿ? ಹೊಡಿತದೆ ಇಲ್ಲಿ. ಇದನ್ನ ನಾವ್ ಏನ್ ಮಾಡ್ಬೋದು? ನೋಡ್ಬೋದು. ಇದನ್ನ ಇಂಪಾರ್ಟೆಂಟ್ ಅದ, 2 ಮಾರ್ಕ್ಸ್ ಸಿಗದ. ಎಲ್ಲರಿಗೂ ಗೊತ್ತಿರ್ತದ ಆಲ್ರೆಡಿ ಇದ್ರ ಬಗ್ಗೆ, ನೋಡ್ರಿ. ಆಮೇಲೆ ಈ ಸಮೀಕರಣಗಳನ್ನ ಕೊಟ್ಟಾರ, ಇದನ್ನ ಸರಿದೂಗಿಸೋದು ಹೆಂಗ ಇವಂದ್ರ 3 ಮಾರ್ಕ್ಸ್ ಕೇಳೇ ಕೇಳ್ತಾರ, ನಮ್ಗೆ ಗೊತ್ತೈತಿ, ಹೌದಿಲ್ಲ? ಈಗ H2 + Cl2 HCl ಆಗ್ಯದ. ಇಲ್ಲಿ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಯಾಕೆ ಮಾಡ್ಬೇಕು? ರಾಶಿ ಸಂರಕ್ಷಣಾ ನಿಯಮ ಏನ್ ಹೇಳ್ತೈತಪ್ಪ ಅಂದ್ರ,
ಒಂದು ವಸ್ತುವನ್ನ ನಾವು ಕ್ರಿಯೇಟ್ ಮಾಡಕ್ಕೂ ಸಾಧ್ಯ ಇಲ್ಲ, ಅದ್ರದ್ದು ರಾಶಿಯನ್ನ ಅಥವಾ ಅದನ್ನ ನಾಶ ಪಡಿಸಕ್ಕೂ ಸಾಧ್ಯ ಇಲ್ಲ, ಹೌದಿಲ್ಲ? ಅದಕ್ಕೆ ನಾವೇನ್ ಮಾಡ್ಬೇಕು, ಸಮೀಕರಣವನ್ನ ಸರಿದೂಗಿಸಲೇಬೇಕು. ಅದನ್ನು ಕ್ವಶನ್ ಸರಿ ಸಮೀಕರಣವನ್ನ ಏಕೆ ಸರಿದೂಗಿಸಬೇಕು ಅಂತ ಕ್ವಶನ್ ಅದಲ್ಲ, ಅದಕ್ಕೆ ನೀವು ಆನ್ಸರ್ ಬರಿಬಹುದು ಅದನ್ನ, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಅಂತ ಹೇಳಿ. ಹೌದಾ? ಈಗ ನೋಡ್ರಿ, ಎಚ್ ರಿಯಾಕ್ಟೆಂಟ್ ಸೈಡ್ ಅಂದ್ರೆ ಪ್ರತಿವರ್ತಕದ ಸೈಡ್ 2 ಅದ, ಇಲ್ಲಿ 1 ಅದ, ಹೌದಲ್ಲ? ಈಗ ಇಲ್ಲಿ 2 ಇದ್ರೆ ಈ ಕಡೆನು ಏನಿರ್ಬೇಕು, ಅದು 2 ಇರ್ಬೇಕು. ಅದಕ್ಕೆ ಏನ್ ಮಾಡ್ತೀರಿ, ಇಲ್ಲಿ ನೀವು 2 ಹಾಕ್ತೀರಿ. 2 ಹಾಕಿದಾಗ CL ಕೂಡ ಇಲ್ಲಿ ಪ್ರತಿವರ್ತಕದ ಸೈಡ್ 2 ಅದ, ಇಲ್ಲಿನು 2 HCl ಅಂದ್ರೆ ಇದು Hಗೂ ಸಂಬಂಧಪಡ್ತೈತಿ, CLಗೂ ಸಂಬಂಧಪಡ್ತೈತಿ. ನೋಡಿರ್ತೀರಿ ನೀವೆಲ್ಲ ಇದನ್ನ. ನೆಕ್ಸ್ಟ್ ನೋಡ್ರಿ, NaH2O, Na ಪ್ಲಸ್ H2O, NaOH ಆಗ್ಯದ, H2 ರಿಮೂವ್ ಆಗ್ಯದ, ಹೌದಾ? ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಏನ್ ಮಾಡ್ತೀರಿ, Na ರಿಯಾಕ್ಟೆಂಟ್ ಸೈಡ್ 1, ಇಲ್ಲಿನೂ 1 ಅದ. ಓಕೆ, H ಏನದ ಇಲ್ಲಿ, ರಿಯಾಕ್ಟೆಂಟ್ ಸೈಡ್ 2 ಅದ, ಅದರ ಪ್ರೊಡಕ್ಟ್ ಸೈಡ್ H ಇಲ್ಲೊಂದ್ ಐತಿ, ಇಲ್ಲಿ 2 ಅದ, ಅಂದ್ರ 3 ಐತಿ. 3 H ಇದ್ದಾಗ ಇದು H1 ಇಲ್ಲಿ ಬರೀ 2 ಕಾಣತೈತಿ, ಇದು 3 ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲಿ 1 ಹಾಕಿದ್ರು ಹಿಂಗ ಪ್ಲಸ್ ಆಗಂಗಿಲ್ಲ, ಇದು ಇಲ್ಲಿ H ಅಂತ ಹಾಕಕ್ ಬರಂಗಿಲ್ಲ, ಹಿಂಗೆ H ಹಾಕೋದಿರಂಗಿಲ್ಲ, ಬರೀ ನಂಬರ್ಸ್ ಅಟ್ಟ ಆಲ್ಟ್ರೇಷನ್ ಮಾಡ್ಬೇಕಾಗ್ತದೆ. ಈಗ ನಂಬರ್ಸ್ ಇದನ್ ಮಾಡ್ಬೇಕಂದ್ರೆ ಇಲ್ಲಿ 1 ಹಾಕಿದ್ರೆ ಏನು ಡಿಫ್ರೆಂಟ್ ಆಗಂಗಿಲ್ಲ, 1 2 2ನೇ ಆಗತ್ತೆ. ಅದಕ್ಕೆ ನೀವು ಇಲ್ಲಿ ಏನ್ ಹಾಕ್ಬೇಕು, 2 ಹಾಕಿ ನೋಡ್ರಿ, 2 2 4 ಆಯ್ತು. ಈಗ ಇಲ್ಲಿ 3 ಆಯ್ತಲ್ಲ, ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿನೂ 2 ಹಾಕ್ರಿ, ಇಲ್ಲಿನೂ 2 ಹಾಕ್ರಿ, ಇಲ್ಲಿನೂ 2 ಹಾಕಿದಾಗ ಇದು 2H, ಈ 2H ಅಂದ್ರೆ 4H, ಇದು 4, ಇದನ್ನು 4H, ಇದನ್ನು 4H, ರಿಯಾಕ್ಟೆಂಟ್ ಸೈಡ್ 4, ಪ್ರೊಡಕ್ಟ್ ಸೈಡ್ 4H ಅದು ಅಲ್ಲ. ಅದಾದ್ಮೇಲೆ ನಿಮ್ಗ ಇಲ್ಲಿ ನಾವು 2 ಬರ್ದಾಗ ಈ 2 ಎದಕ್ ಸಂಬಂಧ ಪಡ್ತೈತಿ, NAಗೂ ಸಂಬಂಧ ಪಡ್ತೈತಿ, Oಗೂ ಸಂಬಂಧ ಪಡ್ತೈತಿ. ಇಲ್ಲಿ 2O ಆಯ್ತು, ಇಲ್ಲಿ 2O ಆಯ್ತು, ಇಲ್ಲಿ ಆಲ್ರೆಡಿ ಆಗ್ಬಿಡ್ತದ 2O, ಇಲ್ಲಿನೂ ಆಯ್ತು, ಇಲ್ಲಿನೂ ಆಯ್ತು. ಇದಕ್ ಬಗ್ಗೆ ತಿರುಗಿಸ್ಬಿಡ್ರಿ. ಈಗ 2Na ಇಲ್ಲಿ 2 ಅದ, ಈ NAನು ಏನ್ ಮಾಡ್ಕೋಬೇಕು, 2 ಮಾಡ್ಕೋಬೇಕಂದ್ರೆ ಇಲ್ಲಿ ಏನ್ ಹಾಕ್ಬೇಕು, 2 ಹಾಕ್ಬಿಟ್ರೆ 2Na ಆಗತ್ತ. ಆಯ್ತಾ? ಈ ರೀತಿ ಇದನ್ನ ನಾವೇನ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಈಗ ಇದೊಂದು ಕೊಟ್ಟಾರ ನೋಡ್ರಿ, ಕಚ್ಚಾ ಸಮೀಕರಣ Cu ಕೊಟ್ಟಾರ, AgNO3 ಕೊಟ್ಟಾರ. ಇಲ್ಲಿ AgNO3 ನ ಇಲ್ಲಿ CuNO3 ಟೈಸ್ ಪ್ಲಸ್ Ag ಕೊಟ್ಟಾರ, ಹೌದಲ್ಲ? AgNO3 Ag. ಇಲ್ಲಿ ಏನೇನದವ, ಕಾಪರ್ 1 ಅದ, ಇಲ್ಲಿನೂ ಕಾಪರ್ 1 ಅದ, ಇಲ್ಲಿ Ag 1 ಅದ, ಇಲ್ಲಿನೂ Ag. ಇಲ್ಲಿ NO3 ಈ N ಬೇರೆ O3 ಬೇರೆ ತಗೊಳಂಗಿಲ್ಲ, ಯಾಕಂದ್ರ ಏನಿರ್ತಾವ ಈ ಗ್ರೂಪ್ಸ್ ಏನಿರ್ತಾವಲ್ಲ, NO3 ಗ್ರೂಪ್ಸ್, ಆಮೇಲೆ ಕಾರ್ಬೋನೇಟ್ ಗ್ರೂಪ್ಸ್, CO3 ಗ್ರೂಪ್ಸ್ ಹಿಂಗಿರ್ತಾವಲ್ಲ, ಆ ಗ್ರೂಪ್ಸ್ ನ ಈ ಕಡೆನೂ NO3 ಇತ್ತು, ಈ ಕಡೆನೂ NO3 ಇತ್ತಂದ್ರ ಅದನ್ನ ಒಂದ ತಗೋಬೇಕ. ಅಂದ್ರ NO3 1, ಇಲ್ಲಿನೂ NO3, ಹಿಂಗ NO3 ಅನ್ನೋದನ್ನ ಒಂದೇ ಕನ್ಸಿಡರ್ ಮಾಡ್ಬೇಕು, ಕೂಡ್ಸೆ ತಗೋಬೇಕು, N ಬೇರೆ O ಬೇರೆ ತಗೋಬಾರ್ದು. ಈಗ NO3 ಇಲ್ಲಿ 1 ಐತಿ, ಇಲ್ಲಿ NO3 ಎಷ್ಟದಾವ, 2 ಅದಾವ. ಹಂಗಿದ್ದಾಗ ನಾವು ಇಲ್ಲಿ NO3 ಟ್ವೈಸ್ ಅಂತ ಹಾಕಕ್ ಬರಂಗಿಲ್ಲ, ಏನ್ ಮಾಡ್ಬೇಕು, ಇಲ್ಲಿ ಹಾಕ್ಬೇಕು ಇದನ್ನ 2ನ. ನಡು ಎಲ್ಲಿ ಕಿತಾಪತಿ ಮಾಡ್ಬಾರ್ದು, ಇಲ್ಲಿ ನಡು ಹಿಂಗ ನಡು ಇಲ್ಲಿ ದಂಡಿಗೆ ಹಿಂಗ್ ಕಿತಾಪತಿ ಮಾಡ್ಬಾರ್ದು, ಇಲ್ಲೇ ಹಾಕ್ಬೇಕು. ಈಗ 2Ag ಆಯ್ತಾ, 2Ag ಆಯ್ತು, ಇದು 2NO3, ಹೌದಾ? 2NO3 2Ag, ಇಲ್ಲಿ NO3 ಕರೆಕ್ಟ್ ಆಯ್ತು, ಅದ್ರ ಪಟ್ಟಿ ಇಲ್ಲಿ Ag ಏನಾಯ್ತು, ಡಿಫ್ರೆಂಟ್ ಆಯ್ತಾ, 2 ಆಯ್ತಾ. ಇದು ಈ ಕಡೆನು ಏನ್ ಮಾಡಬೇಕು, 2 ಮಾಡಿಬಿಡ್ಬೇಕು. ಅವಾಗ ನಿಮ್ಗೆ ಸಮೀಕರಣ ಏನಾಗ್ತದ, ಸರಿ ದೂಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಮಾನವರಲ್ಲಿ ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆ. ಈಗ ಮಾನವರಲ್ಲಿ ನಿರ್ನಾಳ ಗ್ರಂಥಿಯ ವ್ಯವಸ್ಥೆ. ಈಗ ನಿರ್ನಾಳ ಗ್ರಂಥಿಗಳಂದ್ರ ನಾಳ ಇಲ್ಲ, ನಾಳ ಇದ್ರುನು ನಾಳದಲ್ಲಿ ಏನ್ ಮಾಡೋದಿಲ್ಲ, ಅವು ಆ ಗ್ರಂಥಿಗಳು ತಮ್ಮ ಒಂದು ಸ್ರವಿಕೆ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡೋದಿಲ್ಲ. ಅವ್ ಎದ್ರಾಗ ಬಿಡುಗಡೆ ಮಾಡ್ತಾವಪ್ಪ ಅಂದ್ರ ಡೈರೆಕ್ಟ್ಲಿ ರಕ್ತಕ್ಕೆ ಬಿಡುಗಡೆ ಮಾಡ್ತಾವ. ಈ ರಕ್ತಕ್ಕೆ ನೇರವಾಗಿ ರಕ್ತಕ್ಕೆ ಏನ್ ಮಾಡೋದು, ತಮ್ಮ ಸ್ರವಿಕೆಯನ್ನ ಸ್ರವಿಸುವಂತಹ ಒಂದು ಗ್ರಂಥಿಗಳಿಗೆ ನಿರ್ನಾಳ ಗ್ರಂಥಿಗಳು ಅಂತ ಕರೀತಾರೆ. ಇವೆಲ್ಲ ಏನ್ ಲಿಸ್ಟ್ ಔಟ್ ಮಾಡ್ಯಾರಲ್ಲ, ಇವೆಲ್ಲ ನಿರ್ನಾಳ ಗ್ರಂಥಿಗಳು ನೋಡ್ರಿ. ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್, ಮೇದೋಜೀರಕ, ಅಡ್ರಿನಲ್, ಆಮೇಲೆ ವೃಷಣಗಳಲ್ಲಿ ಏನ್ ಬಿಡುಗಡೆ ಆಗ್ತಾವ, ವೃಷಣಗಳ ಒಂದು ಗ್ರಂಥಿಗಳು, ಅಂಡಾಶಯಗಳಲ್ಲಿರುವಂತ ಗ್ರಂಥಿಗಳು ಏನ್ ಮಾಡ್ತಾವಪ್ಪ, ಡೈರೆಕ್ಟ್ ರಕ್ತಕ್ಕೆ ಏನ್ ಮಾಡ್ತಾವ, ಸ್ರವಿಕೆ ಮಾಡ್ತಾವ. ಏನು, ಒಂದು ರಾಸಾಯನಿಕಗಳನ್ನ, ಆ ರಾಸಾಯನಿಕಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ಹಾರ್ಮೋನ್ಗಳಂತ ಕರಿತೀವಿ. ಇಂಪಾರ್ಟೆಂಟ್, ಇವು ಹಾರ್ಮೋನ್ಗಳು ಏನ್ ಮಾಡ್ತಾವಪ್ಪ ಅಂದ್ರ ನಮ್ಮ ದೇಹದ ನಿಯಂತ್ರಣವನ್ನ ಮತ್ತ ನಿಯಂತ್ರಣದಲ್ಲಿ ಸಹಭಾಗಿತ್ವ ಮಾಡ್ತಾವ, ನಿಯಂತ್ರಣವನ್ನ ಕಾಪಾಡ್ತಾವ. ನಮ್ಮ ದೇಹದ ನಿಯಂತ್ರಣವನ್ನ ಯಾವ ಮಾಡ್ತಾವ, ಹಾರ್ಮೋನ್ಗಳು ಮಾಡ್ತಾವ.
ಯಾವ ರೀತಿ ಮಾಡ್ತಾವ ನೋಡ್ರಿ. ಈ ಗ್ರಂಥಿಗಳಲ್ಲಿ ಪಿಟ್ಯುಟರಿ ಗ್ರಂಥಿ ಅಂತ ಬರ್ತದ. ಇದು ರಾಜಗ್ರಂಥಿ ಅಂತನು ಕರಿತೀವಿ ಇದನ್ನ. ಈ ಪಿಟ್ಯುಟರಿ ಗ್ರಂಥಿ ಏನ್ ಮಾಡ್ತದಪ್ಪ ಅಂದ್ರ ಬೆಳವಣಿಗೆಯ ಹಾರ್ಮೋನ್ ಅಂತೇಳಿ ಬಿಡುಗಡೆ ಮಾಡ್ತದ. ಈ ನಮ್ಮ ದೇಹ ಕುಬ್ಜವಾಗಿರಾಕ ಅಥವಾ ದೈತ್ಯವಾಗಿರಾಕ ಕಾರಣವಾದ ಒಂದು ಹಾರ್ಮೋನ್ ಇದು. ಇದು ಸರಿಯಾಗಿ ರಿಲೀಸ್ ಮಾಡ್ತಪ್ಪ ಬೆಳವಣಿಗೆ ಹಾರ್ಮೋನ್ ಅಂತಂದ್ರ ಮಾತ್ರ ದೇಹ ಏನಾಗ್ತದ ಸರಿಯಾಗಿ ಬೆಳವಣಿಗೆ ಹೊಂದೈತಿ. ಆಮೇಲೆ ಈ ಪಿಟ್ಯುಟರಿ ಗ್ರಂಥಿ ಏನ್ ಮಾಡ್ತೈತಪ್ಪ ಅಂದ್ರ ದೇಹದಲ್ಲಿ ಏನು ಹಾರ್ಮೋನ್ಗಳ ರಿಲೀಸ್ ಆಗಾಕ ಸ್ಟಿಮ್ಯುಲೇಟ್ ಮಾಡ್ತಿತ್ತಂತ, ಪ್ರಚೋದನೆಯನ್ನ ನೀಡ್ತೈತಂತ. ಅದಕ್ಕೆ ಇದಕ್ಕೆ ರಾಜಗ್ರಂಥಿ ಅಂತ ಕರೀತಾರೆ. ಎಲ್ಲಾ ಗ್ರಂಥಿಗಳನ್ನ ಏನ್ ಮಾಡ್ತಿತ್ತು ನಿರ್ವಹಣೆ ಮಾಡ್ತದೆ. ನೆಕ್ಸ್ಟ್ ಬರೋದು ಥೈರಾಯ್ಡ್ ಗ್ರಂಥಿ, ಗಂಟಲಿನ ಭಾಗದಲ್ಲಿ ಥ್ರಾಟಲ್ ಕಂಡು ಬರ್ತೈತೆ, ಹೌದಿಲ್ಲ. ಈ ಥೈರಾಕ್ಸಿನ್ ಏನ್ ಮಾಡ್ತೈತಿ, ಥೈರಾಯ್ಡ್ ಗ್ರಂಥಿ ಏನ್ ಮಾಡ್ತೈತೆ, ಥೈರಾಕ್ಸಿನ್ ರಿಲೀಸ್ ಮಾಡುತ್ತೆ. ಥೈರಾಕ್ಸಿನ್ ಅಂದ್ರೆ ಏನು? ಈ ಥೈರಾಕ್ಸಿನ್ ನೀವು ಕೇಳ್ತೀರ, ಥೈರಾಕ್ಸಿನ್ ಹಾರ್ಮೋನು ರಿಲೀಸ್ ಆಗ್ಲಿಲ್ಲ ಅಂದ್ರ ಸರಳ ಗಳಗಂಡ ರೋಗ ಬರ್ತೈತಿ, ಈ ಕುತ್ತಿಗೆ ಭಾಗದಲ್ಲಿ ದಪ್ಪ ಆಗ್ತೈತಿ, ಸರಳ ಗಳಗಂಡ ರೋಗ ಬರ್ತೈತಿ ಅಂತ ಹೇಳಿ. ಯಾಕೆ ರೋಗ ಬರ್ತೈತಪ್ಪ ಅಂದ್ರೆ ಇಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನ ನಾವ್ ಏನ್ ಮಾಡಲ್ಲ, ತಿನ್ಲಿಲ್ಲ ಅಂತಂದ್ರ. ಅಯೋಡಿನ್ ಯುಕ್ತ ಉಪ್ಪು ತಿನ್ರಿ ಅಂತ ಹೇಳ್ತಿರ್ತಾರ ನೋಡ್ರಿಲ್ಲ, ಅಯೋಡಿನ್ ಯುಕ್ತ ಉಪ್ಪನ್ನ ತಿನ್ಬೇಕು. ಅಯೋಡಿನ್ ಯುಕ್ತ ಉಪ್ಪನ್ನ ತಿನ್ಲಿಲ್ಲ ಅಂದ್ರೆ ಥೈರಾಕ್ಸಿನ್ ಸರಿಯಾಗಿ ರಿಲೀಸ್ ಆಗಲ್ಲ. ಸರಿಯಾಗಿ ರಿಲೀಸ್ ಆಗ್ಲಿಲ್ಲ ಅಂದ್ರ ದೇಹದ ಬೆಳವಣಿಗೆ ಚಯಾಪಚಯ ಕ್ರಿಯೆ ನಿಯಂತ್ರಣ ಆಗಲ್ಲ. ಈಗ ಇದ್ರ ಕಾರ್ಯ ಏನಂತ ಕೇಳ್ತಾರ, ಥೈರಾಯ್ಡ್ನ ಒಂದು ಥೈರಾಯ್ಡ್ ಬಿಡುಗಡೆ ಮಾಡುವಂತ ಹಾರ್ಮೋನ್ ಯಾವುದು? ಥೈರಾಕ್ಸಿನ್. ಅದ್ರ ಕಾರ್ಯ ದೇಹದ ಬೆಳವಣಿಗೆ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವುದು, ಹೌದಾ. ಈಗ ಮೇದೋಜೀರಕ ಗ್ರಂಥಿ ಅಂತ ಬರ್ತೈತಿ. ಈ ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ನಿಮ್ಮ ಜಠರದ ಮೇಲ್ಭಾಗದಲ್ಲಿ ಕಂಡು ಬರ್ತೈತೆ. ಈ ಮೇದೋಜೀರಕ ಗ್ರಂಥಿ ಏನನ್ನ ಬಿಡುಗಡೆ ಮಾಡ್ತದೆ? ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡ್ತದೆ. ಇನ್ಸುಲಿನ್ ಅನ್ನೋದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಹಾರ್ಮೋನ್. ಈ ಇನ್ಸುಲಿನ್ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಏನ್ ಬರ್ತದ? ಮಧುಮೇಹ ಬರ್ತೈತಿ, ಸಕ್ಕರೆಯ ಪ್ರಮಾಣ ಹೆಚ್ಚಾಗ್ತದ ಬ್ಲಡ್ ಅಲ್ಲಿ. ಅದಕ್ಕೆ ಇನ್ಸುಲಿನ್ ಏನಾಗ್ಬೇಕು? ಸರಿಯಾಗಿ ರಿಲೀಸ್ ಆಗ್ಬೇಕು. ಅದನ್ನ ಬಿಡುಗಡೆ ಮಾಡುವಂತದ್ದು ಯಾವುದು? ಮೇದೋಜೀರಕ ಗ್ರಂಥಿ. ಇದ್ರ ಕಾರ್ಯವೇನು ಅಂತ ಕೇಳಿದ್ರಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಏನ್ ಮಾಡ್ತದ? ನಿಯಂತ್ರಿಸುತ್ತದೆ. ಇದನ್ನ ಕೇಳ್ಯಾರ, ಇಂಪಾರ್ಟೆಂಟ್ ಅದ, ಇದನ್ನು ನೆನಪಿಟ್ಟುಕೋರಿ. ನೆಕ್ಸ್ಟ್ ಅಡ್ರಿನಲಿನ್. ಯಾವುದು? ಅಡ್ರಿನಲಿನ್. ಈ ಅಡ್ರಿನಾಲಿನ್ ಯಾವ್ದು ಬಿಡುಗಡೆ ಮಾಡುತ್ತೋ? ಅಡ್ರಿನಲ್. ಹೆಸರಾಗ ಐತ್ ನೋಡ್ರಿ, ಅಡ್ರಿನಲ್ ಗ್ರಂಥಿ ರಿಲೀಸ್ ಮಾಡೋದು ಅಡ್ರಿನಲಿನ್ ಹಾರ್ಮೋನ್ ಅನ್ನ. ಈ ಅಡ್ರಿನಲಿನ್ ಹಾರ್ಮೋನ್ ಬಗ್ಗೆ ಅಪ್ಲೈಡ್ ಕ್ವಶನ್ ಅದ. ಏನ್ ಅಪ್ಲೈಡ್ ಕ್ವಶನ್? ನೀವು ಒಂದ್ ವೇಳೆ ಹಾವನ್ನು ನೋಡಿದಾಗ ಓಡಿ ಹೋಗ್ತೀರಿ, ಹೌದಾ. ಎದೆ ಬಡಿತ ಹೆಚ್ಚಾಗ್ತದೆ. ಯಾಕಂತ ಕೇಳ. ಎದೆ ಬಡಿತ ಹೆಚ್ಚಾಗೋಕ್ ಕಾರಣ ಏನಪ್ಪಾ ಅಂದ್ರ ಅಡ್ರಿನಾಲಿನ್ ಏನ್ ಮಾಡ್ತದ, ನಾವು ಶಾಕ್ ಅಲ್ಲಿ ಇದ್ದಾಗ ನಮ್ಮ ರಕ್ತದಲ್ಲಿ ಅಡ್ರಿನಾಲಿನ್ ಅನ್ನ ರಿಲೀಸ್ ಮಾಡ್ತದ. ಅವಾಗ ಅಡ್ರಿನಾಲಿನ್ ಏನ್ ಮಾಡ್ತದ, ನಮ್ಮ ರಕ್ತದೊತ್ತಡವನ್ನ ಹೆಚ್ಚು ಮಾಡ್ತದ, ಹಾರ್ಟ್ ಬೀಟ್ ಅನ್ನ ಹೆಚ್ಚು ಮಾಡ್ತದ. ಅದಕ್ಕ ಈ ದೇಹವನ್ನ ತುರ್ತು ಪರಿಸ್ಥಿತಿಗೆ ಸಿದ್ಧಗೊಳಿಸ್ತೈತಿ. ಈಗ ಓಡ್ ಹೋಗತ್ ಯಾರ ಈ ನಿಂದ್ರತ್ ಹೇಳ್ತಾ ನಿಂದಿರ್ತೀರೇನ್? ಯಾರು ನಿಂದ್ರ ಅಂದ್ರ ನಿಂದಿರ್ತೀರಿ? ಇಲ್ಲ, ಯಾರು ಹೇಳಿದ್ರು ನಿಂದ್ರಲ್ಲಿ. ಹಾವ್ ನೋಡಿದ್ರೆ ಓಡಿ ಹೋಗ್ಬಿಡ್ತೀರಿ, ಹೌದಿಲ್ಲ. ಹಾವ್ ನೋಡಿದ್ರೆ ಯಾಕೆ ಓಡ್ತೀವಪ್ಪ ಅಂದ್ರೆ ದೇಹದಲ್ಲಿ ಏನಾಗ್ತದ? ಅಡ್ರಿನಾಲಿನ್ ರಿಲೀಸ್ ಆಗ್ತದ. ನಮ್ಮನ್ನ ತುರ್ತು ಪರಿಸ್ಥಿತಿಗಳಿಗೆ ಅಣಿಗೊಳಿಸುತ್ತದೆ, ಅಂದ್ರೆ ಸಿದ್ಧಗೊಳಿಸ್ತೈತಿ, ಹೌದಾ. ಪ್ರಿಪೇರ್ ಮಾಡ್ತೈತಿ ಆ ಒಂದು ಕಂಡೀಷನ್ ಅನ್ನ, ಆ ಒಂದು ಸಿಚುವೇಶನ್ ಅನ್ನ ಯಾವ ರೀತಿ ಫೇಸ್ ಮಾಡಕ ನಮ್ಮನ್ನ ಏನ್ ಮಾಡ್ತೈತಿ? ಸಿದ್ಧಗೊಳಿಸ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ವಶನ್ ಕೇಳಿದ್ರ, ನಾ ಅದೇ ಹಾವಿಂದ ಹೇಳಿದ್ನಲ್ಲ, ಅದು ಒಂದು ಕ್ವಶನ್. ಅದಾದ್ಮೇಲೆ ಏನಪ್ಪಾ ಅದಕ್ಕೆ ಏನಂತಾರಂದ್ರ ಅಡ್ರಿನಾಲಿನ್ಗೆ ಫ್ಲೈಟ್ ಅಂಡ್ ಫ್ರೈಟ್ ಹಾರ್ಮೋನ್ ಅಂತ ಕರೀತಾರ. ಫ್ರೈಟ್ ಅಂಡ್ ಫ್ಲೈಟ್. ಫ್ರೈಟ್ ಅಂದ್ರೆ ಅಂಜೋದು, ಫ್ಲೈಟ್ ಅಂದ್ರೆ ಹಾರ್ಬಿಡು, ಓಡೋಗ್ಬಿಡು, ಹೌದಿಲ್ಲ. ಅಂಜಿಕೆಗೆ ಓಡೋಗ್ಬಿಡು, ಅದೇ ಹಾರ್ಮೋನ್ ನೋಡ್ರಿ ಅಡ್ರಿನಾಲಿನ್. ನೆಕ್ಸ್ಟ್ ವೃಷಣಗಳು. ಈ ಪುರುಷರಲ್ಲಿ ಕಂಡು ಬರುವಂತ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಅಂಗಗಳಿವೆ. ಆ ಲೈಂಗಿಕ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಒಂದು ಬೆಳವಣಿಗೆ ಆಗ್ಬೇಕು, ಆಮೇಲೆ ವೀರ್ಯಗಳ ಉತ್ಪಾದನೆ ಆಗ್ಬೇಕಂದ್ರೆ ಪುರುಷರಲ್ಲಿ ಏನ್ ಕಂಡು ಬರ್ತೈತಿ? ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತದೆ. ಆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಪುರುಷ ಹಾರ್ಮೋನ್ ಅಂತ ಯಾವ್ದಕ್ ಕರೀತಾರ ಅಂತ ಕ್ವಶನ್ ಅದ. ಪುರುಷ ಹಾರ್ಮೋನ್ ಅಂದ್ರೆ ಟೆಸ್ಟೋಸ್ಟಿರಾನ್, ಸ್ತ್ರೀ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್, ಇನ್ನೊಂದು ಬರ್ತದೆ ಪ್ರೊಜೆಸ್ಟ್ರಾನ್ ಅಂತ ಹೇಳಿ. ಈ ಈಸ್ಟ್ರೋಜನ್ ಬಿಡುಗಡೆ ಆಗೋದು ಎದಕ್ಕಂತಂದ್ರ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಆಗ್ತದ, ಋತುಚಕ್ರದ ನಿಯಂತ್ರಣದಲ್ಲಿ ಭಾಗವಹಿಸ್ತೈತಿ ನೋಡ್ರಿ. ಇವುಗಳ ಬಗ್ಗೆ ಎಲ್ಲ ಸ್ವಲ್ಪ ಇದು ಇಂಪಾರ್ಟೆಂಟ್ ಅದ, ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಏನ್ ಮಾಡ್ಕೋರಿ, ಇದನ್ನ ಕೇಳ್ತಾರ, ಇದನ್ನ ಪೂರ್ತಿಯಾಗಿ ಒಂದ್ ಸ್ವಲ್ಪ ನೋಡ್ಕೊರಿ. ಯಾವ್ದ್ರ ಬಗ್ಗೆ ಇದ್ರಲ್ಲೇ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಅಡ್ರಿನಲಿನ್, ಇನ್ಸುಲಿನ್, ಥೈರಾಕ್ಸಿನ್ ಎಲ್ಲ ಇಂಪಾರ್ಟೆಂಟ್ ಯಾವ್ದವ್ರಿ. ಇಂಪಾರ್ಟೆಂಟ್ ಇದ್ದದ್ದೇ ತಗೊಂಬಂದಿನಿ ನೋಡ್ರಿ. ಓಕೆ. ಈಗ ಸಸ್ಯಗಳ ಹಾರ್ಮೋನ್. ಈಗ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಸಸ್ಯದಲ್ಲೂ ಕೂಡ ಏನಾಗ್ತಾವ? ಹಾರ್ಮೋನ್ಗಳು ಇರ್ತಾವ. ಆಕ್ಸಿನ್ ಬಗ್ಗೆ ಕೇಳ್ಯಾರ, ಜಿಬ್ರಲಿನ್, ಅಬ್ಸಿಸಿಕ್ ಆಮ್ಲ ಇದ್ರ ಬಗ್ಗೆ ಕೇಳ್ಯಾರ ನೋಡ್ರಿ. ಆಕ್ಸಿನ್ ಕಾಂಡದ ತುದಿಗಳಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ. ಕಾಂಡದ ತುದಿ, ಈಗ ಒಂದು ಸಸ್ಯ
ಎತ್ತರವಾಗಿ ಬೆಳಿಬೇಕಂದ್ರ ಆ ಕಾಂಡದ ತುದಿ ಒಳಗೆ ಏನಿರ್ತದ ಆಕ್ಸಿಜನ್ ರಿಲೀಸ್ ಆಗ್ತಿರ್ತೈತಿ. ಈ ಫೋಟೋಸಿಂಥೆಸಿಸ್ ನಡೀತಿರ್ತೈತಿ. ಇದ್ರ ಮೇಲೆ ಸೂರ್ಯನ ಬೆಳಕು ಬೀಳ್ತಿರ್ತೈತಿ, ಆಕ್ಸಿಜನ್ ಸಂಶ್ಲೇಷಣೆ ಆಗ್ತಿರ್ತೈತಿ, ಅದು ಕೆಳಗ್ ಹೋಗ್ತಿರ್ತೈತಿ, ಮತ್ ಮುಂದೆ ಬೆಳವಣಿಗೆ ಆಗ್ತಿರ್ತೈತಿ. ಈ ರೀತಿ ಎದಕ್ ಕಡೆ ಬೆಳಕಿನ ಕಡೆ ಬಾಗಿ ಬೆಳಿತದ ಯಾವುದೋ ಒಂದು ಸಸ್ಯ. ಈ ಬೆಳಕಿನ ಕಡೆ ಬಾಗಿ ಬೆಳಿಬೇಕಂದ್ರ ಆಕ್ಸಿಜನ್ ಕೂಡ ಕಾರಣ. ಈ ಆಕ್ಸಿಜನ್ ಏನ್ ಮಾಡ್ತೈತಿ, ಬೆಳಕನ್ನ ಸಂಶ್ಲೇಷಿಸಿಕೊಂಡು ಯಾವ್ದನ್ನ ಕಾಂಡದ ತುದಿಯನ್ನ ಬೆಳೆಸ್ತೈತಿ. ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತೈತಿ. ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆಯನ್ನ ಉಂಟು ಮಾಡ್ತೈತಿ. ದ್ವಿತೀಯ ಅನುವರ್ತನೆ ಅಂದ್ರೆ ನೋಡ್ರಿ ಇದೆ. ದ್ವಿತೀಯ ಅನುವರ್ತನೆ ಅಂದ್ರ ಬೆಳಕಿನ ಕಡೆಗೆ ಬಾಗಿ ಬೆಳೆಯೋದಕ್ಕೆ ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ. ಈಗ ಜಿಬ್ರಲಿನ್ ಅಂದ್ರ ಈ ಜಿಬ್ರಲಿನ್ ಒಂದು ಸಸ್ಯ ಹಾರ್ಮೋನು. ಇದೇನ್ ಮಾಡ್ತೈತಿ, ಬೀಜ ಮೊಳೆಯುವಿಕೆನ ಉತ್ತೇಜಿಸ್ತೈತಿ. ನೀವು ಸಣ್ಣ ಒಂದು ಸಸ್ಯನ ನೆಡಬೇಕು ಅಂತಂದಾಗ ಬೀಜವನ್ನ ಹಾಕ್ತಿರಲ್ಲ, ಆ ಬೀಜ ಕಾಟಿಲೆಡಾನ ಇವೆಲ್ಲ ಕೇಳಿರಲ್ಲ, ಒಂದು ಬೀಜದ ಒಂದು ಸ್ಟ್ರಕ್ಚರ್ ಹೆಂಗಿರ್ತೈತಿ ಅಂತೇಳಿ. ಬೀಜದ ಈ ರೀತಿ ಇಲ್ಲಿ ಒಂದು ಸಸ್ಯದ ಕಾಂಡ ಇರ್ತೈತಿ. ಅದಾದ್ಮೇಲೆ ಇಲ್ಲಿ ಬೇರಿನ ಒಂದು ರೂಪ ಇರ್ತೈತಿ. ಅದೇನಾಗ್ತೈತಿ, ಮೂಲ ಬೇರು ಅಂತ ಕರಿತಾರಲ್ಲ, ಇದೇನಾಗ್ತದ, ಬೇರಾಗಿ ಬೆಳಿತದ, ಇದು ಸಸ್ಯಾಗಿ ಬೆಳಿತದ, ಇದು ಪೋಷಣೆಯನ್ನ ನೀಡ್ತೈತಿ. ಇವಕ್ ಕಾಟಿಲೆಡಾನ್ಸ್ ಅನ್ನೋದು ಪೋಷಣೆಯನ್ನ ನೀಡ್ತೈತಿ. ಈ ರೀತಿ ಜಿಬ್ರಲಿನ್ ಬಿಡುಗಡೆ ಆಗ್ತೈತಿ ಇದ್ರೊಳಗ. ಈಗ ಏನಾಗ್ತದ, ಕಾಂಡದ ಉದ್ದವನ್ನು ಕೂಡ ಇದು ಏನಾಗ್ತದ, ಉತ್ತೇಜಿಸ್ತೈತಿ. ಆಮೇಲೆ ಸೈಟೋಕೈನಿನ್ ಏನ್ ಮಾಡ್ತೈತಿ ನೋಡ್ರಿ, ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತದೆ. ಕೋಶ ವಿಭಜನೆ ಆಗ್ಬೇಕಲ್ಲ. ಈಗ ಒಂದು ಪರಾಗಸ್ಪರ್ಶ ನಡೆದಿರ್ತದ, ಹೂವಿನೊಳಗೆ ಪರಾಗಸ್ಪರ್ಶ ನಡೆದಾಗ ಆ ಪರಾಗಸ್ಪರ್ಶದಲ್ಲಿ ಜೈಗೋಟ್ ಫಾರ್ಮೇಶನ್ ಆಗ್ತೈತೆ, ಹೌದಿಲ್ಲ? ಯುಗ್ಮಜ ಒಂದು ದೊಡ್ಡ ಏನೋ ಹಣ್ಣು ಆಗ್ತೈತಲ್ಲ ಲಾಸ್ಟ್ಗೆ. ಯುಗ್ಮಜ ಬೀಜ ಆಗಿ ಹಣ್ಣಾಗಿ ಬೆಳವಣಿಗೆ ಹೊಂತೈತಲ್ಲ, ಅವೆಲ್ಲ ಒಂದು ಕ್ರಿಯೆಗಳಲ್ಲಿ ಸೈಟೋಕೈನಿನ್ ಬಿಡುಗಡೆ ಆಗ್ತೈತಿ. ಯಾವ್ದು ಬಿಡುಗಡೆ ಆಗ್ತದ? ಸೈಟೋಕೈನಿನ್. ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತದೆ. ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡು ಬರ್ತದೆ. ಎದ್ರಾಗ? ಹಣ್ಣೊಳಗ ಮತ್ತು ಬೀಜದಾಗ ಹೆಚ್ಚಿನ ಸಾಂದ್ರತೆಯಲ್ಲಿ ಸೈಟೋಕೈನಿನ್ ಕಂಡು ಬರ್ತೈತಿ. ಅಬ್ಸಿಸಿಕ್ ಇದು ಸಸ್ಯದ ಬೆಳವಣಿಗೆನ ನಿಂದಿರ್ತೈತಿ. ಇದು ಎಷ್ಟು ಉದ್ದ ಬೆಳೀತದ ಹಾಗೆ, ಹೌದಿಲ್ಲ? ಒಂದ್ ಏಜ್ ಆದ್ಮೇಲೆ ನಾವು ಬೆಳವಣಿಗೆಯನ್ನ ನಿಂದಿರ್ಸ್ತೇವಲ್ಲ, ಅದೇ ರೀತಿ ಅಬ್ಸಿಸಿಕ್ ಕೂಡ ಏನ್ ಮಾಡ್ತದ, ಸಸ್ಯದ ಬೆಳವಣಿಗೆನ ಕುಂಠಿತಗೊಳಿಸ್ತದ. ಅಂದ್ರೆ ನಿಯಂತ್ರಣ ಮಾಡ್ತೈತಿ, ಪ್ರತಿಬಂಧಿಸ್ತೈತಿ. ಇದನ್ನ ಸ್ವಲ್ಪ ನೋಡ್ಕೋರಪ್ಪ. ಇದು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್, ಮುಟ್ಟಿದರೆ ಮುನಿ. ಈ ಸಸ್ಯದ ಒಂದು ಇದನ್ನ ಕೊಟ್ಟು, ಚಿತ್ರವನ್ನು ಕೊಟ್ಟು, ಇದು ಯಾವ ಒಂದು ಚಲನೆ, ಈ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ, ಇದನ್ನ ಕೇಳಿದ್ರು. ಒಂದು ಪಾಟ್ ಕೊಟ್ಟಿದ್ರು, ಪಾಟನ್ನ ಹಿಂಗ್ ಮನಗ್ಸ್ತಾರ. ಹಿಂಗ್ ಆ ಸಸ್ಯ ಕೆಳಗ್ ಹಿಂಗ್ ಮ್ಯಾಲ್ ಮುಖ ಮಾಡಿ ಬೆಳಕತ್ತೈತಿ, ಅದು ಕೇಳಿದ್ರು. ಆಮೇಲೆ ಮುಟ್ಟಿದ್ರೆ ಮುನಿ ಸಸ್ಯದನ್ನು ಒಂದ್ ಚಿತ್ರ ಕೊಟ್ಟಿದ್ರು, ಯಾವ ಚಲನೆ ಅಂತ ಕೇಳಿದ್ರು. ಇಲ್ಲಿ ಸ್ಪರ್ಶವು ಪ್ರಚೋದನೆಯಾಗಿದೆ. ಮುಟ್ಟಿದ್ರೆ ಮುನಿ ಅಂದ್ರೆ ಇಲ್ಲಿ ಪ್ರಚೋದನೆ ಏನು? ಸ್ಪರ್ಶನೆ. ಅದು ಮುನಿ ಅಂತಂದ್ರೆ ಇನ್ನು ಸೆಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಅಂದ್ರೆ ಹಿಂದ್ ಹೋಗೋದು. ಮುಟ್ಟ ಮಾಡ್ರಿ ಅಂತ ಹೇಳಿ ಅದಕ್ಕೆ ಪ್ರತಿರೋಧ ತೋರಿಸ್ತೈತದ. ಅದೇನ್ ಮಾಡ್ಕೊತೈತಿ, ಮಡ್ಚ್ಕೊಂಡ್ಬಿಡ್ತೈತಾನೆ ಎಲ್ಲಾ ಒಂದು ಎಲೆಗಳನ್ನ ಹಿಂಗ ಮುದರ್ಸ್ಕೊಳ್ತೈತಿ. ಯಾಕೆ ಕಾರಣ ಏನ? ಆ ಚಲನೆಯನ್ನ ತೋರಿಸ್ತೈತ ಬಂಗ. ಇದು ಪ್ರಚೋದನೆಗೆ ತಕ್ಕ ಒಂದು ಚಲನೆ. ಇದು ಏನಪ್ಪಾ ಅಂದ್ರ ಸ್ವತಂತ್ರ ಚಲನೆ ಆಗಿರ್ತದೆ. ಇದರಿಂದ ಯಾವುದೇ ಬೆಳವಣಿಗೆ ಆಗಿರಂಗಿಲ್ಲ. ಗ್ರೌತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ ಇದಕ್ಕೆ ನಾವು. ಗ್ರೌತ್ ಇಂಡಿಪೆಂಡೆಂಟ್ ಅಂದ್ರ ಬೆಳವಣಿಗೆಗೆ ಸ್ವತಂತ್ರ ಚಲನೆ ಅಂತ ಕರೀತೀವಿ. ಸ್ವತಂತ್ರ ಚಲನೆ, ಇದು ಬೆಳವಣಿಗೆಗೆ ಡಿಪೆಂಡೆಂಟ್ ಇಲ್ಲ. ಆದ್ರೆ ಇದು ಏನಪ್ಪಾ ಅಂದ್ರ ಸ್ವತಂತ್ರ ಚಲನೆ ಅಲ್ಲ, ಬೆಳವಣಿಗೆ ಆಧರಿಸಿದ ಚಲನೆ. ಯಾವುದು? ಹಿಂಗ ಒಂದ್ ನೀವು ಪಾಟ್ ಐತಂತ ಪಾಟ್ದಾಗ ಒಂದ್ ಸಸ್ಯ ಹಚ್ಚಿರಿ. ಈ ಸಸ್ಯನ ಹಿಂಗ ನೀವು ಕೆಳಗ್ ಮನಗ್ಸುದ್ರು ಅದು ಹೆಂಗಾಗ್ತೈತಿ, ಹಿಂಗ್ ಮ್ಯಾಲೆ ಬೆಳ್ಯಾಕ್ ಸ್ಟಾರ್ಟ್ ಆಗ್ತೈತಿ. ಹಿಂಗ್ ಮ್ಯಾಲೆ ಬೆಳ್ಯಾಕ್ ಸ್ಟಾರ್ಟ್ ಆಗ್ತೈತಿ. ಯಾಕೆ ಮ್ಯಾಲೆ ಬೆಳಿಬೇಕದು, ಕೆಳಗೆ ಯಾಕೆ ಬೆಳೆಯಲ್ಲ? ಯಾಕಂದ್ರ ಸೂರ್ಯನ ಬೆಳಕ್ ಯಾಕಡೆ ಬರ್ತಿರ್ತೈತಿ, ಮ್ಯಾಲಿಂದ ಬರ್ತಿರ್ತೈತಿ. ಸೂರ್ಯನ ಕಡೆಗೆ ಮುಖ ಮಾಡಿ ಬೆಳಗ್ತಿತ್ತು. ಅಂದ್ರೆ ದ್ವಿತೀಯ ಅನುವರ್ತನೆ, ಬೆಳಕನ್ನ ಉಪಯೋಗಿಸ್ಕೊಂಡು ತನ್ನ ಬೆಳವಣಿಗೆಯನ್ನು ಹೊಂದುವುದು. ಅಂದ್ರೆ ಬೆಳವಣಿಗೆ ಆಧಾರಿಸಿದ ಚಲನೆ ಇದು. ಈ ಪ್ರಚೋದನೆಯು ಬೆಳಕಿನ ಪ್ರಚೋದನೆಯಾಗಿದೆ. ಚಲನೆಯು ಪ್ರಚೋದನೆಯ ದಿಕ್ಕನ್ನ ಅವಲಂಬಿಸಿದೆ. ಇದು ಚಲನೆ ಏನ್ ಮಾಡ್ತಾ, ಪ್ರಚೋದನೆಯ ದಿಕ್ಕು. ಪ್ರಚೋದನೆ ಎಲ್ಲಿ ಸಿಗಾತೈತಿ? ಇದು ಸೂರ್ಯನಿಂದ ಪ್ರಚೋದನೆ ಸಿಗಾಕತೈತಿ ಇವಕ್. ಅದಕ್ಕೆ ಪ್ರಚೋದನೆ ಕಡೆಗೆನೆ ಏನ್ ಮಾಡ್ತೈತಿ, ಇದು ಬೆಳವಣಿಗೆನ ಹೊಂತೈತಿ. ಈಗ ನೆಕ್ಸ್ಟ್ ಲಾಸ್ಟ್ ಪಾಠದಲ್ಲಿ ನಿಮ್ಗ ಏನ್ ಬಂದದ, ಜೈವಿಕ ಸಂವರ್ಧನೆ ಅಂದ್ರೆ ಏನಂತ ಬಂದೈತಿ ನೋಡ್ರಿ. ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್. ಸಂವರ್ಧನೆ ಅಂದ್ರೆ ಏನು? ಹೆಚ್ಚಾಗೋದು. ಏನ್ ಹೆಚ್ಚಾಗೋದು? ಈಗ ಬೆಳೆ ಬೆಳೆಯುವಾಗ ರೈತರು ಏನ್ ಮಾಡ್ತಾರ, ಅಥವಾ ನಾವೇ ಯಾರಾದ್ರೂ ಏನ್ ಮಾಡ್ತಾರ, ಸರಿಯಾಗಿ ಬೆಳೆ ಬರ್ಲಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಹಲವಾರು ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕಗಳನ್ನ ಹಾಕ್ತಿವಿ, ಕಳೆನಾಶಕಗಳನ್ನ ಹಾಕ್ತಿವಿ. ಆ ಕಳೆನಾಶಕಗಳು, ಕೀಟನಾಶಕಗಳು ರಾಸಾಯನಿಕಗಳನ್ನ ಹೊಂದಿರ್ತಾವಿಲ್ರಿ. ಆ ರಾಸಾಯನಿಕಗಳು ಏನ್ ಮಾಡ್ತಾವಪ್ಪ ಅಂದ್ರ ಕೀಟವನ್ನ ನಾಶ ಮಾಡೋದಲ್ದೆ ಸ್ವಲ್ಪ ಪ್ರಮಾಣದಲ್ಲಿ ಆಹಾರದಲ್ಲಿ ಏನಾಗಿರ್ತಾವ, ಅವು ಬೆಳೆಗಳಲ್ಲಿ ಕೂಡ ಸೇರ್ಕೊಂಡಿರ್ತಾವ. ಆ ಬೆಳೆಗಳಲ್ಲಿ ಸೇರ್ಕೊಂಡಿರುವಂತ ಒಂದು ಇದನ್ನ ನಾವು ಆಹಾರವನ್ನ ನಾವು ಸೇವಿಸುವಾಗ ತೊಳೆದ್ರು ಹೋಗಂಗಿಲ್ಲ, ಒಳಗಡೆ ಇರ್ತದ.
ಆಹಾರದ ಒಳಗಡೆನೆ ಸೇರ್ಕೊಂಡಿರ್ತೈತಿ. ಅವಾಗ ಏನಾಗ್ತದ, ನಾವೇನ್ ಈಗ ಪೋಷಣಾಸ್ತ್ರಗಳದಾವಲ್ರಿ, ಪ್ರೈಮರಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಇವೆಲ್ಲ ಅದಾವಲ್ ಗೊತ್ತದಲ್ರಿ ನಿಮ್ಗೆ. ಉತ್ಪಾದಕರು, ಆಮೇಲೆ ಇದನ್ನ ನಾವು ತಗೊಳ್ಳೋರು, ಗ್ರಾಹಕರು ಅಂತೀವಲ್ಲ, ಇದು ಉತ್ಪಾದಕರು. ಈ ಸಸ್ಯಗಳೆಲ್ಲ ಉತ್ಪಾದಕರು. ನಾವೇನ್ ತಗೋತೀವಿ, ಕನ್ಸ್ಯೂಮರ್ಸ್ ತಗೊಂತೀವಿಲ್ಲ, ಅದು ಆಹಾರವನ್ನ ತಿಂತೀವಿ. ಈಗ ಸಸ್ಯದಿಂದ ನಮಗ್ ಬರ್ತೈತಿ ಅಂತೀವಿ ಮನುಷ್ಯರಿಗೆ. ಫಾರ್ ಎಕ್ಸಾಂಪಲ್, ಮನುಷ್ಯರಿಗೆ ಏನ್ ಬರ್ತದ, ಆಹಾರವನ್ನ ನಾವು ಸಸ್ಯ ಬೆಳೆದಿರುವಂತ ಆಹಾರವನ್ನ ತಿಂತೀವಿ. ಆ ತಿಂದಾಗ ಆ ರಾಸಾಯನಿಕ ವಸ್ತುಗಳು ಏನಾಗ್ತಾವ ಅಂದ್ರೆ ನಮ್ಮ ದೇಹದಲ್ಲೂ ಕೂಡ ಸಂಗ್ರಹಣೆ ಆಗಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಆ ಸಂಗ್ರಹಣೆ ಆಗಿರುವಂತ ಒಂದು ಏನು ರಾಸಾಯನಿಕ ವಸ್ತುವು ಆಹಾರ ಸರಪಳಿಯ ಉನ್ನತ ಮಟ್ಟದಲ್ಲಿ, ಉನ್ನತ ಸ್ತರದಲ್ಲಿರುವಂತ, ಉನ್ನತ ಪೋಷಣಾ ಸ್ತರದಲ್ಲಿರುವಂತಹ ಒಂದು ಜೀವಿಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಏನಾಗ್ತಾವ, ಸಂಗ್ರಹಣೆಗೊಳ್ತಾವ ನೋಡ್ರಿ, ಗರಿಷ್ಠವಾಗ್ತಾವ. ಅಂತ ಒಂದು ಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತೀವಿ ನೋಡ್ರಿ. ಕೆಲವು ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನ ಸೇರುತ್ತವೆ. ಹೌದಾ, ಆಹಾರ ಸರಪಳಿಯನ್ನ ಸೇರ್ಯಾವ. ಹೆಂಗ, ಕೀಟನಾಶಕಗಳನ್ನ ಹಾಕೋದ್ರಿಂದ, ಕಳೆನಾಶಕಗಳನ್ನ ಹಾಕೋದ್ರಿಂದ ಸಸ್ಯದಲ್ಲಿ ಸೇರ್ಯಾವ. ಸಸ್ಯದಿಂದ ಮಿಡತೆದಿಂದ ಕಪ್ಪೆ, ಕಪ್ಪೆಯಿಂದ ಹದ್ದು, ಹಿಂಗೆಲ್ಲ ಕೇಳಿರಿಲ್ಲ. ಅಂದ್ರ ಒಂದೇ ಇಲ್ಲ, ಯಾವ್ದು ಸರಪಳಿ, ಬಹಳಷ್ಟು ಸರಪಳಿಗಳನ್ನ ನೋಡಿರಿ ನೀವು. ಆಹಾರ ಸರಪಳಿಗಳ ಒಂದು ಜಾಲವನ್ನ ಏನಂತ ಕರಿತೀವಿ, ವೆಬ್, ಫುಡ್ ವೆಬ್ ಅಂತ ಕರಿತೀವಿ ನೋಡ್ರಿ. ಫುಡ್ ಚೈನಾ, ಫುಡ್ ವೆಬ್. ಆಹಾರ ಸರಪಳಿ ಇದು ಮುಂದೆ ಹೋಗಿ ದೊಡ್ಡದಿರ್ತೈತಿಲ್ಲ, ಆಹಾರದ ಒಂದು ಏನು ಜಾಲ, ಆಹಾರ ಜಾಲ ಅಂತ ಕರಿತೀವಲ್ಲ, ಸರಪಳಿಯ ಜಾಲ. ಅದು ಆ ಆಹಾರದ ಒಂದು ಸರಪಳಿಯಲ್ಲಿ ಏನಾಗೋದು, ಸೇರ್ಕೊಳ್ತಾವ ರಾಸಾಯನಿಕ ವಸ್ತುಗಳು. ನಾವು ಯಾವ ರೀತಿ ಪೋಷಣಾಸ್ತರದಲ್ಲಿ ಮುಂದೆ ಹೋದಂತೆ ಅಂತ ಬರೀರಿ ನೀವು. ಪೋಷಣಾಸ್ತರದಲ್ಲಿ ಉನ್ನತ ಮಟ್ಟಕ್ಕೆ ಹೋದಂತೆ, ಅದರಲ್ಲೂ ಮಾನವನ ದೇಹದಲ್ಲಿ ಇವುಗಳ ಸಾಂದ್ರತೆ ಏನಾಗಿರ್ತದ, ಗರಿಷ್ಠವಾಗಿರುತ್ತದೆ. ಈ ವಿದ್ಯಮಾನವನ್ನ ನಾವು ಏನಂತ ಕರಿತೀವಿ, ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಹೌದಾ. ಈಗ ಓಜೋನ್ ಪದರದ ಬಗ್ಗೆ ಐತಿ ನೋಡ್ರಿ. ಜೈವಿಕ ಸಂವರ್ಧನೆ ಅಂದ್ರೆ ಅಂತ ಗೊತ್ತಾಯ್ತಾ. ಈ ಓಜೋನ್ ಪದರ ಏನ್ ಮಾಡ್ಯದ, ಈ ಓಜೋನ್ ಪದರ ಹೆಂಗಾಗ್ಯದ, ಆಕ್ಸಿಜನ್ ದಿಂದನ ಆಗಿದ್ದದು. ಆಕ್ಸಿಜನ್ ನ 3 ಪರಮಾಣುಗಳಿಂದ ಆಗಿದೆ. ಆಕ್ಸಿಜನ್ ನ 3 ಪರಮಾಣುಗಳು ಯಾವ ರೀತಿ, ಆಕ್ಸಿಜನ್ ನ 3 ಪರಮಾಣುಗಳದು, ಈಗ UV ರೇಸಸ್ ಬರ್ತಿರ್ತಾವ. ಏನು, ಯುವಿ ರೇಸಸ್, ಕ್ಷಕಿರಣಗಳು ಅಂತ ಕರಿತೀವಲ್ಲ, ಅಲ್ಟ್ರಾವೈಲೆಟ್ ರೇಸಸ್. ಆ ಅಲ್ಟ್ರಾವೈಲೆಟ್ ರೇಸಸ್ ಆಕ್ಸಿಜನ್ ಏನಿರ್ತೈತಲ್ಲ ವಾತಾವರಣದಲ್ಲಿ, ಆಕ್ಸಿಜನ್ ಅನ್ನ ಹೊಡಿತಾವ. ಏನ್ ಮಾಡ್ತಾವ, ಓ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಆಗಿ ಬಿಡುಗಡೆ ಮಾಡ್ತಾವ. ಈ ಆಕ್ಸಿಜನ್ ಆಗಿದ್ದು ಇನ್ನು ಉಳಿದಿರುವಂತ ಆಕ್ಸಿಜನ್, ಹೊಡಿಲಾರದ ಆಕ್ಸಿಜನ್ಸ್ ಇರ್ತಾವಲ್ಲ, ಅದ್ರ ಜೊತೆ ರಿಯಾಕ್ಟ್ ಆಗಿ ಒಂದು ಆಕ್ಸಿಜನ್ ಇದ್ರ ಜೊತೆ ಇನ್ನೊಂದು ಆಕ್ಸಿಜನ್ ಮತ್ತೊಂದು O2 ಜೊತೆ ಹಿಂಗ್ ಸೇರ್ದು ಅಂದ್ರೆ O3 ಆಗ್ತಾವ. ಆ O3 ಅಣುಗಳು ಏನಾಗ್ತಾವ, ಫಾರ್ಮೇಶನ್ ಆಗ್ತದ. ಆಕ್ಸಿಜನ್ 3 ಪರಮಾಣುಗಳಿಂದ ರೂಪುಗೊಂಡಿದೆ. ಆಮೇಲೆ ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನ ಏನ್ ಮಾಡ್ತದ, ರಕ್ಷಣೆ ಮಾಡ್ತದ. ಇದು O3 ಹೆಂಗ ಒಂದು ಈ ವಾತಾವರಣದ ಸ್ತರಗಳಲ್ಲಿ ಒಂಥರ ಪದರ ಟೈಪ್ ಐತಿ. ಈ ಪದರ ಎದರಿಂದ ಆಗ್ಯದ, O3 ದಿಂದ ಆಗ್ಯದ. ಆಕ್ಸಿಜನ್ 3 ಪರಮಾಣದಿಂದ ಆಗಿರುತ್ತೆ. ಈಗ ಸೂರ್ಯನ ಬೆಳಕ್ ಬರ್ತೈತಲ್ಲ, ಈ ಸೂರ್ಯನ ಬೆಳಕಲ್ಲಿ ಬಹಳಷ್ಟು ಏನದಾವ, ಹಾನಿಕಾರಕ ಏನದಾವ, ಕಿರಣಗಳು, ಆ ನೇರಳಾತೀತ ವಿಕಿರಣಗಳು. ಆ ವಿಕಿರಣಗಳಿಂದ ನಮ್ಮನ್ನ ಏನ್ ಮಾಡ್ತೈತಿ, ರಕ್ಷಣೆ ಮಾಡ್ತೈತಿ. ಭೂಮಿ ಮೇಲೆ ಇರುವಂತ ನಮ್ಮನ್ನ ಏನ್ ಮಾಡ್ತೈತಿ, ಇದು ರಕ್ಷಣೆ ಮಾಡ್ತೈತಿ. ಈ ಒಂದ್ ವೇಳೆ ರಕ್ಷಣೆ ಮಾಡ್ಲಿಲ್ಲ, ಓಜೋನ್ ಪದರ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಡೈರೆಕ್ಟ್ ಮನುಷ್ಯನ ದೇಹಕ್ಕೆ ಬಡ್ದು ಮನುಷ್ಯನ ದೇಹದ ಒಂದು ಏನು ಚರ್ಮ ರೋಗಗಳು, ಕ್ಯಾನ್ಸರ್ಗಳು, ಈ ರೀತಿಯಾದಂತ ಹಲವು ಏನಾಗ್ತಾವ, ಅಪಾಯಗಳು ಉಂಟಾಗ್ತಾವ. ಅದರಿಂದ ಓಜೋನ್ ಪದರ ಏನದ ಬಹಳಷ್ಟು ಇಂಪಾರ್ಟೆಂಟ್ ಅದ ಭೂಮಿಗೆ. ಇದನ್ನ ಏನ್ ಮಾಡೋದು, ರಕ್ಷಣೆ ಮಾಡೋದು ನಮ್ಮ ಹೊಣೆ. ಆಮೇಲೆ ಈ ಓಜೋನ್ ಪದರ ನಶಿಸಾಕತೈತಿ. ಯಾಕೆ ನಶಿಸಾಕತೈತಿ ಅದನ್ನು ಕೇಳಾರ. CFC ಏನ್, CFC ಅಂದ್ರ ಕ್ಲೋರೋಫ್ಲೋರೋಕಾರ್ಬನ್. ಈ ಕ್ಲೋರೋಫ್ಲೋರೋಕಾರ್ಬನ್ ಬಿಡುಗಡೆ ಆಗೋದ್ರಿಂದ ಓಜೋನ್ ಪದರದ O3 ಅಣುಗಳು ಏನಾಗಕತ್ತಾವ, ಹರಿಯಾಕತ್ತಾವ. ಓಜೋನ್ ಪದರ ರಂಧ್ರಯುಕ್ತ ಆಗಾಕತ್ತೈತಿ. ಈ ರಂಧ್ರಯುಕ್ತ ಆಗಾಕತ್ತೈತಿಲ್ಲ, ಇಲ್ಲಿ ಒಂದ ರಂಧ್ರ ಆಯ್ತಂದ್ರೆ ಏನಾಗ್ತೈತಿ, ಆ ರಂಧ್ರದ ಮೂಲಕ ಏನಾಗ್ತದ, ನೇರಳಾತೀತ ಕಿರಣಗಳು ನಮಗ್ ಬಂದ್ಬಿಡ್ತ, ಚರ್ಮ ರೋಗಗಳು ಉಂಟಾಗ್ತಾವ. ಅದಕ್ಕೆ ಏನ್ ಮಾಡ್ಬೇಕು, CFC ನ ಬಿಡುಗಡೆ ಮಾಡ್ಬಾರ್ದು. ಹೆಂಗ್ ಬಿಡುಗಡೆ ಮಾಡ್ಬಾರ್ದ್ರಿ, ಈಗ ನಮ್ಮ ಮನೆಯಲ್ಲಿರುವಂತ ಫ್ರಿಡ್ಜ್ ನ ತಗೋರಿ. ಆ ಫ್ರಿಡ್ಜ್ ನ ಬಾಗ್ಲ ತೆಗೆದು ಒಂದ್ಸಲ ಹಾಕಿದ್ರೆ ಅಂದ್ರೆ ನಿಮ್ಗೆ CFC ಎಷ್ಟೋ ಬಿಡುಗಡೆ ಆಗಿರ್ತೈತಿ ಅಂತ. ಅದಕ್ಕ CFC ಮುಕ್ತ ರೆಫ್ರಿಜಿರೇಟರ್ ಗಳನ್ನ ಬಳಕೆ ಮಾಡ್ಬೇಕು, ತಯಾರು ಮಾಡ್ಬೇಕು ಅನ್ನೋದು ಐತಿ. ಗೊತ್ತಾಯ್ತಾ. CFC ಕಾರಣ ನೋಡ್ರಿ. ಕಾರಣ ಏನು, ವಿನಾಶಕ್ಕೆ ಕಾರಣ ಏನಪ್ಪಾ ಅಂದ್ರೆ CFC ಅಂತ ಅನಿಲಗಳು ಅಂತ ಬರಿಬೇಕು. CFC ನ ಹೆಂಗ ನಾವು ಇದನ್ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು, CFC ಮುಕ್ತ ರೆಫ್ರಿಜಿರೇಟರ್ ಗಳನ್ನ ಬಳಕೆ ಮಾಡೋದ್ರಿಂದ ಅಂತಾನು ಬರಿಬಹುದು. ಓಜೋನ್ ಪದರ ಉಂಟಾಗುವಿಕೆ ಇಲ್ಲಿ ಹಾಕಿ ನೋಡ್ರಿ. ಓಜೋನ್ ಪದರ O2 ಅದ, UV ಜೊತೆಗೆ ರಿಯಾಕ್ಟ್ ಆಗಿ O+O ಆಗ್ಯದ.
ಎರಡು ಓ ಇದ್ದದ ಒಂದು ಓ ಆಗ್ಯದ. ಒಂದು ಓ ಏನಾಗ್ತದ ಅಲ್ಲೇ ಇರುವಂತ ಆಕ್ಸಿಜನ್ ಜೊತೆಗೆ ಅಂದ್ರೆ ದ್ವಿಪರಮಾಣಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದ್ರೆ O3 ಆಗ್ತದ. ಈ ನೋಡ್ರಿ ಶೀತಲೀಕರಣ ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಶೀತಲೀಕರಣ ಅಂದ್ರೆ ಏನು? ತಂಪ್ ಮಾಡ್ಬೇಕು. ಯಾವ್ದು ತಂಪ್ ಮಾಡ್ತದೆ? ಈ ಫ್ರಿಡ್ಜ್ ತಂಪ್ ಮಾಡ್ತದೆ. ರೆಫ್ರಿಜಿರೇಟರ್ ನಮ್ಮ ಮನೇಲಿ ಇರುವಂತ ರೆಫ್ರಿಜಿರೇಟರ್ ಹೌದಿಲ್ಲ, ಅದಕ್ಕ ಆ ರೆಫ್ರಿಜಿರೇಟರ್ಗಳಲ್ಲಿ ಅಗ್ನಿಶಾಮಕಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಏನ್ ಮಾಡ್ತಾರ? ಬಹಳಷ್ಟು ಬಳಕೆ ಮಾಡ್ತಾರ. ಇದರಿಂದ ಏನಾಗತ್ತದ? ಸವೆತಕ್ಕೆ ಒಳಗಾಗಿರ್ತೈತಿ. ಯಾವುದು? ಓಜೋನ್ ಪದರ. ಅದಕ್ಕ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಏನ್ ಮಾಡದ? 1986 ಅಲ್ಲೇ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನ ಸ್ಥಗಿತಗೊಳಿಸುವಂತೆ ಒಪ್ಪಂದವನ್ನ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ಯದ. ಪ್ರಪಂಚದಾದ್ಯಂತ CFC ಮುಕ್ತ ರೆಫ್ರಿಜಿರೇಟರ್ಗಳನ್ನ ಎಲ್ಲಾ ಉತ್ಪಾದನಾ ಕಂಪನಿಗಳು ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ. ಈಗೆಲ್ಲ ಏನ್ CFC ಮುಕ್ತ ರೆಫ್ರಿಜಿರೇಟರ್ಗಳು ಏನಾಗಕತ್ತಾವ ಅಂದ್ರ ತಯಾರಾಗಕತ್ತಾವ ನೋಡ್ರಿ. ಹೌದಾ? ಈಗ ಇದನ್ನ ಕೇಳ್ಯಾರ ಮೊನ್ನೆ ಒಂದು ಪ್ರಿಪರೇಟರಿಯಲ್ಲೂ ಕೇಳಿದ್ರು. ರೆಫ್ರಿಜಿರೇಟರ್ CFC ಮುಕ್ತ ರೆಫ್ರಿಜಿರೇಟರ್ಗಳನ್ನ ಏಕೆ ಬಳಕೆ ಮಾಡಬೇಕು? ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಪ್ರಿಪರೇಟರಿ ಕೇಳಿದ್ರು. ಸ್ವಲ್ಪ ನೋಡ್ಕೊರಿ. ಆಮೇಲೆ ತ್ಯಾಜ್ಯಗಳ ನಿರ್ವಹಣೆ. ಯಾವ ರೀತಿ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡಬೇಕು? ನಾವು ಉತ್ಪಾದಿಸುವ ತ್ಯಾಜ್ಯಗಳನ್ನ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಹಾಗೂ ಜೈವಿಕ ವಿಘಟನೆಯ ತ್ಯಾಜ್ಯಗಳೆಂದು ವಿಂಗಡಿಸಲಾಗುತ್ತದೆ. ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ನಮ್ಮ ಮನೆಯಲ್ಲಿ ಅಥವಾ ಯಾವುದೇ ಒಂದು ಮಾನವನ ಒಂದು ಏನು ಹಲವು ದೈನಂದಿನ ಕಾರ್ಯದಲ್ಲಿ ಏನಾಗ್ತಾವ? ತ್ಯಾಜ್ಯಗಳ ಉತ್ಪಾದನೆ ಆಗೇ ಆಗ್ತದೆ. ಈ ತ್ಯಾಜ್ಯಗಳು ಯಾವ ರೀತಿ ವಿಘಟನೆ ಹೊಂದಿದ್ರ ಅವಕ್ಕೆ ಜೈವಿಕ ವಿಘಟನೆ ಹೊಂತಾವ ಅಂತ ತ್ಯಾಜ್ಯಗಳು ಅಂತ ಹೇಳ್ತೀವಿ. ಈಗ ಜೈವಿಕ ವಿಘಟನೆ ಹೊಂದ್ಲಿಲ್ಲ ಅಂದ್ರ ಜೈವಿಕ ಹೊಂದದ ತ್ಯಾಜ್ಯಗಳು ಅಂತ ಹೇಳ್ತೀವಿ. ಹೌದಾ? ಈಗ ಜೈವಿಕ ವಿಘಟನೀಯ ತ್ಯಾಜ್ಯಗಳಂದ್ರ ಯಾವ ವಿಘಟನೆ ಆಗ್ತಾವ ಅಂದ್ರೆ ಯಾವ ಕೊಳಿತಾವ್ ಯಾವ್ದ್ರ ಸಹಾಯದಿಂದ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಯಾವ ಕೊಳತು ಮಣ್ಣಲ್ಲಿ ಮಣ್ಣು ಆಗ್ತಾವಲ್ಲ ಅವಕ್ಕೆ ಜೈವಿಕ ವಿಘಟನೀಯ ತ್ಯಾಜ್ಯಗಳು ಅಂತೀವಿ. ಫಾರ್ ಎಕ್ಸಾಂಪಲ್ ಹಣ್ಣಿನ ಸಿಪ್ಪೆ, ತರಕಾರಿ ಉಳಿಕೆಗಳು, ಬಟ್ಟೆಗಳು, ಕಾಗದ ಕೂಡ ಎದರ್ಲೆ ಮರದಿಂದ ತಯಾರಿಸ್ತಾರ. ಹೌದಲ್ಲ? ಬಟ್ಟೆಗಳನ್ನ ಮರದಿಂದ ತಯಾರಿಸ್ತಾರೆ. ಮರದಿಂದ ಅಂದ್ರೆ ಈಗ ಹತ್ತಿ ನೂಲಿನಿಂದ ತಯಾರಿಸ್ತಾರಲ್ಲ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು ಇವೆಲ್ಲ ಏನದವ? ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಇವುಗಳು ಏನಾಗ್ತಾವ? ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುತ್ತವೆ. ಆದ್ದರಿಂದ ಇವುಗಳನ್ನ ಜೈವಿಕ ವಿಘಟನೀಯ ತ್ಯಾಜ್ಯಗಳು ಅಂತ ಕರೀತಾರ. ಆಮೇಲೆ ಇವುಗಳು ಉಂಟು ಮಾಡುವ ಪರಿಣಾಮಗಳೇನು? ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹರಡಿ ಉಸಿರಾಟಕ್ಕೆ ತೊಂದರೆ ಮಾಡುತ್ತದೆ. ರೋಗಗಳ ಹರಡುವಿಕೆಗೆ ಕಾರಣ ಆಗ್ತದ. ನೀರಿನಲ್ಲಿ ವಿಲೀನಗೊಂಡ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ವಲ್ಲದ ಇದ್ರ ಬಗ್ಗೆ ಜಾಸ್ತಿ ಕೇಳಾರ. ವಿಘಟನೆ ಹೊಂದೋಕ್ಕಿಂತ ವಿಘಟನೀಯವಲ್ಲದ ವಸ್ತುಗಳು. ಲಾಸ್ಟ್ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ABCD ಮಾಡಿ ಕೇಳ್ತಾರಲ್ಲ, ಅವಾಗ ಕೇಳ್ತಾರ ನೋಡ್ರಿ ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳ ಬಗ್ಗೆ, ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆ ಬರೀರಿ ಅಂತ ಹೇಳಿ. ಈಗ ತ್ಯಾಜ್ಯಗಳ ನಿರ್ವಹಣೆ ನೋಡ್ರಿ, ಪ್ಲಾಸ್ಟಿಕ್, ಗಾಜು, ಲೋಹಗಳು, DDT ಹೊಡಿತಿದ್ರು ಮೊದ್ಲು, ಈಗ ಬಿಟ್ರ. ಆಮೇಲೆ ಆರ್ಗ್ಯಾನೋ ಕ್ಲೋರೈಡ್ಗಳಂತಹ ರಾಸಾಯನಿಕಗಳು ಇವೆಲ್ಲ ಏನಾಗುದಿಲ್ಲ ಅಂದ್ರ ಯಾವುದೇ ಒಂದು ಸೂಕ್ಷ್ಮ ಜೀವಿಗಳ ಇದ್ರ ಮೇಲೆ ವಿಘಟನೆ ಮಾಡಿ ಇವುಗಳನ್ನ ವಿಭಜಿಸಕ ಸಾಧ್ಯ ಇಲ್ಲ. ಅದಕ್ಕ ಇವು ಬಹಳ ದಿನಗಳವರೆಗೆ ಭೂಮಿ ಮೇಲೆ ಹಂಗ ಉಳಿದ್ ಬಿಡ್ತಾವ. ಹಂಗ ಉಳಿಯಂತೆ ಭೂಮಿ ಏನಾಗ್ತದ? ಮಾಲಿನ್ಯ ಆಗ್ತೈತಿ. ಅದಕ್ಕ ಇವುಗಳ ಪರಿಸರ ಮೇಲೆ ಏನನ್ನ ಪರಿಣಾಮ ಬೀರ್ತಾವ ನೋಡ್ರಿ. ಮಣ್ಣು ಮತ್ತು ನೀರನ್ನ ಮಲಿನಗೊಳ್ತಾವ. ಆಮೇಲೆ ಆಹಾರ ಸರಪಳಿ ಪ್ರವೇಶಿಸಿ ಜೈವಿಕ ಸಂವರ್ಧನೆಗೆ ಒಳಗಾಗುತ್ತವೆ. ಜೈವಿಕ ಸಂವರ್ಧನೆ ಉಂಟಾಗ್ತೈತಿ. ಈ DDT ಅಂತ ಹೇಳಿದ್ನಲ್ಲ, ಈ ಅವಾಗೆಲ್ಲ ಏನು ಈ ಒಂದು ಸೊಳ್ಳೆಗಳ ಒಂದ್ ನಾಶ ಪಡ್ಸಾಕ, ಆಮೇಲೆ ನೀರಿನಲ್ಲಿ ಅಂತ ಕ್ರಿಮಿಗಳನ್ನ ಸಾಯ್ಸಾಕ ಏನ್ ಮಾಡ್ತೈತಿ? DDT ಹೊಡಿತಿದ್ರು. ಈಗ DDT ಏನ್ ಮಾಡ್ಬಿಡ್ತೈತಿ? ಉಳಿದ್ ಬಿಡ್ತೈತಿ. ಅದು ಏನಾಗ್ತದ? ಮನುಷ್ಯನ ದೇಹದಲ್ಲಿ ಹೆಚ್ಚಿನ ಸಂವರ್ಧನೆಯನ್ನು ಹೊಂದಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ನೋಡ್ರಿ. ಇವು ವಿಘಟನೆಗೊಳ್ಳದೆ ಇರುವುದರಿಂದ ಪರಿಸರದಲ್ಲಿ ಸಂಗ್ರಹಗೊಳ್ಳುತ್ತವೆ. ಆದ್ದರಿಂದ ಇವುಗಳ ವಿಲೇವಾರಿ ಮತ್ತು ಶೇಖರಣೆ ಮಾಡುವುದು ಕಷ್ಟ. ಈ ವಿಲೇವಾರಿಗೆ ಸೂಕ್ತ ವಿಧಾನಗಳು. ಇವುಗಳನ್ನ ಸರಿಯಾಗಿ ನೋಡ್ಕೊರಿ. ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳನ್ನ ಬೇರ್ಪಡಿಸು. ಗೊಳ್ಳದಾಗ್ಬೇಕಿದು ಗೊಳ್ಳುವಾಗ್ಯದ. ವಿಘಟನೆಗೊಳ್ಳುವ ಏನು ಒಂದು ತ್ಯಾಜ್ಯಗಳನ್ನ ಬೇರ್ಪಡಿಸುವುದು. ಈಗ ತರಕಾರಿ ಸಿಪ್ಪೆಗಳನ್ನ ಮತ್ತು ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸುವುದು. ಅದು ಬೇರ್ಪಡಿಸಿ ಇಡೋದು. ಗಾಜನ್ನ ಬೇರ್ಪಡಿಸ್ಬೇಕು. ಯಾಕಂದ್ರೆ ವಿಘಟನೆ ಹೊಂದುವುದನ್ನ ನಾವು ಏನ್ ಮಾಡ್ಬೋದು? ಮಣ್ಣಲ್ಲಿ ಹಾಕಿ ಕಾಂಪೋಸ್ಟ್ ರೆಡಿ ಮಾಡಿ ಅದನ್ನ ರೈತಾಪಿ ಕೆಲ್ಸಕ್ಕಂದ್ರ ನಾವು ಕೃಷಿ ಕೆಲಸಕ್ಕೆ ಯೂಸ್ ಮಾಡ್ಕೋಬಹುದು. ಅದಲ್ಲ? ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸಬಹುದು. ಜೈವಿಕ ವಿಘಟನೆಗೊಳ್ಳದ ತ್ಯಾಜ್ಯಗಳನ್ನ ಮರುಚಕ್ರೀಕರಣ ಪ್ರಕ್ರಿಯೆಗೆ ಒಳಪಡಿಸಬಹುದು. ಮರುಚಕ್ರೀಕರಣ, ಈ ಪ್ಲಾಸ್ಟಿಕ್ ಅನ್ನ ಏನ್ ಮಾಡ್ಬೋದು? ಮರುಚಕ್ರೀಕರಣ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಕುರ್ಚಿ ಮುರಿದಿರ್ತಿತ್ತು, ಮತ್ತೊಂದ್ ಹೊಳ್ಳಿ ಹೊಸದ್ ಏನ್ ಮಾಡ್ತಾರ? ಕುರ್ಚಿ ಮುಡ್ಕಾಕ ಮತ್ತ ಹೊಳ್ಳಿ ಮರುಚಕ್ರೀಕರಣ ಮಾಡ್ತಾರಲ್ಲ, ಆ ರೀತಿ ಮಾಡಿ ಉಪಯೋಗಿಸಬಹುದು. ಇವು ಪಾಯಿಂಟ್ಸ್ ನ ಬರಿಬೇಕು ನೀವು. ತ್ಯಾಜ್ಯಗಳ ನಿರ್ವಹಣೆಯಲ್ಲಿ 2 ಪಾಯಿಂಟ್ ಬರಿಬೇಕು ನೋಡ್ರಿ, ಇಂಪಾರ್ಟೆಂಟ್ಲಿ ಬರಿಬೇಕು.
ಆಹಾರ ಸರಪಳಿ ನೋಡ್ರಿ. ಆಹಾರ ಸರಪಳಿ ಅಂದರೇನು? ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷಕಗಳ ನಡುವಿನ ಪರಸ್ಪರ ಅವಲಂಬನೆಯನ್ನ ಆಹಾರ ಸರಪಳಿ ಅಂತೀವಿ. ಈಗ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಮೇಲೆ ಕೆರೆಯ ಪರಿಸರದಲ್ಲಿ ಕಂಡು ಬರುವುದು ಯಾವುದು? ಸಸ್ಯ ಪ್ಲವಕ, ಡಿಂಬಕ, ಚಿಕ್ಕ ಮೀನು, ದೊಡ್ಡ ಮೀನು, ಹಕ್ಕಿ ಅಂತ ಹೇಳ್ಬೋದು. ಹುಲ್ಲುಗಾವಲಲ್ಲಿ ಹುಲ್ಲು, ಮೊಲ, ತೋಳ, ಹುಲಿ. ಈ ರೀತಿ ಹುಲ್ಲನ್ನು ತಿಂದ ಮಿಡತೆ, ಮಿಡತೆಯನ್ನು ತಿಂದ ಕಪ್ಪೆ, ಕಪ್ಪೆಯನ್ನು ತಿಂದ ಹಾವು, ಹಾವನ್ನು ತಿಂದ ಹದ್ದು. ಈ ರೀತಿ ಬದುಕ್ತೈತಲ್ಲ, ಇದೊಂದು ಸರಪಳಿಗೆ ಏನಂತ ಕರಿತೀವಿ ನಾವು? ಆಹಾರ ಸರಪಳಿ ಅಂತ ಕರಿತೀವಿ. ಆಹಾರ ಸರಪಳಿಗಳು ಒಂದೇ ಅಲ್ಲ, ಅದೊಂದೇ ಇಲ್ಲ, ಇಂಥವ್ ಅದಾವ ನೋಡ್ರಿ. ಈ ಬಹಳಷ್ಟು ಅದಾವ ಪರಿಸರದಲ್ಲಿ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಪೋಷಣಾಸ್ತರ ಅಂತ ಕರಿತೀವಿ. ಇದು ಈ ಹಂತ, ಇದೊಂದು ಪೋಷಣಾಸ್ತರ, ಇದೊಂದು ಎರಡನೇದು, ಇದು ಮೂರನೇದು, ಇದು ನಾಲ್ಕನೇದು. ಈ ರೀತಿ ಪೋಷಣಾಸ್ತರಗಳು ಅಂತಂದ್ರೇನು? ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ಏನಂತ ಕರಿತೀವಿ? ಮಟ್ಟವನ್ನ ಪೋಷಣಾಸ್ತರ ಅಂತ ಕರಿತೀವಿ. ಆ ಯಾವಾಗಲೂ ಉತ್ಪಾದಕ ಸಸ್ಯಗಳು ಮೊದಲ ಪೋಷಣಾಸ್ತರದಲ್ಲಿ ಇರ್ತವೆ. ಉತ್ಪಾದಕರು ಅಂದ್ರೆ ಕೆಳಗಿಂದ ಬರ್ಬೇಕು ನಾವು. ಉತ್ಪಾದಕರು ಏನದಾವ? ಮೊದಲ ಪೋಷಣಾಸ್ತರದಲ್ಲಿ. ಇದ್ ನೋಡ್ರಿ, ಇದ್ ಪಿರಾಮಿಡ್ ಹೆಂಗದ? ಕೆಳಗಡೆ ಹೆಚ್ಚಿನ ಪ್ಲೇಸ್ ಅದ, ಸ್ಪೇಸ್ ಜಾಸ್ತಿ ಅದ, ಜಾಗ ಇಲ್ಲಿ ಕಡಿಮೆ ಅದ. ಹೌದಿಲ್ಲ? ಅಂದ್ರ ಉತ್ಪಾದಕರು ಹೆಚ್ಚಿಗಿರ್ಬೇಕು. ಉತ್ಪಾದನೆ ಮಾಡುವಂತ ಒಂದು ಜೀವಿಗಳು ಹೆಚ್ಚದವ, ಭಕ್ಷಕರು ಕಡಿಮೆ ಅದ. ಹಿಂಗ್ ಕಡಿಮೆ ಹಾಕೋತ ಹೋಗ್ಬೇಕ. ಅಂದ್ರ ಪರಿಸರ ಏನಾಗಿರ್ತದ? ಒಂದು ಸಮತೋಲನದಲ್ಲಿ ಇರ್ತದೆ. ಇದೇ ಜಾಸ್ತಿಯಾಗಿ ಇವು ಉತ್ಪಾದಕರು ಕಮ್ಮಿ ಇತ್ತಂದ್ರ ಆಗಂಗಿಲ್ಲ. ಉತ್ಪಾದಕರು ಜಾಸ್ತಿ ಇರ್ಬೇಕು, ತಿನ್ನೋರು ಕಡಿಮೆ ಇರ್ಬೇಕು. ಹೌದಿಲ್ಲ? ನೋಡ್ರಿ, ಸಸ್ಯಗಳು ಹುಲ್ಲು ಹೆಚ್ಚಿರ್ಬೇಕು, ಮೊಲ ಕಡಿಮೆ, ಅದಕ್ಕ ಕಡಿಮೆ ಇರ್ಬೇಕು. ತೋಳದ್ಕಿಂತ ಹುಲಿ ಕಡಿಮೆ ಇರ್ಬೇಕು. ಹಿಂಗ ಇವು ಉನ್ನತ ಮಾಂಸಾಹಾರಿಗಳು, ಸಸ್ಯಗಳು ಹಂಗಂತ ಇವತ್ರನ್ನೆಲ್ಲ ಇದ್ದುದೆಲ್ಲ ಇದನ್ ಮಾಡ್ಬೇಕಂತ ಹಂಗಲ್ಲ. ಒಂದು ಆಲ್ರೆಡಿ ಸಮತೋಲನ ಐತಿ ಭೂಮಿ ಮೇಲೆ. ಹೂಗಳ ಸಂಖ್ಯೆ ಹೆಂಗ ಭೂಮಿ ಮೇಲೆ ಮೊದಲಿಂದ ಐತಿ, ಅದೇ ರೀತಿ ಇರ್ಬೇಕು ಕಂಟಿನ್ಯೂಸ್ಲಿ. ಹೌದಾ? ಎಲ್ಲದಕ್ಕೂ ಭೂಮಿ ಮೇಲೆ ಎಲ್ಲರಿಗೂ ಬದುಕು ಹಾಕೈತಿ. ನೆಕ್ಸ್ಟ್ ನೋಡ್ರಿ, ಉತ್ಪಾದಕರು ಸೌರ ಬೆಳಕಿನಲ್ಲಿರುವ ಶಕ್ತಿನ ಸೆರೆ ಹಿಡಿಯುತ್ತವೆ ಮತ್ತು ಅದನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಈ ಉತ್ಪಾದಕರು 10% ಲಾ ಅಂತ ಬರ್ತೈತಿ. 10%, 10 ಹಿಂಗ್ ಇದನ್ ಮಾಡ್ಕೊತ ಹೋಗ್ತಾವ, ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತಾವ. 10% ಲಾ ಬರೀ 1% ಅನ್ನ ಬಳಸ್ಕೊತಾವ್ ನೋಡ್ರಿ. 1% ಸೂರ್ಯನ ಶಕ್ತಿನ ಬಳಸ್ಕೊಂಡು ತಮ್ಮ ಆಹಾರನ ತಾವೇ ತಯಾರಿಸ್ಕೊಂಡು ಮತ್ ಉಳ್ದವ್ರನ್ನು ಬದುಕಿಸ್ತಾವ. ಯಾವ? ಉತ್ಪಾದಕರು. ಹೌದಾ? ಇದಂದ್ರ ಫೇಮಸ್ ಕ್ವಶನ್ ಆಗ್ಬಿಟ್ಟೈತಿ. ಎಲ್ಲಾ ಒಂದು ಇದ್ರಲ್ಲಿ ಪ್ರಿಪರೇಟರಿಯಲ್ಲಿ ನೋಡ್ರಿ, ಮಾಡೆಲ್ ಅಲ್ಲಿ ನೋಡ್ರಿ, ಹಳಿ ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ, ಎಲ್ಲಾದ್ರಾಗೂ ಮಾನವರಲ್ಲಿ ಲಿಂಗ ನಿರ್ಧರಣೆ, ಗಂಡು ಮಗುವಿನ ಲಿಂಗ ನಿರ್ಧರಣೆ ಹೆಂಗಾಗ್ತೈತಿ? ಗಂಡು ಹೆಂಗಾಗ್ತದ, ಹೆಣ್ಣು ಹೆಂಗಾಗ್ತದೆ ನೋಡ್ರಿ. ನಿಮ್ಗೆಲ್ಲ ಗೊತ್ತದ. ಮಾನವನಲ್ಲಿ 46 ವರ್ಣತಂತುಗಳು ಇರ್ತಾವ. ಕ್ರೋಮೋಸೋಮ್ಸ್ಗಳು 46. ಕ್ರೋಮೋಸೋಮ್ಸ್ ಅಂತಂದ್ರೆ 23 ಜೊತೆ. ಇಲ್ಲಿ 23 ಆಗ್ಬೇಕು, 22 ಆಗ್ಯದ. ಸಾರಿ 22 ಜೊತೆ ವರ್ಣತಂತುಗಳು ಹೆಂಗಿರ್ತಾವ ಅಂತಂದ್ರ ಸೇಮ್ ಇರ್ತಾವ. ಇನ್ನೊಂದ್ ಜೊತೆ ಇರ್ತೈತಿ 23ನೇದ್. ಆ ವರ್ಣತಂತು ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತಾವ. ಲೈಂಗಿಕ ವರ್ಣತಂತುಗಳು ಅಂತೇಳಿ. ಆ ವರ್ಣತಂತುಗಳು XX ಇರ್ತಾವ. ಎದರಲ್ಲಿ? ಹೆಣ್ಣಿನಲ್ಲಿ XX, ಗಂಡಿನಲ್ಲಿ XY. ಹೌದಾ? ಹೆಣ್ಣಿನ ದೇಹದಲ್ಲಿ XX, ಗಂಡಿನ ದೇಹದಲ್ಲಿ XY ಇರ್ತದಲ್ಲ. ಈಗ ಲಿಂಗಾಣುಗಳು ಹೆಂಗ್ ರಚನೆ ಆಗ್ತಾವ? ಒಂದ್ X ಬರ್ಬೇಕು, ಒಂದ್ Y ಬರ್ಬೇಕು. ಇಲ್ಲಿ 2 X ಇರ್ತಾವ, ಬೇರೆ ಇರ್ತಾವಲ್ಲ, ಇವು ಸೇಮ್ ಇರ್ತಾವ. XX ಇರ್ತದ, ಇದು ಸ್ವಲ್ಪ ಡಿಫ್ರೆಂಟ್ ಇರ್ತದ, XY ಇರ್ತದ. ಈಗ ಯುಗ್ಮಜ ರೆಡಿ ಆಗುವಾಗ ಈ ಕಡೆ ಒಂದು ಕ್ರೋಮೋಸೋಮ್, ಈ ಕಡೆ ಒಂದು ಕ್ರೋಮೋಸೋಮ್ ಬರ್ಬೇಕು. ಇಲ್ಲಿ ಒಂದ್ ಕ್ರೋಮೋಸೋಮ್ X ಬಂತು, ಈ ಕಡೆದೊಂದು ಒಂದು ಕ್ರೋಮೋಸೋಮ್ X ಬಂತಂದ್ರೆ ಹೆಣ್ಮಗು ಆಗ್ತದ. ಈ ಕಡೆದಿಂದ Y ಕ್ರೋಮೋಸೋಮ್, ಈ ಕಡೆದಂತೂ X ಕ್ರೋಮೋಸೋಮ್ ಬರ್ಬೇಕು. ಇಲ್ಲ, ಆಪ್ಷನ್ ಇಲ್ಲ. ಈಗ XY ಐತಂದ್ರೆ ಗಂಡು ಮಗು, XX ಆದ್ರೆ ಹೆಣ್ಣು ಮಗು. ಇದನ್ನ ವಿವರಿಸಿ ಬರಿಬೇಕು ನೀವು. ಇದನ್ನ ಹಾಕ್ಬೇಕು, ಒಂದು ಫ್ಲೋ ಚಾರ್ಟ್ ಹಾಕ್ಬೇಕು. ಹಿಂಗ ಎಕ್ಸ್ ಇಲ್ಲೇನು ಚಿತ್ರಾನ್ನ ತೆಗಿಬೇಕಂತ ಏನಿಲ್ಲ. ಹಿಂಗ ಗಂಡು ಹೆಣ್ಣಿನ ಚಿತ್ರ ಏನ್ ತೆಗಿಯೋದ್ ಬೇಡ. X ಹೆಣ್ಣು ಅಂತ ಬರಿಬೇಕು. XX ಇಲ್ಲಿ ಕಾಣಿಸಲ್ಲ ನೋಡ್ರಿ, ನೋಡ್ರಿ X X ಯಾಕಡೆ ಹೊಂಟೈತಿ ನಿಮ್ ಕೈ? XY. ಈಗ X ಬಂತು, ಈ ಕಡೆದನು X ಬಂತು ಅಂದ್ರ ಹೆಣ್ಣು ಮಗು. ಈ ಕಡೆದ X ಬಂತು, ಈ ಕಡೆದು
ವಾಯ್ ಬಂತು ಅಂದ್ರೆ ಗಂಡು ಮಗು. ಇಷ್ಟು ಇದನ್ನ ಈ ಫ್ಲೋ ಚಾರ್ಟ್ ಅನ್ನ ಹಾಕಿ ಇದು ಎಕ್ಸ್ಪ್ಲೇಷನ್ ಕೊಡ್ಬೇಕು. ಏನಂತ ಕೊಡ್ಬೇಕು? ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಅಂದ್ರೆ ಎಕ್ಸ್ ಅದಾವ, ಎರಡು ಜೋಡಿ ಆಗಿದಾವ, ಸಮಾನ ಗಾತ್ರದ್ದವ. ಪುರುಷರ ಲಿಂಗ ವರ್ಣತಂತುಗಳು ಸಾಮಾನ್ಯ ಗಾತ್ರದಲ್ಲಿ ಎಕ್ಸ್ ವರ್ಣತಂತು, ಚಿಕ್ಕದಾದದ್ದು ವಾಯ್ ವರ್ಣತಂತು ಇರ್ತೈತಿ. ಅಂದ್ರ ಅಸಮ ಆಗ್ಯಾವ. ಎಲ್ಲಾ ಮಕ್ಕಳ ತಮ್ಮ ತಾಯಿಯಿಂದ ಅವ್ರ ಹುಡುಗ ಅಥವಾ ಹುಡುಗಿಯಾಗಿದ್ದರು ಎಕ್ಸ್ ವರ್ಣತಂತುವನ್ನೇ ಪಡ್ಕೊಳ್ತಾರ. ಅವ್ರ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ತಾಯಿಯಿಂದ ಎಕ್ಸ್ ನ ಪಡ್ಕೊಂಡಿರ್ತಾರ. ಆದ್ರ ಹುಡುಗ ಆಗಿತ್ತಂದ್ರ ತಂದೆಯಿಂದ ವಾಯನ ಪಡೆದುಕೊಂಡಿರ್ತದ, ಹುಡುಗಿ ಆಗಿತ್ತಂದ್ರ ಎಕ್ಸ್ ನ ಪಡ್ಕೊಂಡಿರ್ತದ. ಇಷ್ಟು ಇದು ಕ್ಲಿಯರ್ ಕಟ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಯಾವ್ದು ಹ್ಯಾಂಗ್ ಬೇಕಾದ್ ಬರಿಬೋದು ಬಿಡ್ರಿ. ಹಿಂಗ ಬರಿಬೇಕಂತೇನಿಲ್ಲ ನೋಡ್ರಿ. ಶುದ್ಧ ಎತ್ತರದ ಸಸ್ಯ, ಶುದ್ಧ ಗಿಡ್ಡ ಸಸ್ಯಗಳನ್ನ ಅಡ್ಡ ಹಾಯಿಸಿದಾಗ ಇದು ಮೋನೋಹೈಬ್ರಿಡ್ ಕ್ರಾಸ್, ಏಕತಳಿ ಸಂಕರಣ ಅಂತ ಕರಿತೀವಿ ನೋಡ್ರಿ. ಏಕತಳಿ ಅಂದ್ರೆ ಏನ್? ಒಂದ ಗುಣ ಇರ್ಬೇಕು, ಒಂದೇ ಟ್ರೇಟ್. ಈಗ ಶುದ್ಧ ಎತ್ತರ, ಶುದ್ಧ ಗಿಡ ಎರಡದಾವಿಲ್ಲ. ಈಗ ಎತ್ತರ ಅನ್ನೋದೇ ಒಂದು ಗುಣ ಇಲ್ಲಿ. ಅದು ಎತ್ತರ ಅನ್ನೋದೇ ಗುಣ ಅಂದ್ರೆ ಅದು ಗಿಡ್ಡರೇ ಇರ್ಲಿ ಎತ್ತರವಾಗಿರಲಿ, ಗುಣ ಏನದು? ಎತ್ತರದ ಗುಣ, ಹೌದಿಲ್ಲ? ಆ ಎತ್ತರದ ಒಂದು ಗುಣವನ್ನ ತೆಗೆದುಕೊಂಡ ನಾವೇನ್ ಮಾಡೋದು? ಕ್ರಾಸ್ ಮಾಡೋದು. ಮೋನೋ ಹೈಬ್ರಿಡ್ ಕ್ರಾಸ್. ಸಂಕರಣ ಅಂದ್ರೆ ಏನು ಎಲ್ಲ ನಿಮ್ಗೆ ಗೊತ್ತು, ಹೌದಿಲ್ಲ? ಈ ಎತ್ತರವನ್ನ ನೀವು ಅಲೀಲ್ಸನ ಹೆಂಗ್ ತೋರಿಸ್ಬೇಕು? ಟಿ ಜೋಡಿಯಾಗಿ ತೋರಿಸ್ಬೇಕು. ಎತ್ತರ ಅಂದ್ರ ನೀವು ಟಿ ಅಂತ ಬರಿಬೇಕು, ಗಿಡ್ಡ ಅಂದ್ರ ಸ್ಮಾಲ್ ಟಿ ತಗೋಬೇಕು. ಈಗ ಎತ್ತರದಲ್ಲಿ ಯಾವುದು ಒಂದು ಪ್ರಬಲ ಗುಣ ಆಗಿರ್ತದ? ಟೀನೇ. ದೊಡ್ಡದ ಯಾವ್ದು ಇರ್ತದ? ಪ್ರಬಲ ಗುಣ ಯಾವ್ದಾಗಿರ್ತದ? ಟಿ. ಇದು ಗಿಡ್ಡದಲ್ಲಿ ಸ್ಮಾಲ್ ಟಿ. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕೂಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದ್ರೆ ಎಲ್ಲವೂ ಎತ್ತರದ ಸಸ್ಯಗಳು. ಎಲ್ಲವೂ ಎತ್ತರದ ಸಸ್ಯಗಳು ಯಾಕ? ಎಲ್ಲವೂ ಎತ್ತರದ ಸಸ್ಯಗಳು ಯಾಕಂದ್ರ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹಿಂಗ್ ಜೊತೆ ಮಾಡಿ ತಗೊಂಡ್ರ ಈ ಒಂದು ಗಿಡ್ಡದಲ್ಲಿಲ್ಲದ ಒಂದು ಎತ್ತರದಲ್ಲಿಲ್ಲದ. ಆದ್ರೂ ನಾವು ಎತ್ತರನ ಅಂತ ಯಾಕೆ ಅನ್ನಾಕತ್ತೀವಿ ಅಂದ್ರ ಯಾವ್ದು ಕ್ಯಾಪಿಟಲ್ ಒಳಗ್ ತಗೊಂಡಿರ್ತೀವಿ ನೋಡ್ರಿ, ಇಷ್ಟ ನೆನಪಿಟ್ಟವ್ರಿ. ಕ್ಯಾಪಿಟಲ್ದಾಗ ಯಾವ್ದು ತಗೊಂಡಿರ್ತೀವಿ ಅದು ಪ್ರಬಲ ಗುಣ ಆಗಿರ್ತೈತಿ. ಆ ಪ್ರಬಲ ಗುಣನೇ ಮುಂದೆ ಏನಾಗ್ತದ? ತೋರ್ಸ್ಕೋತೈತಿ. ಗಿಡ ಹೆಂಗ್ ಬೆಳಿತದ? ಗಿಡ್ಡಾಗಿ ಬೆಳೆಯಲ್ಲ, ಎತ್ತರಾಗೆ ಬೆಳಿತದ. ಇದ್ರ ಸ್ಮಾಲ್ ಟಿ ಇದ್ರು ಕ್ಯಾಪಿಟಲ್ ಟಿ ಇದ್ರು ಅದು ಎತ್ತರಾಗೆ ಬೆಳಿತದ, ಗೊತ್ತಾಯ್ತಾ? ಈಗ ಇದನ್ನ ಏನ್ ಮಾಡೋದು? 2 ಸಲ ತಗೊಳುದು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನ್ ತಗೊಂಡಿರ್ಲ, ಇದು ಒಂದು ಸಸ್ಯ, ಇನ್ನೊಂದು ಹಂತದೇ ಸಸ್ಯವನ್ನ ತಗೊಂಡು ಏನ್ ಮಾಡೋದು? ಕ್ರಾಸ್ ಮಾಡೋದು. ಹೌದಾ? ಇಲ್ಲಿ ಮಾಡ್ಯಾರ ನೋಡ್ರಿ. ಟಿ ಕ್ಯಾಪಿಟಲ್ ಟಿ ಏನ್ ಮಾಡೋದು? ಈ ಕ್ಯಾಪಿಟಲ್ ಟಿಗೆ ಒಂದ್ಸಲ ಕ್ಯಾಪಿಟಲ್ ಟಿ, 2 ಕ್ಯಾಪಿಟಲ್ ಟಿ, ಆ ಕ್ಯಾಪಿಟಲ್ ಟಿ ಜೊತೆ ಇನ್ನೊಂದು ಸ್ಮಾಲ್ ಟಿ ತಗೋಬೇಕು. ಹಿಂಗ ಇದನ್ನ ಲಿಂಗಾನುಗಳನ್ನ ಮಾಡ್ಕೋಬೇಕು. ಟಿ ನೋಡ್ರಿ ಇಲ್ಲಿ ಮಾಡ್ಯಾರ ನೋಡ್ರಿ. ಈ ಟಿ ಜೊತೆಗನು ಆಮೇಲೆ ಇನ್ನೊಂದು ಟಿ ಅದಲ್ಲ ಅದ್ರ ಜೊತೆಗನು ಈ ಟಿ ಜೊತೆ ತಗೊಂಡಾರ ಟಿ ಆಗ್ಯದ. ಇನ್ನೊಂದು ಟಿನ ಹೆಂಗ್ ತಗೋಬೇಕು? ಈ ಟಿ ಸ್ಮಾಲ್ ಟಿನು ಸೇಮ್ ತಗೋಬೇಕು ನೋಡ್ರಿ. ಏನಿಲ್ಲ, ಹಿಂಗ ಈ ಟಿ ಇದ್ರ ಜೊತೆ ಒಂದ್ಸಲ, ಈ ಟಿನ ಇದ್ರ ಜೊತೆ ಒಂದ್ಸಲ, ಈ ಸ್ಮಾಲ್ ಟಿನ ಇದ್ರ ಜೊತೆ ಒಂದ್ಸಲ, ಈ ಸ್ಮಾಲ್ ಟಿನ ಇದ್ರ ಜೊತೆ ಒಂದ್ಸಲ ಹಿಂಗ್ ತಗೊಂಡಾಗ ನಿಮ್ಗೆ ಏನ್ ಸಿಗ್ತದ? ಇಲ್ಲಿ ಈ ರೀತಿ ಇವುಗಳನ್ನ ಒಂದು ಬೋರ್ಡ್ ಹಾಕೋಬೇಕು. ಇದಕ್ಕೆ ಏನಂತೀವಿ? ಚಕ್ಕರ್ ಬೋರ್ಡ್ ಅಥವಾ ಪುನೇಟ್ ಸ್ಕ್ವೇರ್ ಅಂತಾನು ಕರೀತಾರೆ ಇದಕ್ಕೆ. ಈ ಪುನೇಟ್ ಸ್ಕ್ವೇರ್ ಅನ್ನ ಈ ರೀತಿ ಹಾಕೋಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ ಇಂಟು ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಟಿ ಇಂಟು ಟಿ 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 ಸ್ಕ್ವೇರ್ ಮಾಡ್ರಿ. ಮತ್ ಟಿ ಇಡಬೇಕು ಬಾಜಿ ಬರೆ. ಟಿ ಟಿ ಈ ಟಿನ ಇದ್ರ ಜೊತೆ ಈ ಟಿ ಇಡ್ಬೇಕು, ಈ ಟಿನೂ ಇಡ್ಬೇಕು. ಹಿಂಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಈಗ ಪ್ರಬಲ ಗುಣ ಅಂತಂದ್ರೆ ಏನ್ ಹೇಳಿ ನಾನು? ಯಾವ್ದು ಕ್ಯಾಪಿಟಲ್ ಇರ್ತೈತಿ ಅದೇ ಎದ್ದು ಬರ್ತೈತಿ, ಮುಂದಕ್ಕೆ ಬರ್ತೈತಿ. ಅಂದ್ರೆ ತಾನೇ ಗೆಲ್ತದ ಅಂತ ಅರ್ಥ. ಅದ್ರ ವಿರುದ್ಧ ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಈಗ ನಾವು ಇಲ್ಲಿ ಕ್ಯಾಪಿಟಲ್ ಟಿ ಐತಂದ್ರೆ ಗಿಡ ಎತ್ತರ ಇರ್ತದ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗೂ ಗಿಡ ಎತ್ತರ ಇರ್ತದ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗೂ ಗಿಡ ಎತ್ತರ ಇರ್ತದ. ಸ್ಮಾಲ್ ಟಿ ಇದ್ದಾಗ ಎತ್ತರದ ಆಪ್ಷನ್ ಇಲ್ಲ ಅಲ್ಲಿ. ಎತ್ತರದ ಆಪ್ಷನ್ ಅದ ಇಲ್ಲ, ಗಿಡ್ಡ. ಇದು ಸಸ್ಯ ಗಿಡ್ಡ ಅದ, ಇದು ಎತ್ತರದ, ಇದು ಎತ್ತರದ, ಇದು ಎತ್ತರದ. ಅಂದ್ರೆ ನಮ್ ವ್ಯಕ್ತ ರೂಪ ಏನು? ವ್ಯಕ್ತ ರೂಪ ಅಂದ್ರೆ ಮುಂದ್ ಕಾಣಕತ್ತೈತಿ ಏನು? ಗಿಡ ಹೆಂಗ್ ಕಾಣಕತ್ತೈತಿ? 3 ಗಿಡಗಳು ಎತ್ತರ ಕಾಣಕತ್ತಾವ, 1 ಗಿಡ ಸ್ಮಾಲ್ ಅಂದ್ರೆ ಶಾರ್ಟ್ ಕಾಣಕತ್ತ. ಅಂದ್ರೆ 3:1 ಅಂತ ಬರಿಬೇಕಿದ್ರದ್ದು ಎತ್ತರದ ಅಥವಾ ವ್ಯಕ್ತ ರೂಪದ ಅನುಪಾತ. ಏನಂತ ಕರಿತೀವಿ ನಾವು ವ್ಯಕ್ತ ರೂಪದ ಅಂತಂದ್ರ? ಫಿನೋಟೈಪಿಕ್ ರೇಷಿಯೋ. 3:1 ಇದನ್ನ ಮೆನ್ಷನ್ ಮಾಡ್ಬೇಕು. ಇದನ್ನ 2 ಸಲ ಕೇಳ್ಯಾರ, 2 ಸಲ 3 ಸಲ ಕೇಳ್ಯಾರ. 3 ಸಲ 3 ಪ್ರಿಪರೇಟರಿ ಕೇಳ್ಯಾರ. ಬಹಳ ಇಂಪಾರ್ಟೆಂಟ್ ಐತಿ, ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಜೀನ್ ನಮೂನೆ ಅಥವಾ ಜಿನೋಟೈಪಿಕ್ ರೇಷಿಯೋ. ಜೀನ್ಸ್ ಹೆಂಗ್ ಅದಾವ ನೋಡ್ರಿ. ಕ್ಯಾಪಿಟಲ್ ಟಿ ಎಷ್ಟದ? 1 ಅದ. ಸ್ಮಾಲ್ ಟಿ ಕ್ಯಾಪಿಟಲ್ ಟಿ 2 ಅದಾವ. 2 ಅವಲ್ಲ.
ಕ್ಯಾಪಿಟಲ್ ಟಿ ಇದು ಕ್ಯಾಪಿಟಲ್ ಟಿ ಒಂದ್ಸಲ, ಸ್ಮಾಲ್ ಟಿ ಒಂದ್ಸಲ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಸಲ. ಅದಕ್ಕೆ 1:2:1 ಆಗ್ಯದ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು. ಲಾಸ್ಟ್ ಅಲ್ಲಿ ಬಯಾಲಜಿಯಲ್ಲಿ ಜಾಸ್ತಿ ಇವೆ ಕ್ವಶನ್ ಕೇಳ. ನಾನು ಎಲ್ಲಾ ಟಾಪಿಕ್ ತಗೊಂಡ್ ಬರಕ್ ಆಗಿಲ್ಲ. ಮೋಸ್ಟ್ ನನಗೇನು ಇಲ್ಲಿ ಅವೈಲೇಬಲ್ ಇತ್ತಲ್ಲ ಅದಷ್ಟು ಮಾಡೀನಿ. ಮತ್ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡ್ತೀನಿ. ಟೈಮ್ ಸಿಕ್ಕರಾಕ ನಿಮ್ ಸಂಬಂಧ ಮಾಡ್ತೀನಿ ನಾಳೆ. ಈಗ ನೋಡ್ರಿ, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ನೋಡ್ರಿ. ಲೈಂಗಿಕ ಸಂಪರ್ಕದಿಂದ ಯಾವ ರೋಗಗಳು ಹರಡ್ತಾವ? ಇದನ್ನ ಬಹಳಷ್ಟು ಸಲ ಕೇಳ್ಯಾರ. ಗೊನೇರಿಯಾ, ಸಿಪಿಲಸ್, ಅದಾದ್ಮೇಲೆ ಇನ್ನೊಂದು ಏಡ್ಸ್, HIV ಅಂತ ರೋಗ ಬರ್ತದೆ. ಇದು ಬ್ಯಾಕ್ಟೀರಿಯಾ ಸೋಂಕು. ಇದು ಗೊನೇರಿಯಾ, ಸಿಪಿಲಸ್ ವೈರಸ್ ಸೋಂಕು, ಪ್ರಜನಾಂಗಗಳ ಮೇಲೆ ಗುಳ್ಳೆಗಳು, ಆಮೇಲೆ HIV ಅಂತ ಹೇಳಿ ಏಡ್ಸ್ ರೋಗ ಬರ್ತೈತಿ. ಈ ಲೈಂಗಿಕ ಸಂಪರ್ಕ ಅಂತಂದ್ರೆ ಏನು? ದೇಹಗಳ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಅನೇಕ ರೋಗಗಳು ಏನ್ ಮಾಡ್ತಾವ? ಲೈಂಗಿಕವಾಗಿ ಹರಡ್ತಾವ. ಈ ರೋಗಗಳು ಏನಾದ್ರು ನಾವು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಈ ರೋಗಗಳು ಹರಡುವ ಚಾನ್ಸಸ್ ಜಾಸ್ತಿ ಇರ್ತದ. ಅದಕ್ಕೆ ಗೊನೇರಿಯಾ, ಸಿಪಿಲಸ್, ಏಡ್ಸ್ ಅನ್ನೋ ರೋಗಗಳು ಏನ್ ಮಾಡ್ತಾವ? ಅತ್ಯಂತ ಪ್ರಮುಖವಾಗಿ ಇವುಗಳನ್ನ ನೆನಪಿಟ್ಕೋಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನಪಿಟ್ಕೊಂಡು ಬರೀರಿ. ತುರ್ನ ಕ್ವಶನ್ ಕೇಳ್ಯಾರ, ಇದ್ರ ಬಹಳ ರಿಪೀಟೆಡ್ ಅದ. ಇವುಗಳನ್ನ ಯಾವ್ದ್ರಿಂದ ತಡೆಗಟ್ಟಬಹುದು ಅಂತ ಕೇಳಿದ್ರಂದ್ರ ಬೆಸ್ಟ್ ಮೆಥಡ್ ಬ್ಯಾರಿಯರ್ ಮೆಥಡ್ ಅಂತ ಕರೀತಾರ. ಅದು ಕಾಂಡಮ್ ಆಗಿರ್ತದ ನೋಡ್ರಿ. ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು. ಇಲ್ಲಿ ನೋಡ್ರಿ, ಕಾಂಡಮ್ ಧರಿಸುವುದು, ಶಿಶ್ನದ ಮೇಲೆ ಕಾಂಡಮ್ ಧರಿಸುವುದು, ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು, ಇದು ಬ್ಯಾರಿಯರ್ ಮೆಥಡ್. ಹಾರ್ಮೋನ್ ಸಮತೋಲನಗೊಳಿಸುವ ಔಷಧಗಳನ್ನ ಮಾತ್ರೆಗಳ ರೂಪದಲ್ಲಿ ತೆಗೆದುಕೊಳ್ಳುವುದು, ಪಿಲ್ಸ್ ಅಂತ ಇರ್ತಾವ, ಪಿಲ್ಸ್ ಅನ್ನ ತೆಗೆದುಕೊಳ್ಳುವುದು. ಇವುಗಳು ಏನ್ ಮಾಡ್ತಾವ ಅಂದ್ರೆ ಹಾರ್ಮೋನ್ ಅನ್ನ ಇಂಬ್ಯಾಲೆನ್ಸ್ ಮಾಡ್ತಾವ, ಸಮತೋಲನಗೊಳಿಸ್ತಾವ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾವ. ಇವುಗಳು ಕೂಡ ಒಂದೇನು ಗರ್ಭ ನಿರೋಧಕ ಮೆಥಡ್ಸ್ ಆಗಿರ್ತಾವ. ಅದಾದ್ಮೇಲೆ ವಂಕಿ ಅಂತ ಬರ್ತದೆ, ಕಾಪರ್ ಟಿ ಅಂತ ಹೇಳಿ ಹೇಳ್ತಾರ ಅದಕ್ಕ. ಆ ಕಾಪರ್ ಟಿನ ಗರ್ಭಕೋಶದ ಒಳಗಡೆ ಅಳವಡಿಸಿಕೊಳ್ಳುವುದು ಒಂದು ಮೆಥಡ್ ಆಗ್ಯಾವ. ಶಸ್ತ್ರಕ್ರಿಯಾ ವಿಧಾನಗಳಂತ ಬರ್ತಾವ. ಪುರುಷರಲ್ಲಿ ವ್ಯಾಸಾಕ್ಟೋಮಿ ಅಂತ ಮಾಡ್ತಾರ, ಸ್ತ್ರೀಯರಲ್ಲಿ ಟೊಬ್ಯಾಕ್ಟೋಮಿ ಅಂತ ಮಾಡ್ತಾರ. ಈ ಶಸ್ತ್ರಕ್ರಿಯೆಯು ಪರ್ಮನೆಂಟ್ ಸೊಲ್ಯೂಷನ್ಸ್ ಇವು, ಗೊತ್ತಾಯ್ತಾ? ಇವುಗಳಿಂದ ಕೂಡ ಏನ್ ಮಾಡ್ಬೋದು? ಗರ್ಭ ನಿರೋಧಕತೆಯನ್ನ ಹೊಂದ್ಬೋದು. ಇದನ್ನು ಕೇಳ್ಯಾರ ನೋಡ್ರಿ 2 ಮಾರ್ಕ್ಸಿಗೆ. ಪರಾಗರೇಣು ಮೊಳೆಯುವುದು ಎದರಲ್ಲಿ? ಹೆನುಲಿಂಗಾನದೊಳಗೆ. ಅಂಡಾಶಯದಲ್ಲಿ ಪರಾಗರೇಣು ಹೆಂಗ್ ಮೊಳಿತು? ಹೆಂಗ ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಮೊಳಕೆ ಅಂತ ಹೇಳಿ ಕ್ವಶನ್ ಅದ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಡಯಾಗ್ರಾಮ್. ಆಮೇಲೆ ಸಂತಾನೋತ್ಪತ್ತಿಯ ವಿಧಗಳು ನೋಡ್ರಿ. ಅಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ. ಏನ್ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರ ಒಂದು ಜೀವಿ ಪೇರೆಂಟ್ ಮೆಥಡ್ ಮಾತ್ರ, ಏನು ಒಂದೇ ಪೇರೆಂಟ್ ಏನಾಗ್ತದ ಭಾಗವಹಿಸ್ತದ. ಹೌದಾ? ಒಂದೇ ಪೇರೆಂಟ್ ಭಾಗವಹಿಸುವುದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಪಾಲ್ಗೊಳ್ತಾವ. ಇಲ್ಲಿ ಲಿಂಗಾಣುಗಳ ಉತ್ಪತ್ತಿ ಆಗುವುದಿಲ್ಲ, ಇಲ್ಲಿ ಲಿಂಗಾಣುಗಳ ಉತ್ಪತ್ತಿ ಆಗ್ತದ. ಹೊಸ ಜೀವಿಯು ಪೋಷಕ ಜೀವಿಯನ್ನು ಹೋಲ್ತೈತಿ. ಹೊಸ ಜೀವಿ ಪೋಷಕ ಜೀವಿಗಳಿಗಿಂತ ಏನಾಗಿರ್ತದ? ಭಿನ್ನವಾಗಿರ್ತದೆ. ಭಿನ್ನತೆಗಳು ಉಂಟಾಗ್ತಾವ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ಈಗ ಸಸ್ಯದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೀತದ ನೋಡ್ರಿ. ಎಲ್ಲಾ ಸಸ್ಯಗಳು ಸೇಮ್ ಕಾಣ್ತಾವ. ಒಂದೇ ಜಾತಿಯ ಸಸ್ಯಗಳು ಏನಾಗಿರ್ತಾವ? ಸೇಮ್ ಕಾಣ್ತದ. ಮನುಷ್ಯರಲ್ಲಿ ಎಷ್ಟೋ ಏನಾಗಿರ್ತಾವ? ನಾವು ಡಿಫ್ರೆನ್ಸ್ ಕಾಣ್ತೀವಿ, ಹೌದಾ? ವೇರಿಯೇಷನ್ಸ್ ಕಾಣ್ತೀವಿ, ಹೌದಾ? ಒಂದೇ ಪೇರೆಂಟ್ ದಿಂದ ಮಕ್ಕಳು ಇದ್ರುನು ಅಕ್ಕ ತಂಗಿ ಅಣ್ಣ ತಮ್ಮಂದ್ರಲ್ಲಿ ಏನಾಗಿರ್ತದ? ಸ್ವಲ್ಪ ವೇರಿಯೇಷನ್ಸ್ ಇರ್ತಾವ. ವೇರಿಯೇಷನ್ಸ್ ಗಳೆಲ್ಲ ಆಗ್ತಾವ, ಭಿನ್ನತೆಗಳೆಲ್ಲ ಉಂಟಾಗ್ತಾವ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಉಂಟಾಗ್ತಾವ ಅಂತ ಹೇಳ್ಬೇಕು. ಭಿನ್ನತೆಯ ಪ್ರಮಾಣ ಅತಿ ಕಡಿಮೆ ಇರ್ತೈತಿ, ಭಿನ್ನತೆಯ ಪ್ರಮಾಣ ಅತಿ ಹೆಚ್ಚಿರ್ತದೆ, ಹೌದಾ? ಇಲ್ಲಿವರೆಗೆ ಏನ್ ಕೇಳಿದ್ರಿ, ನಾನು ಇಷ್ಟು ಏನ್ ಮಾಡಿದೆ ಇಂಪಾರ್ಟೆಂಟ್ ಅನ್ಕೊಂಡು ನಿಮ್ಗೆ ಹೇಳಿನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವೇನ್ ಮಾಡ್ರಿ, ನನಗೆ ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ನಾನು ಪಾರ್ಟ್ 2 ಅಲ್ಲಿ ಇನ್ನೊಂದು ಪಾರ್ಟ್ 2 ಮಾಡ್ತೀನಿ. ಆ ಪಾರ್ಟ್ 2 ಅಲ್ಲಿ ನಿಮ್ಗೆ ಇನ್ನೂ ಫಿಸಿಕ್ಸ್ ರಿಲೇಟೆಡ್, ಆಮೇಲೆ ಕೆಮಿಸ್ಟ್ರಿ ರಿಲೇಟೆಡ್, ಇನ್ನು ಬಯಾಲಜಿ ಏನು ಅದಲ್ಲ ಅದನ್ನ ಸ್ವಲ್ಪ ತಗೊಂಡ್ ಬಂದು ಮುಂದೆ ಏನ್ ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.